Hello students, hope you're all doing well and preparing well for your exams. Welcome back to my channel. ನಾನು ನಿಮ್ಮ educator ರಚನಾ. So part 1 ವಿಡಿಯೋದಲ್ಲಿ ನಾವು sexual reproduction in flowering plants ಮತ್ತೆ human reproduction ಇನ fixed 5 marks ನ important questions detail ಆಗಿ ಡಿಸ್ಕಸ್ ಮಾಡಿ ಆಯ್ತು. So ಈಗ principle of inheritance ಮತ್ತೆ molecular basis of inheritance ಎರಡು ಲೆಸನ್ ಇನ 5 marks ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಬುಕ್ NCERT ಬುಕ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಬನ್ನಿ ಪಾಯಿಂಟ್ಸ್, ಅಥವಾ ನೀವು ಸಪರೇಟ್ ಬುಕ್ ಅಲ್ಲಿ ಏನಾದ್ರು ಪಾಯಿಂಟ್ಸ್ ಮಾಡ್ಕೊಂತೀರಾ ಅಂತಂದ್ರೆ ಪಾಯಿಂಟ್ಸ್ ಮಾಡ್ಕೊಂತ ಬನ್ನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಥಿಂಗ್ 5 marks ಅಂತ ಅಂದ ತಕ್ಷಣನೇ ಡೈರೆಕ್ಟ್ ಕ್ವೆಶನ್ಸ್ ಇರ್ತದೆ, ಸ್ವಲ್ಪ ಇಂಡೈರೆಕ್ಟ್ ಆಗಿನೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಈ 5 marks ಅಲ್ಲಿ ಆದ್ರೆ ಹಾಟ್ಸ್ ಕ್ವೆಶನ್ಸ್ ಹಂಗಲ್ಲ. ಸೊ ಹಾಗಾಗಿ ನಾನು ಡೆಡಿಕೇಟೆಡ್ ಸಪರೇಟ್ ಆಗಿ ಹಾಟ್ಸ್ ಕ್ವೆಶನ್ ಇನ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದೀನಿ. ಅಂದ್ರೆ ಯಾವ ಲೆಸನ್ ಇಂದ ಹಾಟ್ಸ್ ಕ್ವೆಶನ್ ಬರುತ್ತೆ, ಯಾವ್ಯಾವ ರೀತಿ ಬರುತ್ತೆ, ಅದಕ್ಕೆ ನೀವು ಆನ್ಸರ್ ಏನ್ ಬರೀಬೇಕು ಅಂತನೂ ಕೂಡ ಆನ್ಸರ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಪಾರ್ಟ್ 1 ಪಾರ್ಟ್ 2 ಅಂತ ಎರಡು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದನ್ನು ಕೂಡ ನೋಡಿ. ಲಿಂಕ್ ನಾನು ಈಗ ಇಲ್ಲಿ ಪ್ರೊವೈಡ್ ಮಾಡ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ನಾನು ಲಿಂಕ್ ನ ಹಾಕಿರ್ತೀನಿ, ಸರಿನಾ? ಸೊ ಈಗ ಇಲ್ಲಿ ನೋಡೋದಾದ್ರೆ ಥಿಂಗ್ ಲಾ ಆಫ್ ಡಾಮಿನೆನ್ಸ್ ಅಂತ ಕೇಳ್ತಾರೆ, ಸ್ಟೇಟ್ ಲಾ ಆಫ್ ಡಾಮಿನೆನ್ಸ್ ಅಂತ ಕೇಳ್ಬಿಟ್ಟು ಆಮೇಲೆ ಮೋನೋಹೈಬ್ರಿಡ್ ಕ್ರಾಸ್ ಕೇಳ್ತಾರೆ, ಅಥವಾ ಮೋನೋಹೈಬ್ರಿಡ್ ಕ್ರಾಸ್ಗೆ ರಿಲೇಟೆಡ್ ಆಗಿರುವಂತಹ ಲಾ ಯಾವುದು ಅಂತ ಕೇಳಿದ್ರೆ ದಿಸ್ ಒನ್. ಇವೆರಡು ಯಾವ್ದಾವ್ದು, ಲಾ ಆಫ್ ಡಾಮಿನೆನ್ಸ್ ಮತ್ತೆ ಲಾ ಆಫ್ ಸೆಗ್ರಿಗೇಷನ್. ಓಕೆ, ಸೊ ಇದೆರಡೂನು ಕೇಳಿ ಲಾ ಜೊತೆಗೆ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಕೆಲವೊಂದ್ಸರಿ. ಲಾ ಆಫ್ ಡಾಮಿನೆನ್ಸ್ ಜೊತೆ ಅದರ ಎಕ್ಸ್ಪೆರಿಮೆಂಟ್ ಬರೀರಿ ಅಂತ ಕೇಳ್ತಾರೆ. ಅವಾಗ ಯಾವ ಎಕ್ಸ್ಪೆರಿಮೆಂಟ್ ಬರೀತೀರಾ? ಮೋನೋಹೈಬ್ರಿಡ್ ಕ್ರಾಸ್ ಬರೀತೀರಾ. ಲಾ ಆಫ್ ಸೆಗ್ರಿಗೇಷನ್ ನ ಸ್ಟೇಟ್ ಮಾಡ್ಬಿಟ್ಟು ವಿತ್ ಪ್ರೂಫ್ ಮಾಡಿ ಅಂತ ಕೇಳ್ತಾರೆ. ಸೊ ಲಾ ಆಫ್ ಸೆಗ್ರಿಗೇಷನ್ ಅಂದ್ರೆ ಲಾ ಬರೀತೀರಾ, ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ NCERT ಅಲ್ಲಿ ಅದನ್ನ ಬರೀತೀರಾ, ಅದಾದ್ಮೇಲೆ ಮೋನೋಹೈಬ್ರಿಡ್ ಕ್ರಾಸ್ ನ ಬರೀತೀರಾ. ಅದೇ ರೀತಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕೇಳಿದ್ರೆ ಏನ್ ಬರೀಬೇಕು? ಡೈಹೈಬ್ರಿಡ್ ಕ್ರಾಸ್. ಗೊತ್ತಾಯ್ತು, ನೆನ್ಪಿಟ್ಕೊಳ್ಳಿ. ಲಾ ಆಫ್ ಡಾಮಿನೆನ್ಸ್ ಅಂಡ್ ಸೆಗ್ರಿಗೇಷನ್, ಮೋನೋಹೈಬ್ರಿಡ್, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಡೈಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಮೋನೋಹೈಬ್ರಿಡ್ ಕ್ರಾಸಿಗೆ ಯಾವ್ಯಾವ ರೀತಿ ಕ್ವಶನ್ ಕೇಳ್ತಾರೆ? ಡೈರೆಕ್ಟ್ ಆಗಿ represent schematically monohybrid cross with phenotypic and genotypic ratio ಅಂತ ಕೇಳೋ ಬದಲಿಗೆ ಈ ರೀತಿ ಕೇಳ್ತಾರೆ, explain one gene inheritance with schematic representation ಅಂತ ಕೇಳ್ತಾರೆ. ಓಕೆನಾ? ಸೊ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತ ಅಂದ್ರೂ ಒಂದೇ, ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೂ ಒಂದೇ. ಏನಿದು ಅರ್ಥ ಅಂದ್ರೆ ಒಂದು ಕ್ಯಾರೆಕ್ಟರ್ ತಗೊಳ್ಳೋ ಅಂಥದ್ದು. ಓಕೆನಾ? ಸೊ ಹಂಗಾಗಿ ಇದನ್ನ ಮೋನೋ ಮೀನ್ಸ್ ಒನ್, ಅಥವಾ ಒನ್ ಜೀನ್ ಇನ್ಹೆರಿಟೆನ್ಸ್, ಅಥವಾ ಎಕ್ಸಾಂಪಲ್ ಯಾವುದು ಅಂತ ಕೇಳ್ತಾರೆ, ದಟ್ ಈಸ್ ಹೈಟ್ ಆಫ್ ಪೀ ಪ್ಲಾಂಟ್. ಬೈ ಟೇಕಿಂಗ್ ಎಕ್ಸಾಂಪಲ್ ಆಫ್ ಹೈಟ್ ಆಫ್ ಪೀ ಪ್ಲಾಂಟ್ ಎಕ್ಸ್ಪ್ಲೇನ್ ಮೋನೋಹೈಬ್ರಿಡ್ ಕ್ರಾಸ್, ಈ ರೀತಿನೂ ಕೂಡ ಕೇಳ್ತಾರೆ. ಓಕೆ, ದಟ್ ಈಸ್ ಟಾಲ್ ಮತ್ತೆ ಡ್ವಾರ್ಫ್ ಏನ್ ಎಕ್ಸ್ಪೆರಿಮೆಂಟ್ ಇದೆಲ್ಲ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗ ಏನೇನು ಅಂತ ಹೇಳಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಡೈಹೈಬ್ರಿಡ್ ಕ್ರಾಸ್ ಅಂತಂದ್ರೆ 2 ಜೀನ್ ಇನ್ಹೆರಿಟೆನ್ಸ್, ಅಥವಾ ಎಕ್ಸಾಂಪಲ್ ಯಾವುದು, ಸೀಡ್ ಕಲರ್ ಮತ್ತೆ ಸೀಡ್ ಶೇಪ್. ಗೊತ್ತಾಯ್ತು? ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಯಾವ್ಯಾವ ರೀತಿ ಕೇಳ್ತಾರೆ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈಸ್ ಆಲ್ಸೋ it can be also asked as inheritance of snapdragon. inheritance of snapdragon ಬಗ್ಗೆ ಬರೀರಿ, ಅಥವಾ ಆಂಟಿರನಮ್ ಮ್ಯಾಚಸ್, ಅಥವಾ 4 o'clock ಪ್ಲಾಂಟ್, ಅಥವಾ ಮಿರಾಬಿಲಿಸ್ ಜಲಪ. ಇಷ್ಟೆಲ್ಲಾ ನೇಮ್ಸ್ ಇದೆ ಒಂದು ಫ್ಲಾರಿಗೆ. ಓಕೆ, ಸೊ ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಕೇಳ್ತಿರೋದು ಅಂತ ಅರ್ಥ. ಇದಿಷ್ಟು ಸೇರಿದ್ರೆ ಒಂದೇ, ಯಾವ್ದು ಬೇಕಾದ್ರೂ ಯಾವ ತರನಾದ್ರೂ ಕೇಳ್ಬೋದು. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿನ ಯಾವ ರೀತಿ ಕೇಳ್ತಾರೆ ಅಂತ ಅಂದ್ರೆ, ಸೆಕ್ಸ್ ಡಿಟರ್ಮಿನೇಷನ್ ಬೇಸ್ಡ್ ಆನ್ ನಂಬರ್ ಆಫ್ ಕ್ರೋಮೋಸೋಮ್. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕ್ರೋಮೋಸೋಮ್ ಅಂತ ಕೊಡ್ತಾರೆ. ನಾನು ಇದೆಲ್ಲಿ ಓದೇ ಇಲ್ಲಲ್ಲ, ಕೇಳೇ ಇಲ್ಲಲ್ಲ ಅಂತ ಹೇಳಿ ನೀವು ಬಿಟ್ಟು ಬಂದ್ಬಿಡ್ತೀರಾ. ನೋ, ದಟ್ ಈಸ್ ನಥಿಂಗ್ ಬಟ್ ವಾಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಅಂತ ಅರ್ಥ ಮಕ್ಕಳೇ. ಗೊತ್ತಾಯ್ತು? ನೆಕ್ಸ್ಟ್ ಕೋಡಾಮಿನೆನ್ಸ್ ಅಂತ ಅಂದ್ರೆ ABO ಬ್ಲಡ್ ಗ್ರೂಪ್ ಬಗ್ಗೆ ಬರೀಬೇಡಿ, ಜಸ್ಟ್ EB ಬ್ಲಡ್ ಗ್ರೂಪ್ ಬಗ್ಗೆ ಅಷ್ಟೇ ಬರೀರಿ. ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮಲ್ಟಿಪಲ್ ಅಲಿಲಿಸಮ್ ಅಂತ ಅಂದ್ರೆ ABO ಬ್ಲಡ್ ಗ್ರೂಪ್ ಬರೀಬೇಕು. ಗೊತ್ತಾಯ್ತು? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದೀಸ್ ಟು. ನೆಕ್ಸ್ಟ್ with this first most important, very important fixed ಈ ಟೈಪ್ ಕ್ವೆಶನ್ಸ್ ಎಲ್ಲ ಪ್ರಿಪರೇಟರಿ ಪೇಪರ್ಸ್ ಅಲ್ಲಿನೂ, ಮಾಡೆಲ್ ಪೇಪರ್ಸ್ ಅಲ್ಲಿನೂ, ಮತ್ತೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿನೂ ಕೂಡ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್ ಯಾವುದು ಅಂದ್ರೆ ಇದು ಮೋನೋಹೈಬ್ರಿಡ್, ಡೈಹೈಬ್ರಿಡ್, ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದು. ಓಕೆ, ಸೊ ಈಗ ನೀವ್ ಯಾವ ರೀತಿ ಬರೀಬೇಕು ಅಂತ ಹೇಳಿ ಹೇಳ್ತೀನಿ. ಇಷ್ಟು ಈಸಿ ಆಗಿರುವಂತಹ ಆನ್ಸರ್ನು ಕೂಡ ನೀವು ಮಿಸ್ಟೇಕ್ ಮಾಡಿ ಬರ್ತೀರಾ, ರಾಂಗ್ ಮಾಡಿ ಏನೋ ಬೇರೆ ತರನೇ ಬರ್ದು ಬರ್ತೀರಾ, ಹಂಗಾಗಿ ಮಾರ್ಕ್ಸ್ ಕಳ್ಕೊಂತೀರಾ. ನೋಡಿ, ಯಾರು ಕರೆಕ್ಷನ್ ಮಾಡ್ತಿರ್ತಾರಲ್ಲ ಅವರಿಗೆ ಒಂದ್ ಪೇಪರ್ ಕರೆಕ್ಷನ್ ಮಾಡ್ಲಿಕ್ಕೆ 15ರಿಂದ 20 ನಿಮಿಷ ಇರುತ್ತೆ. ಓಕೆನಾ? ಸೊ ನೀವು ಅಲ್ಲಿ ಅವರಿಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಯಾವ ರೀತಿ ಪ್ರೊಸೆಸ್ ಇದೆ ಅದೇ ರೀತಿ ಕರೆಕ್ಟ್ ಆಗಿ ಬರೆದ್ರೆ ಅವರು ಟಕ್ ಅಂತ ನೋಡ್ಬಿಟ್ಟು ಮಾರ್ಕ್ಸ್ ಹಾಕ್ತಾರೆ. ನೀವೇನೋ ಹೊಸ ರೀತಿ ಓನ್ ಆಗಿ ಏನೇನೋ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಕಳ್ಕೊಂತೀರಾ.
ಗೊತ್ತಾಯ್ತು. ಆಮೇಲೆ ಈ ಸ್ಟೆಪ್ಪಿಗೆ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಹೇಳಿ ಅವರಿಗೆ ಒಂದು ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ದಟ್ ಈಸ್ ಕೀ ಆನ್ಸರ್ಸ್ ಅಂತ ಕೊಟ್ಟಿರ್ತಾರೆ. ಇದು ಒಂದ್ ಸ್ಟೆಪ್ ಬರೆದ್ರೆ ಇದಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ಬೇಕು, ಈ ಸ್ಟೆಪ್ ಬರೆದ್ರೆ ಹಾಫ್ ಮಾರ್ಕ್ಸ್ ಕೊಡ್ಬೇಕು, ಪನೆಟ್ ಸ್ಕ್ವೇರ್ ಬರೆದ್ರೆ 1 ಮಾರ್ಕ್ಸ್ ಕೊಡ್ಬೇಕು, ಈ ರೀತಿ ಇರುತ್ತೆ. ಸೊ ಹಂಗಾಗಿ ನಾನು ಹೇಳೋದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಅಥವಾ ಇದನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಬರೀರಿ. ಓಕೆ, ಪೇರೆಂಟ್ಸ್ ಅಂತ ಬರೀತೀರಾ. ಪೇರೆಂಟ್ಸ್, ಒಂದ್ ನಿಮಿಷ, ಪೇರೆಂಟ್ಸ್ ಅಂತ ಬರೀತೀರಾ. ದಟ್ ಈಸ್ ಹೋಮೋಸೈಗಸ್ ಟಾಲ್ ಒಂದು, ಇನ್ನೊಂದು ಪೇರೆಂಟ್ ಯಾವುದು, ಹೋಮೋಸೈಗಸ್ ಡ್ವಾರ್ಫ್. ಓಕೆ, ನೆಕ್ಸ್ಟ್ ಅದರ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ಸ್ ಅಂತ ಬರ್ದಾಗ ನೀವೇನ್ ಮಾಡ್ಬೇಕು, ಈ ರೀತಿ ಸರ್ಕಲ್ ಹಾಕ್ಬೇಕು. ಗೊತ್ತಾಯ್ತು. ಸೊ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ರಿಪ್ರೆಸೆಂಟೆಡ್ ಇನ್ಸೈಡ್ ದಿಸ್ ಸರ್ಕಲ್. ಸೊ ಇಲ್ಲಿ ಎರಡು ಗ್ಯಾಮೆಟ್ ಅಲ್ಲಿ ಒಂದೇ ಕಾಪಿ ಬರುತ್ತೆ, ಬಿಕಾಸ್ ದಿಸ್ ಇಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಇಸ್ ಕನ್ವರ್ಟೆಡ್ ಇನ್ ಟು ಹ್ಯಾಪ್ಲಾಯ್ಡ್. ಓಕೆ, ಸೊ ಒಂದು ಕಾಪಿ ಬಂತು. ಸ್ಮಾಲ್ ಟಿ ಇಂದ ಏನ್ ಬಂತು, ಒಂದು ಸ್ಮಾಲ್ ಟಿ. ಕ್ಯಾಪಿಟಲ್ ಟಿ ಇಂದ ಏನ್ ಬಂತು, ಒಂದು ಕ್ಯಾಪಿಟಲ್ ಟಿ. ನೆಕ್ಸ್ಟ್ ಇಲ್ಲಿ ಬರುವಂತ F1 ಜನರೇಷನ್ ಅಂದ್ರೆ ಇದೆರಡು ಫ್ಯೂಸ್ ಆದ್ರೆ, ನೆಕ್ಸ್ಟ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸಸ್ ಅಂಡ್ ಇನ್ ಪ್ರೋಜನಿ ವಾಟ್ ಈಸ್ ದ ಕಂಡೀಷನ್ ಸೀನ್ ಅಂತಂದ್ರೆ ಹೆಟಿರೋಸೈಗಸ್ ಟಾಲ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಂದ್ರೆ ಇಲ್ಲಿ ಏನಂತ ಬರೀತೀರಾ ನೀವು, ಹೆಟಿರೋಸೈಗಸ್ ಟಾಲ್ ಅಂತ ಬರೀತೀರಾ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, F1 ಪ್ಲಾಂಟ್ಸ್ ಸೆಲ್ಫ್ ಫರ್ಟಿಲೈಸೇಷನ್ ಆಫ್ F1 ಪ್ಲಾಂಟ್ಸ್ ಅಂದ್ರೆ ಇದೇ ಪ್ಲಾಂಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಹಂಗಾಗಿ ಪೇರೆಂಟ್ಸ್ ಯಾರಾಗ್ತಾರೆ, ಅದೇ ಸೇಮ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ದಿಸ್ ಇಸ್ ಹೆಟೆರೋಸೈಗಸ್ ಟಾಲ್ ಅಂಡ್ ದಿಸ್ ಇಸ್ ಹೆಟೆರೋಸೈಗಸ್ ಟಾಲ್. ಓಕೆ, ಸೊ ಗ್ಯಾಮೆಟ್ಸ್ ಏನ್ ಸಿಗುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಎರಡು ಬೇರೆ ಆಗಿರೋದ್ರಿಂದ ಎರಡು ಅದರ ಕಾಪಿ ಬರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಇಂದ ಒಂದು ಕಾಪಿ, ಸ್ಮಾಲ್ ಟಿ ಇಂದು ಒಂದು ಕಾಪಿ ಗ್ಯಾಮೆಟ್ಸ್ ಅಲ್ಲಿ ಬರುತ್ತೆ. ರೈಟ್. ಸೊ ಈಗ ನಾವು ಪನ್ನೆಟ್ ಸ್ಕ್ವೇರ್ ಮಾಡ್ಕೋಬೇಕು. ಪನ್ನೆಟ್ ಸ್ಕ್ವೇರ್ ಒಂದು ಮೇಲ್ ಗ್ಯಾಮೆಟಿಗೆ, ಇನ್ನೊಂದು ಫಿಮೇಲ್ ಗ್ಯಾಮೆಟಿಗೆ. ಓಕೆ, ಸೊ ಸಪೋಸ್ ಇಲ್ಲಿ ನಾನು ಇಲ್ಲಿ ತಗೊಂತಾ ಇರೋದು ಯಾವ್ದಿದೆ, ಮೇಲ್ ಗ್ಯಾಮೆಟ್. ಇಲ್ಲಿ ಇರುವಂತಹ ಗ್ಯಾಮೆಟ್ಸ್ ಯಾವ್ದಿದೆ, ಫಿಮೇಲ್ ಗ್ಯಾಮೆಟ್. ಓಕೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈಗ ಏನಾಗುತ್ತೆ, ಪನ್ನೆಟ್ ಸ್ಕ್ವೇರ್ ನಿಮಗೆ ಬರೆಯೋದು ಗೊತ್ತಿದೆ. ಓಕೆ, ಸೊ ದೀಸ್ ಟು ಹಿಯರ್ ಅಂಡ್ ದೀಸ್ ಟು ಹಿಯರ್. ದೀಸ್ ಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಲ್ಲಿ ಬರೆದ್ರೆ, ಸ್ಮಾಲ್ ಟಿ ಇಲ್ಲಿ ಬರೀತೀರಾ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋ, ಇದು ಮೇಜರ್ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ನೀವು ಯಾವ ರೀತಿ ಬರೀಬೇಕು ನೋಡಿ. ಇಲ್ಲಿ ಏನೇನ್ ರೆಪ್ರೆಸೆಂಟ್ ಮಾಡ್ತೀರಾ, ಕ್ಯಾಪಿಟಲ್ ಟಿ ಅಂತ ಅಂದ್ರೆ ಇದು ಟಾಲ್ ಪ್ಲಾಂಟ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದ್ರೆ ಇದನ್ನು ಟಾಲ್ ಪ್ಲಾಂಟ್. ಓಕೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದ್ರೆ ಇದನ್ನು ಟಾಲ್ ಪ್ಲಾಂಟ್ ಆಗಿರುತ್ತೆ. ಸ್ಮಾಲ್ ಟಿ ಅಂದ್ರೆ ಇದೇನಾಗುತ್ತೆ, ಡ್ವಾರ್ಫ್ ಪ್ಲಾಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಈಗ ಟಾಲ್ ಪ್ಲಾಂಟ್ ಎಷ್ಟಿದೆ ನೋಡ್ಲಿಕ್ಕೆ, ಪ್ಲಾಂಟ್ ಟಾಲ್ ಎಷ್ಟು ಇದೆ ಅಂತಂದ್ರೆ 3 ಅಂತ ಬರೀತೀರಾ. ಆಮೇಲೆ ಡ್ವಾರ್ಫ್ ಎಷ್ಟಿದೆ, 1. ಸೊ ಟಾಲ್ ಈಸ್ ಟು ಡ್ವಾರ್ಫ್ ದಟ್ ಈಸ್ 3:1. ಈ ರೀತಿ ಬರೀಲೇಬೇಕು. ಬರೀ 3:1 ಅಂತ ಬರೆದ್ರೆ ಏನ್ ಅರ್ಥ, ಯಾವ್ದು 3 ಯಾವ್ದು 1 ಗೊತ್ತಾ, ಗೊತ್ತಿರಲ್ಲ ಅವರಿಗೆ. ನೀವ್ ಹೇಳ್ಬೇಕಲ್ಲ ಕರೆಕ್ಷನ್ ಮಾಡೋರಿಗೆ. ಸೊ ನೀವೇನಂತ ಹೇಳ್ತೀರಾ, ಟಾಲ್ ಎಷ್ಟಿದೆ 3, ಡ್ವಾರ್ಫ್ ಎಷ್ಟಿದೆ 1. ಬರೀ ಫಿನೋಟಿಪಿಕ್ ರೇಷಿಯೋ 3:1 ಅಂತ ಬಂದ್ರೆ ಮಾರ್ಕ್ಸ್ ಕಳ್ಕೊಂತೀರಾ, ಹಾಫ್ ಮಾರ್ಕ್ಸ್. ಏನಂತ ಬರೀಬೇಕು, ಟಾಲ್ 3, ಡ್ವಾರ್ಫ್ 1 ಅಂತ ಬರೀಬೇಕು. ಜಿನೋಟಿಪಿಕಲ್ ಅಷ್ಟೇ, ಬರೀ 1:2:1 ಅಂತ ರೇಷಿಯೋ ಬರೆದ್ರೆ ಬರೆದು ಬಂದು ಜೈ ಅನ್ನಂಗಿಲ್ಲ. 1 ಅಂದ್ರೆ ಏನು, ದಟ್ 1 ಈಸ್ ನಥಿಂಗ್ ಬಟ್ ಹೋಮೋಸೈಗಸ್ ಟಾಲ್. ಕ್ಯಾಪಿಟಲ್ ಟಿ ಅಂತ ಬರೀಬೇಕು. ಜಿನೋಟೈಪಿಕ್ ಅಂದ್ರೆ ಜೀನ್ ಯಾವ ರೀತಿ ಇದೆ ಅದರಲ್ಲಿ, ಜೆನೆಟಿಕ್ ಮೇಕಪ್ ಯಾವ ರೀತಿ ಇದೆ. ಪ್ಲಾಂಟ್ ಟಾಲ್ ಇದೆ, ಅದರಲ್ಲಿ ಇರುವಂತ ಜೀನ್ಸ್ ಯಾವ್ದಿದೆ, ಕ್ಯಾಪಿಟಲ್ ಟಿ. ಇನ್ನೊಂದು ಪ್ಲಾಂಟ್ ಕೂಡ ಟಾಲ್ ಇದೆ, ಬಟ್ ಅದರಲ್ಲಿ ಇರುವಂತ ಜೀನ್ಸ್ ಯಾವ ತರ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. ಅಂತದ್ ಎಷ್ಟಿದೆ, 2 ಇದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಪ್ಲಾಂಟ್ ಡ್ವಾರ್ಫ್ ಇದೆ, ಸ್ಮಾಲ್ ಟಿ. ದಟ್ ಈಸ್ ಹೆಟೆರೋಸೈಗಸ್ ಟಾಲ್, homozygous, that is homozygous tall, heterozygous tall and dwarf, that is 1:2:1. ಇದು ಲೆಟರ್ಸ್ ಬರ್ದಿಲ್ಲ ಅಂತ ಜಿನೋಟಿಪಿಕಲ್ ಎಕ್ಸ್ಪ್ರೆಷನ್ ಇದೆಲ್ಲ ಅದನ್ನ ಬರಿಬೇಕಿಲ್ಲಿ. ಏನಂತ, ಕ್ಯಾಪಿಟಲ್ ಟಿ ಈಸ್ ಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಈ ತರ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ನ ಕಳ್ಕೊಂತೀರಾ. ಗೊತ್ತಾಯ್ತು ಮಕ್ಕಳೇ, ಈ ರೀತಿ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕು. ಗೊತ್ತಾಯ್ತು. ಸೊ ದಿಸ್ ಇಸ್ ದ ಥಿಂಗ್. ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಕೆಲವೊಂದ್ಸರಿ ಏನ್ ಕೇಳ್ತಾರೆ ಅಂದ್ರೆ ಟೆಸ್ಟ್ ಕ್ರಾಸ್ ಕೇಳ್ತಾರೆ. ಓಕೆ, ಸೊ ಆಗ ಏನ್ ಮಾಡ್ಬೇಕು ಅಂತಂದ್ರೆ, ದಟ್ ಈಸ್ ನಥಿಂಗ್ ಬಟ್ F1 ಜನರೇಷನ್ ಪ್ರೋಜನಿ ಈಸ್ ಕ್ರಾಸ್ಡ್ ವಿತ್ ಇಟ್ಸ್ ಡಬಲ್ ರಿಸೆಸಿವ್ ಪೇರೆಂಟ್. ಓಕೆ, ಯಾಕೆ ಅಂದ್ರೆ ನೋಡ್ಲಿಕ್ಕೆ ಪ್ಲಾಂಟ್ ಟಾಲ್ ಅಂತ ಗೊತ್ತಾಯ್ತು, ಬಟ್ ಅದರಲ್ಲಿ ಯಾವ್ದು ಜೀನ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಸೊ ಯಾವ್ದು ಜೀನ್ಸ್ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ರಿಸೆಸಿವ್ ಪೇರೆಂಟ್ ಜೊತೆ ಏನ್ ಮಾಡ್ಬೇಕು, ಕ್ರಾಸ್ ಮಾಡ್ಬೇಕು. ಸೊ ಹಂಗಾಗಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುವಂತಹ ಪ್ಲಾಂಟ್ ಜೊತೆ ಏನ್ ಕ್ರಾಸ್ ಆಗ್ತಾ ಇದೆ, ದಟ್ ಈಸ್ ಸ್ಮಾಲ್ ಟಿ. ಸೊ ಹಂಗಾಗಿ ಗ್ಯಾಮೆಟ್ಸ್ ಕೂಡ ಅದೇ ಬರುತ್ತೆ. ದೇರ್ ಇಸ್ ನೋ ಡಿಫರೆನ್ಸ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ದೆನ್ ಸ್ಮಾಲ್ ಟಿ. ಅವಾಗ ಏನ್ ಬರುತ್ತೆ ಇಲ್ಲಿ ರಿಸಲ್ಟ್ ಏನ್ ಬಂತು ಅಂತ ಅಂದ್ರೆ, ದಟ್ ಈಸ್ ನಥಿಂಗ್ ಬಟ್
capital T, small t, small t, small t, then capital T, small t, then small t, small t. ಅಂದ್ರೆ ಏನಾಯ್ತು? That is tall ಎಷ್ಟಿದೆ? capital T, capital T, capital T, small t ಅನ್ನೋದು ಎಷ್ಟಿದೆ? 2 ಇದೆ. small t ಅನ್ನೋದು ಎಷ್ಟಿದೆ? 1 ಇದೆ. That is, sorry, 2 ಇದೆ. Okay, so that is nothing but what? 1:1. Simplify ಮಾಡಿದ್ರೆ ಎಷ್ಟು ಸಿಗುತ್ತೆ? 1:1 ಅಂತಂದ್ರೆ tall ಇರುವಂತದ್ದು 2 ಇದೆ, dwarf ಇರುವಂತದ್ದು 2 ಇದೆ. ಹಾಗಾಗಿ 1:1 ಸಿಗುತ್ತೆ. 50% of plants are tall, 50% of plants are dwarf, and this tall is what? Heterozygous tall. So that's why progeny of F1 generation is heterozygous ಅಂತ ಹೇಳಿ ಪ್ರೂಫ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಜಿನೋಟಿಪಿಕ್ ಮತ್ತೆ ಫಿನೋಟಿಪಿಕ್ ರೇಷಿಯೋ ಕೇಳ್ತಾರೆ. ದಟ್ ಈಸ್ 1:1, 1:1. Phenotypic ratio of this that is test cross is what? Tall is to dwarf, that is 1:1. Genotypic ratio ಏನಾಗುತ್ತೆ? capital T small t is to small t, that is 1:1. ಇಷ್ಟೇನೆ ಬರೀತೀರಾ, ಗೊತ್ತಾಯ್ತು? So this is about incomplete dominance, sorry, test cross. next ಏನು? ಡೈಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಅಂತ ಯಾಕೆ ಕರೀತಾ ಇದ್ದಾರೆ? ಇಲ್ಲಿ 2 ಕ್ಯಾರೆಕ್ಟರ್ ತಗೊಂಡಿದ್ವಿ, ಅಲ್ಲೇ ಒಂದೇ ಒಂದು ಕ್ಯಾರೆಕ್ಟರ್ ತಗೊಂಡಿದ್ದು ಹೈಟ್. ಇಲ್ಲಿ ಏನ್ ತಗೊಂಡಿರೋದು? 2 ಕ್ಯಾರೆಕ್ಟರ್. ಒಂದು ಶೇಪ್ ಆಫ್ ದ ಸೀಡ್, ಇನ್ನೊಂದು ಕಲರ್ ಆಫ್ ದ ಸೀಡ್. ಶೇಪ್ ಆಫ್ ದ ಸೀಡ್ ರೌಂಡ್ ಇತ್ತು ಅಂತಂದ್ರೆ ರೌಂಡ್ ಬರಿಬೇಕು, ಶೇಪ್ ಆಫ್ ದ ಸೀಡ್ ರಿಂಕಲ್ ಇತ್ತು ಅಂತಂದ್ರೆ ರಿಂಕಲ್ ಅಂತ. ನೆಕ್ಸ್ಟ್ ಕಲರ್ ಆಫ್ ದ ಸೀಡ್ ಒಂದು ಎಲ್ಲೋ ಇರುತ್ತೆ, ಇನ್ನೊಂದು ಕಲರ್ ಆಫ್ ದ ಸೀಡ್ ಯಾವ್ದಿರುತ್ತೆ? ಗ್ರೀನ್. ಸೊ ದಿಸ್ ಈಸ್ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂಡ್ ದಿಸ್ ಈಸ್ ರಿಸೆಸಿವ್ ಕ್ಯಾರೆಕ್ಟರ್. ಗೊತ್ತಾಯ್ತು? ಸೊ ದಿಸ್ ಇಸ್ ರಿಸೆಸಿವ್ ಕ್ಯಾರೆಕ್ಟರ್. ಓಕೆ, ನೆಕ್ಸ್ಟ್ ಈಗ ಪೇರೆಂಟ್ಸ್ ಏನು? ರೌಂಡ್ ಎಲ್ಲೋ ಅನ್ನೋದು ಡಾಮಿನೆಂಟ್, ಪ್ಯೂರ್ ಡಾಮಿನೆಂಟ್. ಇಲ್ಲಿ ಏನು ಯಾವುದು ಮಿಕ್ಸಿಂಗ್ ಆಫ್ ಜೀನ್ಸ್ ಇಲ್ಲ. ಓಕೆ, ಪ್ಯೂರ್ ಪ್ಲಾಂಟ್ ಎರಡೂ ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್ ಇದೆ. ರೌಂಡ್ ಇರುವಂತಹ ಸೀಡ್ ಇದೆ ಮತ್ತೆ ಯೆಲ್ಲೋ ಕಲರ್ ಇದೆ. ಅದೇ ರಿಂಕಲ್ ಇರುವಂತ ಸೀಡ್ ಗ್ರೀನ್ ಕಲರ್ ಇರುತ್ತೆ, ದಟ್ ಈಸ್ ರಿಸೆಸಿವ್ ಪೇರೆಂಟ್. ಓಕೆ, ಇಲ್ಲಿ ಇರುವಂತಹ ಗ್ಯಾಮೆಟ್ಸ್ ಏನಾಗುತ್ತೆ? ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, small y. Okay, next F1 generation ಅಲ್ಲಿ ಏನಾಗುತ್ತೆ? So this and this one goes with each other, so that what is F1 generation? We will get capital R, small r, capital Y, small y ಅಂತ ಬರುತ್ತೆ. Okay, next F1 generation ಇನ ಪ್ರೋಜನಿನ ಸೆಲ್ಫಿಂಗ್ ಮಾಡುವಂತದ್ದು. ಅವಾಗ ಇಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್ y. ನೆಕ್ಸ್ಟ್ ಈ ರೀತಿ, ಅಂದ್ರೆ ಈ ರೀತಿ ಬರ್ಕೊಂಡ್ರೆ ನಿಮಗೆ ಸಿಗುತ್ತೆ ನೋಡಿ. capital R, capital Y, small y ಇರುತ್ತೆ ಅಲ್ವಾ? ಸೊ ದಿಸ್ ಒನ್ capital R, capital Y, capital R, small y. Okay, so capital R, capital Y, capital R, small y. Next capital Y, small r and small r, small y. ಗೊತ್ತಾಯ್ತು? ಸೊ ಈ ರೀತಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪನೆಟ್ ಸ್ಕ್ವೇರ್ ಅಲ್ಲಿ ಬರ್ಕೋಬೇಕು. ಸೊ ದಿಸ್ ಈಸ್ ರಿಟನ್ ಸೇಮ್ ಹಿಯರ್. ಒಂದ್ ಕಡೆ ಮೇಲ್ ಗ್ಯಾಮೆಟ್ಸ್ ಬರೆದ್ರೆ ಇನ್ನೊಂದ್ ಕಡೆ ಫಿಮೇಲ್ ಗ್ಯಾಮೆಟ್ಸ್ ಬರ್ಕೋಬೇಕು. ಈಗ ನೀವು ಇದರಲ್ಲಿ ಪನೆಟ್ ಸ್ಕ್ವೇರ್ ಹಾಕೋದನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಬರುತ್ತೆ. ಓಕೆ, ಬಟ್ ಇದರ ರಿಸಲ್ಟ್ ಏನ್ ಬರುತ್ತಲ್ಲ, ಇದ್ರ ಮೇಲೆ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ. ಓಕೆ, ಸೊ ಇಟ್ ಈಸ್ ಮಾಡೆಲ್ ಪೇಪರ್ 1 ಅಲ್ಲಿ 2 ಮಾಡೆಲ್ ಪೇಪರ್ 1 ಅಲ್ಲಿ ಇದೆ ಅಲ್ವಾ? ಸೊ ಇದರ ಬೇಸಿಸ್ ಮೇಲೆ ಕ್ವೆಶನ್ ಇದೆ ಅಲ್ಲ, ಮಾಡೆಲ್ ಪೇಪರ್ 1, ಅದನ್ನ ಸಾಲ್ವ್ ಮಾಡಿಸಿದೀನಿ ಹಾಟ್ಸ್ ಕ್ವೆಶನ್ ವಿಡಿಯೋದಲ್ಲಿ. ಮಾಡೆಲ್ ಪೇಪರ್ನು ಕೂಡ ಸಾಲ್ವ್ ಮಾಡಿಸಿದೀನಿ, ಅದನ್ನ ನೋಡಿ ಹಾಟ್ಸ್ ಕ್ವೆಶನ್ ಯಾವ ರೀತಿ ಬರುತ್ತೆ ಅಂತ. ಈಗ ಸಿಂಪಲ್ ಆಗಿ ನೀವು 5 marks ಗೆ ಅಂತ ಕಲಿಯೋದಾದ್ರೆ ಏನಂತ ಕಲಿತೀರಾ ಅಂತಂದ್ರೆ ರೇಷಿಯೋಸ್ ನೋಡ್ಕೊಳ್ಳಿ. ಯಾಕಂದ್ರೆ ರೇಷಿಯೋಸ್ ಮೇಲೆ ಕ್ವೆಶನ್ ಕೇಳ್ತಾರೆ, ಸಬ್ ಕ್ವೆಶನ್ ಮಾಡಿ ಕೇಳುವಂತ ಚಾನ್ಸಸ್ ಇರುತ್ತೆ. ಏನಂದ್ರೆ ಫಿನೋಟೈಪ್ ರೇಷಿಯೋ ರೌಂಡ್ ಎಲ್ಲೋ ಎಷ್ಟು ಬಂದಿದೆ, ರೌಂಡ್ ಎಲ್ಲೋ ಎಷ್ಟಿದೆ ಅಂತಂದ್ರೆ 9. ಓಕೆ, ನೆಕ್ಸ್ಟ್ ರೌಂಡ್ ಗ್ರೀನ್ ಎಷ್ಟಿದೆ? 3. ನೆಕ್ಸ್ಟ್ ರಿಂಕಲ್ ಎಲ್ಲೋ ಎಷ್ಟಿದೆ? 3. ನೆಕ್ಸ್ಟ್ ರಿಂಕಲ್ ಗ್ರೀನ್ ಎಷ್ಟಿದೆ? 1. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ರೌಂಡ್ ಎಲ್ಲೋ ಅಂತಂದ್ರೆ ಏನು? ಪೇರೆಂಟಲ್ ಕ್ಯಾರೆಕ್ಟರ್, ಇದು ಪೇರೆಂಟಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ರಿಂಕಲ್ ಗ್ರೀನ್ ಅಂತ ಅಂದ್ರೆ ಏನು? ಪೇರೆಂಟಲ್ ಕ್ಯಾರೆಕ್ಟರ್. ಇಲ್ಲಿ ಮಿಕ್ಸ್ ಆಗಿರುವಂತದ್ದು, ರೀಕಂಬೈನ್ ಆಗಿರುವಂತದ್ದು ಅಂದ್ರೆ ಹೊಸದಾಗಿ ಬಂದಿರುವಂತ ಕ್ಯಾರೆಕ್ಟರ್ಸ್ ಎಷ್ಟು ಅಂತಂದ್ರೆ ಇಲ್ಲಿ 3, ಇಲ್ಲಿ 3. ಸೊ ಟೋಟಲ್ 6 ಹೊಸದಾಗಿ ಬಂದಿರುವಂತ ಕ್ಯಾರೆಕ್ಟರ್ಸ್ ಇದೆ. ಯಾವ್ದ್ಯಾವ್ದು ಅಂತಂದ್ರೆ ನೋಡಿ, ರೌಂಡ್ ಅನ್ನೋದು ಡಾಮಿನೆಂಟ್, ಗ್ರೀನ್ ಅನ್ನೋದು ರಿಸೆಸಿವ್, ಡಾಮಿನೆಂಟ್ ಜೊತೆ ರಿಸೆಸಿವ್ ಮಿಕ್ಸ್ ಆಗಿದೆ. ನೆಕ್ಸ್ಟ್ ರಿಂಕಲ್ ಅನ್ನೋದು ರಿಸೆಸಿವ್, ಯೆಲ್ಲೋ ಅನ್ನೋದು ಡಾಮಿನೆಂಟ್, ಡಾಮಿನೆಂಟ್ ಜೊತೆ ರಿಸೆಸಿವ್ ಮಿಕ್ಸ್ ಆಗಿದೆ. ಓಕೆ, ಬಟ್ ಇದು ಪ್ಯೂರ್ ಡಾಮಿನೆಂಟ್, ಇದು ಪ್ಯೂರ್ ರಿಸೆಸಿವ್. ಪೇರೆಂಟ್ ಯಾವಾಗ್ಲೂ ಪೇರೆಂಟಲ್ ಕಾಂಬಿನೇಷನ್ ಇರುತ್ತೆ, ಪ್ಯೂರ್ ಡಾಮಿನೆಂಟ್ ಮತ್ತೆ ಪ್ಯೂರ್ ರಿಸೆಸಿವ್ ಇರುತ್ತೆ. ಹೊಸದಾಗಿ ಬಂದಿರುವಂತದ್ದು ರೀಕಂಬೈನ್ ಆಗಿರುವಂತದ್ದು
ಯಾವುದು ಕ್ಯಾರೆಕ್ಟರ್ ಅಂತಂದ್ರೆ ದಟ್ ಈಸ್ ಮಿಕ್ಸಿಂಗ್ ಆಫ್ ಡಾಮಿನೆಂಟ್ ಅಂಡ್ ರಿಸೆಸಿವ್, ಮಿಕ್ಸಿಂಗ್ ಆಫ್ ರಿಸೆಸಿವ್ ಅಂಡ್ ಡಾಮಿನೆಂಟ್. ಸೊ ದಟ್ಸ್ ವೈ ರೀಕಂಬೈನ್ಡ್ ಪ್ರೋಜನಿ ಹೊಸ ಕ್ಯಾರೆಕ್ಟರ್ ಬಂದಿರೋದು ಎಷ್ಟು ಅಂತ ಕೇಳಿದ್ರೆ 6 ಅಂತ ಬರೀತೀರಾ. ದಟ್ ಈಸ್ 3 and 3. ಮತ್ತೆ ಪೇರೆಂಟಲ್ ಎಷ್ಟು ಅಂತಂದ್ರೆ ದಟ್ ಈಸ್ 10. ಯಾವುದು ದಿಸ್ 9. ರೌಂಡ್ ಎಲ್ಲೋ ಅನ್ನೋದು 9 ಇದೆ, ರಿಂಕಲ್ ಗ್ರೀನ್ ಅನ್ನುವಂಥದ್ದು 1 ಇದೆ. ಸೊ ದಿಸ್ ಇಸ್ ದ ರೇಷಿಯೋ 9:3:3:3:3:1. ಓಕೆ, ಸೊ ಟೋಟಲ್ ಮಾಡಿದ್ರೆ ಇದು 6 ಮತ್ತೆ ಇದು 10, ಸೊ ಟೋಟಲ್ 16 ಆಗುತ್ತೆ. ಗೊತ್ತಾಯ್ತು? ಸೊ ಈಗ ಈ 16ನ ಜಿನೋಟಿಪಿಕ್ ರೇಷಿಯೋ ಬರೀಬೇಕು ಅಂದ್ರೆ ಸಿಂಪಲ್ ಆಗಿ ಹೆಂಗ್ ನೆನ್ಪಿಟ್ಕೊಳ್ಳಿ, 1:2:1 ಅಂತ ಬರೀತೀರಾ. ನಿಮಗೆ ಈ ರೇಷಿಯೋ ಗೊತ್ತಿದೆ, 1:2:1. ಇದನ್ನ ಡಬಲ್ ಮಾಡ್ತೀರಾ ಅಂದ್ರೆ 1 ಇರೋದನ್ನ 2 ಮಾಡ್ತೀರಾ, 2 ಇರೋದನ್ನ 4 ಮಾಡ್ತೀರಾ, 1 ಇರೋದನ್ನ ಮತ್ತೆ 2 ಮಾಡ್ತೀರಾ. ಓಕೆ, ಸೊ ದಿಸ್ ಹೋಲ್ ಥಿಂಗ್ ಈಸ್ ಮಲ್ಟಿಪ್ಲೈಡ್ ವಿತ್ 2, ದಟ್ ಈಸ್ 2:4:2 ಆಯ್ತು. ಮತ್ತೆ ವಾಪಸ್ ಅದನ್ನೇ ಬರೀತೀರಾ ಫಸ್ಟ್ ಬರ್ದಿದ್ದು, ದಟ್ ಈಸ್ 1:2:1. ಗೊತ್ತಾಯ್ತು? ಸೊ ಈಗ ನಿಮಗೆ ಇಲ್ಲಿ ಟೋಟಲ್ ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 16 ಸಿಗುತ್ತೆ. ಸೊ ದಿಸ್ ಇಸ್ ದ ಜಿನೋಟಿಪಿಕ್ ರೇಷಿಯೋ. ಇದರಲ್ಲಿ 9 ರೌಂಡ್ ಎಲ್ಲೋ ಇದೆ ನೋಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅಂತ ಇರೋದು ಬಾಕ್ಸ್ 1 ನಲ್ಲಿ ಮಾತ್ರ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇರೋದು ಇಲ್ಲಿದೆ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇರುವಂತದ್ದು ಇಲ್ಲಿದೆ. 2 ಮತ್ತೆ 5th ಅಲ್ಲಿ ಇದೆ. ಓಕೆ, ಹಂಗಾಗಿ ಇದು 2. ಗೊತ್ತಾಯ್ತು? ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಸಾರಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಈ ತರದ್ದು ಎಲ್ಲಿದೆ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಇರುವಂತದ್ದು ಇರಬೇಕು. ಓಕೆ, ಇಲ್ಲಿದೆ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂದ್ರೆ ಬಾಕ್ಸ್ 3 ಮತ್ತೆ ಬಾಕ್ಸ್ 9. ಸೊ ಹಂಗಾಗಿ ಇದನ್ನು ಎಷ್ಟಿದೆ? 2 ಇದೆ. ಗೊತ್ತಾಯ್ತು? ಸೊ ಈ ತರ ನೋಡಿದಾಗ ಅದೆರಡು ಸೇರಿದ್ರೆ ಇದೆಲ್ಲ ಕ್ಯಾರೆಕ್ಟರ್ ಏನಿದೆ ರೌಂಡ್ ಎಲ್ಲೋನೇ ಆಗುತ್ತೆ ನೋಡಿ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ರೂ ಇದನ್ನ ಏನಂತ ಕರಿತೀವಿ? ರೌಂಡ್ ಅಂತಾನೆ ಕರಿತೀವಿ. ಕ್ಯಾಪಿಟಲ್ ವೈ ಇದ್ರೆ ಇದನ್ನ ಎಲ್ಲೋ ಅಂತ ಕರಿತೀವಿ. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದ್ರೂ ಇದು ಎಲ್ಲೋ. ಗೊತ್ತಾಯ್ತು? ಸೊ ರೌಂಡ್ ಎಲ್ಲೋ ಇರುವಂತದ್ದು ಎಷ್ಟಿದಾವೆ? ಟೋಟಲ್ 9 ಇದೆ. ರೌಂಡ್ ಗ್ರೀನ್ ಅನ್ನುವಂಥದ್ದು ಎಷ್ಟಿದೆ? 3 ಇದೆ. ರಿಂಕಲ್ ಎಲ್ಲೋ ಅನ್ನೋದು ಎಷ್ಟಿದಾವೆ? 3 ಇದಾವೆ. ರಿಂಕಲ್ ಗ್ರೀನ್ ಅನ್ನುವಂಥದ್ದು ಎಷ್ಟಿದೆ? 1 ಇದೆ. ಗೊತ್ತಾಯ್ತು? ಸೊ ಈ ರೀತಿ ನೀವು ಡೀಟೇಲ್ ಆಗಿ ನೋಡ್ಕೊಂಡಿದ್ದೀರಾ ಕಾನ್ಸೆಪ್ಟ್ ಅಂತಂದ್ರೆ ಇದ್ರ ಬೇಸಿಸ್ ಮೇಲೆ ಕ್ವೆಶನ್ ಕೇಳಿದಾಗ ನೀವು ಈಸಿಯಾಗಿ ಬರೀತೀರಾ. ಇನ್ನೊಂದು ತರ ಕ್ವೆಶನ್ ಕೇಳ್ತಾರೆ, ದಟ್ ಈಸ್ ಡಾಮಿನೆಂಟ್ ಫಾರ್ ಸಿಂಗಲ್ ಟ್ರೇಟ್ ಅಂತ ಕೇಳ್ತಾರೆ. ಓಕೆ, ಸೊ ಒಂದೇ ಒಂದು ಡಾಮಿನೆಂಟ್ ಇರ್ಬೇಕು. ಇಲ್ಲಿ ನೋಡಿ, ಕ್ಯಾಪಿಟಲ್ ವೈ ಡಾಮಿನೆಂಟ್ ಇದೆ, ಇನ್ನೊಂದು ಯಾವ್ದಿದೆ? ಹೆಟಿರೋ ಇದೆ. ಓಕೆ, ಸಾರಿ, ಇದನ್ನು ಕೂಡ ಡಾಮಿನೆಂಟ್ ಇದೆ. ಓಕೆ, ಸೊ ಡಾಮಿನೆಂಟ್ ಒಂದೇ ಇರಬೇಕು ಅಂದ್ರೆ ಯಾವ್ದು ಬರುತ್ತೆ ಅಂತಂದ್ರೆ ದಟ್ ಈಸ್ ಇದು, ಸಿ ದಿಸ್ ಒನ್. ಕ್ಯಾಪಿಟಲ್ ವೈ ಮಾತ್ರ ಡಾಮಿನೆಂಟ್ ಇದೆ. ಸೊ ದಿಸ್ ಇಸ್ ಡಾಮಿನೆಂಟ್ ಫಾರ್ ಸಿಂಗಲ್ ಟ್ರೇಟ್. ಅದೇ ಸ್ಮಾಲರ್ ಅಂದ್ರೆ ಏನಾಯ್ತು? ಅಲ್ಲಿ ರಿಸೆಸಿವ್ ಆಯ್ತು. ಸೊ ಎರಡಕ್ಕೂ ಕೂಡ ಡಾಮಿನೆಂಟ್ ಇರಬೇಕು ಅಂದ್ರೆ ಇದು ಇಲ್ಲಿ ಕಾಣಿಸ್ತದೆ ಕೂಡ, ಇಲ್ಲಿ ನೋಡಿ, ಎರಡೂ ಕೂಡ ಡಾಮಿನೆಂಟ್ ಇದೆ, ಇದನ್ನು ಕೂಡ ಡಾಮಿನೆಂಟ್ ಇದೆ. ಅಂದ್ರೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂತ ಇದ್ದಾಗ ನಾವು ಯಾವ್ದನ್ನ ತಗೊಂತೀವಿ? ಕ್ಯಾಪಿಟಲ್ ವೈ ಇರೋದು. ಓಕೆ, ಸೊ ಹಂಗಾಗಿ ಇದೇನಾಗುತ್ತೆ? ದಿಸ್ ಇಸ್ ಡಾಮಿನೆಂಟ್. ನೆಕ್ಸ್ಟ್ ಆದ್ರೆ ಎರಡೂ ಕೂಡ ರಿಸೆಸಿವ್ ಇದ್ರೆ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ? ದಿಸ್ ಇಸ್ ಡಾಮಿನೆಂಟ್ ಅಂಡ್ ದಿಸ್ ಇಸ್ ರಿಸೆಸಿವ್ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ ನೋಡಿ, ದಿಸ್ ಇಸ್ ರಿಸೆಸಿವ್ ಅಂಡ್ ದಿಸ್ ಇಸ್ ಡಾಮಿನೆಂಟ್. ಗೊತ್ತಾಯ್ತು? ಸೊ ದಿಸ್ ಇಸ್ ಡಾಮಿನೆಂಟ್ ಫಾರ್ ಸಿಂಗಲ್ ಟ್ರೇಟ್. ರಿಸೆಸಿವ್ ಫಾರ್ ಸಿಂಗಲ್ ಟ್ರೇಟ್ ಅಂದ್ರೂ ಒಂದೇ, ಡಾಮಿನೆಂಟ್ ಫಾರ್ ಸಿಂಗಲ್ ಟ್ರೇಟ್ ಅಂತ ಅಂದ್ರೂ ಒಂದೇ. ಯಾಕಂದ್ರೆ ಒಂದು ಡಾಮಿನೆಂಟ್ ಇತ್ತು ಅಂದ್ರೆ ಅಪೋಸಿಟ್ ಇನ್ನೊಂದು ಯಾವ್ದಿರುತ್ತೆ? ರಿಸೆಸಿವ್ ಇದ್ದೇ ಇರುತ್ತೆ. ಇಲ್ಲಿ ಹೇಳಿದ್ನಲ್ಲ ಎಕ್ಸಾಂಪಲ್ ಇದೆ ನೋಡಿ, ಡಾಮಿನೆಂಟ್ ಫಾರ್ ಸಿಂಗಲ್ ಟ್ರೇಟ್ ಒಂದು ಡಾಮಿನೆಂಟ್ ಇದೆ, ಹಂಗಂದ್ರೆ ಇನ್ನೊಂದು ಏನಾಗಬೇಕು? ರಿಸೆಸಿವ್ ಫಾರ್ ಸಿಂಗಲ್ ಟ್ರೇಟ್ ಅಂದ್ರೆ ಒಂದು ರಿಸೆಸಿವ್ ಇದೆ, ಇನ್ನೊಂದು ಏನಾಗಬೇಕು? ಡಾಮಿನೆಂಟ್. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಕಂಡೀಷನ್. ಈ ರೀತಿ ಕ್ವೆಶನ್ಸ್ ಕೇಳ್ತಾ ಬರ್ತಾರೆ ನಿಮಗೆ ಡೈಹ್ಯಾಬ್ರಿಡ್ ಕ್ರಾಸ್ ಅಲ್ಲಿ. ಸೊ ಸಿಂಪಲ್ ಆಗಿ ಡೈಹ್ಯಾಬ್ರಿಡ್ ಕ್ರಾಸ್ ಅಂದ್ರೆ ಏನಂತ ಬರೀತೀರಾ? ಪೇರೆಂಟ್ಸ್ ಬರೀತೀರಾ, ಗ್ಯಾಮೆಟ್ಸ್ ಬರೀತೀರಾ, F1 ಜನರೇಷನ್ ಬರೀತೀರಾ, ಕ್ಯಾಪಿಟಲ್ ಆರ್ ಇದೆರಡು ಮಿಕ್ಸ್ ಮಾಡಿದ್ರೆ F1 ಜನರೇಷನ್ ಬಂತು. ಇದನ್ನ ಕ್ರಾಸ್ ತಗೊಂಡಾಗ ನಮಗೆ ಏನ್ ಬರುತ್ತೆ? ದಟ್ ಈಸ್ F2 ಜನರೇಷನ್ ಏನ ಗ್ಯಾಮೆಟ್ಸ್ ಬರುತ್ತೆ. ನೆಕ್ಸ್ಟ್ ಪ್ರೋಜನಿ ಬರ್ಕೋಬೇಕು ಅಂದ್ರೆ ಪನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ಪ್ರೋಜನಿ ಬರೀತೀರಾ. ಫಿನೋಟೈಪಿಕ್ ರೇಷಿಯೋ 9:3:3:1 ಬರೀತೀರಾ. ಜಿನೋಟಿಪಿಕ್ ರೇಷಿಯೋ 1:2:1, 2:4:2, 1:2:1 ಬರೀತೀರಾ ಮಕ್ಕಳೇ. ಗೊತ್ತಾಯ್ತು? ಸೊ ದಿಸ್ ಇಸ್ ಡೈಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನು ಅಂತಂದ್ರೆ 4 o'clock ಪ್ಲಾಂಟ್, ಮಿರಬಿಲಿಸ್ ಜಲಪ, ಆಂಟೆರಿನಮ್ ಮ್ಯಾಜಸ್, ಓಕೆ, ಸೊ ಸ್ನಾಪ್ ಡ್ರ್ಯಾಗನ್ ಇದೆಲ್ಲ ಒಂದೇ. ಈ ಫ್ಲವರ್ ತಗೊಳೋದು ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಏನಿದೆ ಅಂತಂದ್ರೆ ರೆಡ್ ಫ್ಲವರ್ ಬರುತ್ತೆ, ಇನ್ನೊಂದು ರಿಸೆಸಿವ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ವೈಟ್ ಫ್ಲವರ್ ಇರುತ್ತೆ. ಎರಡದ್ದು ಗ್ಯಾಮೆಟ್ಸ್ ತಗೊಂಡ್ರೆ ಏನಾಗುತ್ತೆ? ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್.
ನೆಕ್ಸ್ಟ್ F1 ಜನರೇಷನ್ ಅದನ್ನ ಫ್ಯೂಸ್ ಮಾಡಿದಾಗ ಬರುವಂತದ್ದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುವಂತ ಪ್ರೋಜನಿ ಇದೆ. ಈಗ ಲಾ ಆಫ್ ಡಾಮಿನೆನ್ಸ್ ಪ್ರಕಾರ ನೋಡಿದ್ರೆ ರೆಡ್ ಇರಬೇಕಾಗಿತ್ತು ತಾನೆ ಕಲರ್, ಅಂದ್ರೆ ಟಾಲ್ ಮತ್ತೆ ಕನ್ಸಿಡರ್ ದಿಸ್ ಆಸ್ ಟಾಲ್ ಪ್ಲಾಂಟ್ ಅಂಡ್ ಕನ್ಸಿಡರ್ ದಿಸ್ ಆಸ್ ಡ್ವಾರ್ಫ್ ಪ್ಲಾಂಟ್. ಓಕೆ, ದೆನ್ ವಾಟ್ ಈಸ್ ದ ಕಂಡೀಷನ್ ಹಿಯರ್? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೆ ನಾವು ಇದನ್ನ ಏನಂತ ಕರಿತೀವಿ? ಹೆಟೆರೋಸೈಗಸ್ ಟಾಲ್ ಅಂತ ಕರಿತೀವಿ ತಾನೆ. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ವಾಟ್ ಹ್ಯಾಪನ್ಸ್ ಹಿಯರ್ ಈಸ್ this is nothing but what? Incomplete dominance. ಯಾಕೆ incomplete ಆಗ್ತಾ ಇದೆ ಅಂದ್ರೆ this dominant character failed to express completely. ಓಕೆ, ಸೊ ಈ ರೆಡ್ ಇದೆಲ್ಲ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ, ಇನ್ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿರುವಂತ ಕಲರ್ ಏನಾಗುತ್ತೆ? ಪಿಂಕ್. ಓಕೆ, ಸೊ ಡಾಮಿನೆಂಟ್ failed to express completely, so that's why it is known as what? Incomplete dominance. This is a deviation from Mendel law. ಮೆಂಡಲ್ ಲಾ ಪ್ರಕಾರ ಲಾ ಆಫ್ ಡಾಮಿನೆನ್ಸ್ ಇರಬೇಕಾಗಿತ್ತು, ಬಟ್ ಇಲ್ಲಿ ಡಾಮಿನೆನ್ಸ್ ಪ್ಲೇ ಆಗ್ತಾ ಇಲ್ಲ, ರೋಲ್ ಪ್ಲೇ ಆಗ್ತಾ ಇಲ್ಲ, ಡಾಮಿನೆಂಟ್ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ, ಇನ್ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗ್ತದೆ. ಸೊ ದಟ್ಸ್ ವೈ ಫ್ಲವರ್ ಕಲರ್ ಇಸ್ ಪಿಂಕ್. ಈಗ ಇದನ್ನೇ ತಗೊಂಡಾಗ ಸೆಲ್ಫಿಂಗ್ ಆಫ್ F1 ತಗೊಂಡಾಗ ಏನಾಗುತ್ತೆ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಗ್ಯಾಮೆಟ್ಸ್. ಸೊ ಹಂಗಾಗಿ ಪನ್ನೆಟ್ ಸ್ಕ್ವೇರ್ ಬರ್ಕೊಂಡಾಗ ಏನಾಗುತ್ತೆ ನಮಗೆ? ಸೊ ವಾಟ್ ವಿ ವಿಲ್ ಗೆಟ್ ಹಿಯರ್? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ smaller. So one side will be female gamete and another side will be male gamete. So what we will get? Capital R, capital R, capital R, smaller, capital R, smaller, smaller, smaller. ಈಗ capital R ಅಂತಂದ್ರೆ ಏನರ್ಥ? That flower is red. Next capital R small r ಅಂದ್ರೆ ಏನರ್ಥ? That okay, that flower is pink. Next smaller ಅಂದ್ರೆ ಏನರ್ಥ? That flower is white ಅಂತ ಅರ್ಥ. ಸೊ ಹಾಗಾಗಿ ರೆಡ್ ಇರುವಂತದ್ದು ಎಷ್ಟಿದೆ? ಒಂದಿದೆ. ಓಕೆ, ಸೊ ದಿಸ್ ಇಸ್ 1. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಷ್ಟಿದೆ? 2. ಪಿಂಕ್ ಇದೆ. ಓಕೆ, ನೆಕ್ಸ್ಟ್ ವೈಟ್ ಇರುವಂತ ಫ್ಲವರ್ ಎಷ್ಟಿದೆ? 1. ಹಾಗಾಗಿ ಫಿನೋಟಿಪಿಕ್ ರೇಷಿಯೋ ಏನಾಯ್ತು? 1:2:1. ಜಿನೋಟಿಪಿಕ್ ರೇಷಿಯೋ ಕೂಡ ಎಷ್ಟಾಗುತ್ತೆ? 1:2:1. 1:2:1, 1:2:1. both phenotypic and genotypic ratio, that is incomplete dominance. ಇದನ್ನ ನೀವು ಬರೀತೀರಾ ಮಕ್ಕಳು? ಓಕೆನಾ? ನೆಕ್ಸ್ಟ್ ಬ್ಲಡ್ ಗ್ರೂಪ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಈಗ ನೋಡಿ, ಬ್ಲಡ್ ಗ್ರೂಪ್ ನ ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡ್ತಿರುವಂತಹ ಜೀನ್ ಯಾವುದು ಅಂತಂದ್ರೆ ಐ ಜೀನ್. ಓಕೆ, ಆ ಕ್ಯಾರೆಕ್ಟರ್ ಗೆ ಕಂಟ್ರೋಲ್ ಮಾಡ್ತಿರುವಂತ ಜೀನ್ ಯಾವುದು? ಐ ಜೀನ್. ನೋಡಿ, ಒಂದು ಜೀನ್ ಇದೆ ಅಂತಂದ್ರೆ ಅದಕ್ಕೆ ಅಲೀಲ್ಸ್ ಯಾವಾಗ್ಲೂ ಪೇರ್ ಅಲ್ಲಿ ಇರುತ್ತೆ. ಒಂದು ಡಾಮಿನೆಂಟ್ ಇರುತ್ತೆ, ಇನ್ನೊಂದು ರಿಸೆಸಿವ್ ಇರುತ್ತೆ. ಬಟ್ ಇಲ್ಲಿ ಆ ತರ ಇಲ್ಲ. ಒಂದು ಜೀನಿಗೆ ಜಾಸ್ತಿ ಅಲೀಲ್ಸ್ ಇದೆ. ಸೊ ಹಂಗಾಗಿ ಯಾವ್ದಾವ್ದು ಅಲೀಲ್ ಅಂತ ಅಂದ್ರೆ ಇದು IA ಅನ್ನೋಂಥದ್ದು ಒಂದು ಅಲೀಲ್ ಇದೆ, IB ಅನ್ನೋಂಥದ್ದು ಒಂದು ಅಲೀಲ್ ಇದೆ, ಮತ್ತೆ I ಅನ್ನೋಂಥದ್ದು ಒಂದು ಅಲೀಲ್ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಮಲ್ಟಿಪಲ್ ಅಲೀಲಿಸಮ್. ಒನ್ ಜೀನ್ ಇಸ್ ಕಂಟ್ರೋಲ್ಡ್ ಬೈ ಮೋರ್ ದ್ಯಾನ್ one, that is 2 alleles. So that's why it is known as what? Multiple allelism. Okay, so ಈಗ ನೋಡಿ, IA ಜೊತೆಗೆ ಸೇರಿದ್ರೆ ಏನಾಗುತ್ತೆ? That blood group is A. ಮತ್ತೆ I ಅಂತ ಸೇರಿದ್ರೆ ಏನಾಗುತ್ತೆ? That blood group is A. Okay, so either A blood group is in homozygous condition or A blood group is in heterozygous condition. ಅದೇ ರೀತಿ that is followed by B. Okay, IB ಇತ್ತು ಅಂದ್ರೆ that blood group is B. IB ಇತ್ತು ಅಂದ್ರೆ that blood group is B. Next IB ಇತ್ತು ಅಂದ್ರೆ blood group is AB. I ಇತ್ತು ಅಂದ್ರೆ that is O. ನಿಮಗೆ ಕ್ವೆಶನ್ ಏನ್ ಕೇಳ್ತಾರೆ ಅಂದ್ರೆ, ಈಗ ABO ಬ್ಲಡ್ ಗ್ರೂಪ್ ಅಲ್ಲಿ ಫಿನೋಟೈಪ್ ಎಷ್ಟಿದೆ? ದಟ್ ಈಸ್ 4 ಫಿನೋಟೈಪ್. ಯಾವ್ದಾವ್ದು? A, B, AB and O. So these are 4 phenotypes. Then how many genotypes? IA, I, 1, 2, 3, 4, 5, 6. ಗೊತ್ತಾಯ್ತು? ಸೊ ಜಿನೋಟೈಪ್ ಎಷ್ಟು ಇದೆ? 6 ಟೈಪ್ ಇದೆ. ಯಾವ್ದಾವ್ದು ಅಂತ ಕೇಳಿದ್ರೆ IAI ಅಂತ ಬರೀತಾರೆ. IB, IAIB, another is II. So all these are 6 genotypes. ನಿಮಗೆ ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಸಪೋಸ್ ಚಿಲ್ಡ್ರನ್ ಅಲ್ಲಿ ಇರುವಂತಹದ್ದು ಬ್ಲಡ್ ಗ್ರೂಪ್ ಯಾವ್ದಾವ್ದಿದೆ ಅಂತಂದ್ರೆ O ಬ್ಲಡ್ ಗ್ರೂಪ್ ಇದೆ ಮತ್ತೆ AB ಬ್ಲಡ್ ಗ್ರೂಪ್ ಇದೆ ಅಂತ ಚಿಲ್ಡ್ರನ್ ಅಲ್ಲಿ. ಹಂಗಂದ್ರೆ ಪೇರೆಂಟ್ಸ್ ಅಲ್ಲಿ ಇರುವಂತಹ ಬ್ಲಡ್ ಗ್ರೂಪ್ ಏನು ಅಂತ ಕೇಳ್ತಾರೆ. ಓಕೆ, ಸೊ ಈ ರೀತಿ 2 ಮಾರ್ಕ್ಸ್ ಅಲ್ಲಿ ಯೂಶುವಲಿ ಕ್ವೆಶನ್ಸ್ ಕೇಳ್ತಾರೆ, ಅಥವಾ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಬೇಕಿದ್ರೆ ಈ ತರ ಸ್ಪ್ಲಿಟ್ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು ಒಂದು ಬೆಸ್ಟ್ ಸಜೆಷನ್ ಹೇಳೋದು ಏನು ಅಂತ ಅಂದ್ರೆ, ನಾನು ಎಷ್ಟು ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿಸಿದಿನಲ್ಲ, 5 ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿಸಿದೀನಿ.
ಜೊತೆಗೆ ಮಿಡ್ ಟರ್ಮ್ ಪೇಪರ್ಸ್ ಒಂದು 4 ಮಿಡ್ ಟರ್ಮ್ ಪೇಪರ್ ಸಾಲ್ವ್ ಮಾಡಿಸಿದೀನಿ. ಓಕೆ, ಅದಾದ್ಮೇಲೆ ಮತ್ತೆ ಮಾಡೆಲ್ ಪೇಪರ್ಸ್ ಎಷ್ಟಿದೆ, 3 ಮಾಡೆಲ್ ಪೇಪರ್ಸ್ ಸಾಲ್ವ್ ಮಾಡಿಸಿದೀನಿ. ಆಮೇಲೆ ಹಾಟ್ಸ್ ಕ್ವಶನ್ ಅಂತ ಹೇಳಿ ಸಪ್ರೇಟ್ ಆಗಿ ವಿಡಿಯೋನು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಇದೆಲ್ಲ ನೀವು ನೋಡಿದೀರಾ ಅಂತಂದ್ರೆ ಎಷ್ಟು ವೆರೈಟೀಸ್ ಆಫ್ ಕ್ವಶನ್ಸ್ ಕವರ್ ಆಗುತ್ತೆ ಅಂತ ಅಂದ್ರೆ ನಿಮಗೆ ನೆಕ್ಸ್ಟ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ ನೀವು ಆರಾಮಾಗಿ ಈ ತರ ಕ್ವಶನ್ ಬಂದ್ರೆ ಈ ತರ ಆನ್ಸರ್ ಮಾಡ್ತೀನಿ ಅನ್ನೋಂಥದ್ದು ಕಾನ್ಫಿಡೆನ್ಸ್ ಬಂದು ಕಾನ್ಸೆಪ್ಟ್ಸ್ ಕೂಡ ಕವರ್ ಆಗಿರುತ್ತೆ, ನೀವು ಈಸಿಯಾಗಿ ಬರಿಬಹುದು. ಓಕೆ, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ನಾನು ಅದನ್ನ ಸಾಲ್ವ್ ಮಾಡಿದೀನಲ್ಲ, ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ದೆ. ಬಟ್ don't know how many of you have took serious about that and practiced all of them. Okay, so see, ಈ ತರ ಕೇಳಿದ್ರೆ ಏನ್ ಮಾಡ್ತೀರಾ ಅಂದ್ರೆ ಓ ಬಂದಿದೆ ಚಿಲ್ಡ್ರನ್ ಅಲ್ಲಿ ಮತ್ತೆ ಎ ಬಿನೂ ಬಂದಿದೆ ಅಂತಂದ್ರೆ ಪೇರೆಂಟ್ಸ್ ಮಸ್ಟ್ ಬಿ ಹೆಟೆರೋಸೈಗಸ್ ಕಂಡೀಷನ್. ಸೊ ಹಂಗಾಗಿ ಪೇರೆಂಟ್ಸ್ ಏನಿರ್ಬೇಕು, ಐ ಇರ್ಬೇಕು, ಐದರ್ ಫಾದರ್ ಆರ್ ಮದರ್. ಇನ್ನೊಂದು ಐ ಬಿ ನೋಡಿ, ಬಿನು ಯಾಕೆ ಬರ್ಕೊಂತ ಇದೀನಿ ಅಂದ್ರೆ ಒನ್ ಆಫ್ ದ ಪ್ರೋಜನಿ ಈಸ್ ಎ ಬಿ ಹ್ಯಾವಿಂಗ್ ಬೋತ್ ಕಂಡೀಷನ್. ಇನ್ನೊಂದು ಓ ಇದೆ. ಓಕೆ, ನೆಕ್ಸ್ಟ್ ಐ ಬಿ ಐ. ಸೊ ಈಗ ಇಲ್ಲಿ ಏನ್ ಬರುತ್ತೆ, ಪ್ರೋಜನಿ. ಸೊ ವಾಟ್ ಇಸ್ ದ ಪ್ರೋಜನಿ ವಿ ವಿಲ್ ಗೆಟ್ ಹಿಯರ್, ಐ ಎ ಐ ಬಿ ಬಂತ, ಒಂದನೇ ಪ್ರೋಜನಿ. ನೆಕ್ಸ್ಟ್ ಐ ಬಿ ಐ. ನೆಕ್ಸ್ಟ್ ಈ ತರ ಬರ್ದು ತೋರಿಸ್ತೀರಾ ನೀವು, ಯಾವುದು ಪನೆಟ್ ಸ್ಕ್ವೇರ್ ತರ ಹಾಕ್ಬಿಟ್ಟು ತೋರಿಸ್ತೀರಾ. ನೆಕ್ಸ್ಟ್ ಐ. ಓಕೆ, ಸೊ ನಾವು ದ ಪ್ರೋಜನಿ ಆರ್ ಐ ಎ ಐ ಬಿ ಅಂತಂದ್ರೆ ಎ ಬಿ ಬ್ಲಡ್ ಗ್ರೂಪ್. ವಾಟ್ ಈಸ್ ದಿಸ್ ಪ್ರೋಜನಿ ಇಸ್ ಹ್ಯಾವಿಂಗ್ ಎ ಬಿ ಬ್ಲಡ್ ಗ್ರೂಪ್, and this progeny is having B blood group, and this progeny is having A blood group, and this progeny is having O blood group. ಗೊತ್ತಾಯ್ತು? ಸೊ ಹಂಗಾಗಿ 4 ತರನು ಬ್ಲಡ್ ಗ್ರೂಪ್ ಬರಬೇಕು ಅಂತ ಅಂದ್ರೆ ಪೇರೆಂಟ್ಸ್ ನ ಕಂಡೀಷನ್ ಏನಿರ್ಬೇಕು, A and B in a heterozygous condition. A and B blood group ಯಾವ ರೀತಿ ಇರಬೇಕು, ಹೆಟೆರೋಸೈಗಸ್ ಕಂಡೀಷನ್ ಇರಬೇಕು. ಗೊತ್ತಾಯ್ತು? ಹಂಗಿದ್ರೆ ಮಾತ್ರ ಎಲ್ಲಾ ತರ ಪ್ರೋಜನಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಗೊತ್ತಾಯ್ತು? ಸೊ ಈ ರೀತಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಸಣ್ಣದಾಗಿ ಕಾನ್ಸೆಪ್ಟ್ ಹೇಳ್ಬೇಕು ಅಂತಂದ್ರೆ, ಸೊ ದಿಸ್ ಮೇ ಬಿ ಆಸ್ಕ್ಡ್ ಫಾರ್ ಏನಕ್ಕೆ ಅಂತಂದ್ರೆ ದಟ್ ಈಸ್ ಫಾರ್ ಸ್ಪ್ಲಿಟ್ ಕ್ವೆಶನ್ಸ್ ಕೇಳಿದಾಗ ಈ ರೀತಿ ಕೇಳ್ತಾರೆ, ಅಥವಾ 2 marks ಈ ರೀತಿ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದ್ರೆ the traits or characters are controlled by 3 or more genes. ನೋಡಿ, ಒಂದು ಕ್ಯಾರೆಕ್ಟರ್ ಇದೆ, ಯಾವುದು ಹ್ಯೂಮನ್ ಸ್ಕಿನ್ ಕಲರ್ ಅಂತ. ಇದಕ್ಕೆ ಕಂಟ್ರೋಲ್ ಮಾಡ್ತಿರುವಂತ ಜೀನ್ಸ್ ಒಂದಲ್ಲ, ಒಂದಕ್ಕಿಂತ ಜಾಸ್ತಿ ಇದೆ. ಹಂಗಾಗಿ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರೀತಾರೆ, ಹೆಸರಲ್ಲೇನೆ ಇದೆ. ಮೋರ್ ದ್ಯಾನ್ 1 gene is controlled by 1 character. So that's why it is known as what, ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಅಲಿಲಿಸಮ್ ಬೇರೆ, ಅಲ್ಲಿ ಜೀನಿಗೆ 2ಕ್ಕಿಂತ ಜಾಸ್ತಿ ಅಲೀಲ್ ಇತ್ತು. ಓಕೆ, ಇಲ್ಲಿ ಒಂದು ಕ್ಯಾರೆಕ್ಟರ್ಗೆ ಕಂಟ್ರೋಲ್ ಮಾಡುವಂತಹ ಜೀನ್ಸ್ ಜಾಸ್ತಿ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಮತ್ತೆ ಇನ್ನೊಂದು ಬಂತು ನೋಡಿ, ಪ್ಲಿಯೋಟ್ರೋಪಿ. The phenomena where a single gene influences multiple phenotypic expression. ಇದರ ಉಲ್ಟಾ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ನ ಉಲ್ಟಾ ಏನು, ಇಲ್ಲಿ ಜೀನ್ ಒಂದೇ ಇದೆ, a single gene, ಬಟ್ ಅದು ಎಫೆಕ್ಟ್ ಮಾಡ್ತಿರುವಂತದ್ದು, ಕಂಟ್ರೋಲ್ ಮಾಡ್ತಿರುವಂತದ್ದು, ಅದು ಇನ್ಫ್ಲೂಯೆನ್ಸ್ ಮಾಡ್ತಿರುವಂತ ಕ್ಯಾರೆಕ್ಟರ್ಸ್ ಏನಿದೆ, ದಟ್ ಈಸ್ ಮೋರ್ ದ್ಯಾನ್ 1. ಸೊ ದಟ್ಸ್ ವೈ ಇಟ್ ಈಸ್ ನೋನ್ ಆಸ್ ವಾಟ್, ಪ್ಲಿಯೋಟ್ರೋಪಿ. ಓಕೆ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದ್ರೆ ಗೊತ್ತಾಯ್ತು, ಪ್ಲಿಯೋಟ್ರೋಪಿ ಅಂದ್ರೆ ಏನು ಗೊತ್ತಾಯ್ತು. ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ಕರಿತೀರಾ. ಇಲ್ಲಿ ಇದಕ್ಕೆ ಫಿನೈಲ್ ಕೀಟೋನ್ಯೂರಿಯಾ, ಇದಕ್ಕೆ ಹ್ಯೂಮನ್ ಸ್ಕಿನ್ ಕಲರ್. ಗೊತ್ತಾಯ್ತು? ಸೊ ದಿಸ್ ಇಸ್ ಅಬೌಟ್ ಸ್ಮಾಲ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಕಾನ್ಸೆಪ್ಟ್. ಓಕೆ, ಸೊ ಇದು ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ, ಅದನ್ನ ನೀವು ಬೇಕಿದ್ರೆ ಆಮೇಲೆ ನೀಟ್ ಪ್ರಿಪರೇಷನ್ ಗೆ ನೋಡ್ಬೋದು. ಓಕೆ, ಅದರಲ್ಲಿ ಕೆಲವೊಂದು ಕ್ವೆಶನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಏನಾಗುತ್ತೆ ಇಲ್ಲಿ ಯೂಶುವಲ್ ಅಂದ್ರೆ, ಸೆಕ್ಸ್ ಇಸ್ ಡಿಟರ್ಮೈನ್ಡ್ ಬೈ ದ ಟೈಪ್ ಆಫ್ ಕ್ರೋಮೋಸೋಮ್. ಯಾವಾಗ್ಲೂ ಯಾವುದು ಎಕ್ಸ್ ಕ್ರೋಮೋಸೋಮ್ ಇದೆನಾ, ವೈ ಕ್ರೋಮೋಸೋಮ್ ಇದೆನಾ, ಅಥವಾ ಎಕ್ಸ್ ಕ್ರೋಮೋಸೋಮ್ ಇದೆನಾ, ಇದ್ರ ಮೇಲೆ ಏನಾಗುತ್ತೆ, ಸೆಕ್ಸ್ ಡಿಟರ್ಮೈನ್ ಆಗುತ್ತೆ. ಎಕ್ಸ್ ವೈ ಬಂತು ಅಂದ್ರೆ ಮೇಲ್, ಎಕ್ಸ್ ಬಂತು ಅಂದ್ರೆ ಫಿಮೇಲ್ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಹನಿಬೀಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ ಅದ್ರ ಮೇಲೆ ಅದು ಮೇಲ್ ಹನಿಬೀನಾ ಫಿಮೇಲ್ ಹನಿಬೀನಾ ಅಂತ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ಸೆಕ್ಸ್ ಇಸ್ ಡಿಟರ್ಮೈನ್ಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕ್ರೋಮೋಸೋಮ್. ಸಪೋಸ್ ಡಿಪ್ಲಾಯ್ಡ್ ಇತ್ತು, 36 ಅಂದ್ರೆ ಡಿಪ್ಲಾಯ್ಡ್ ಕಂಡೀಷನ್ ಇದೆ. ಸೊ ಡಿಪ್ಲಾಯ್ಡ್ ಇತ್ತು ಅಂತಂದ್ರೆ ಅದು ಫಿಮೇಲ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಹ್ಯಾಪ್ಲಾಯ್ಡ್ ಇತ್ತು ಅಂತಂದ್ರೆ ಅದು ಮೇಲ್ ಅಂತ ಅರ್ಥ. 36 ನ ಹಾಫ್ ಏನಾಯ್ತು, 16, ಅದು ಮೇಲ್ ಅಂತ ಅರ್ಥ. ಹಂಗಾಗುತ್ತೆ. ದಟ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕ್ರೋಮೋಸೋಮ್. ಇಟ್ ಈಸ್
ಡಿಸೈಡೆಡ್ ಆಸ್ ಮೇಲ್ ಅಂಡ್ ಫಿಮೇಲ್. ಈಗ ಏನಾಗುತ್ತೆ ಅಂದ್ರೆ ಒಂದು ಸ್ಟೋರಿ ತಗೊಳ್ಳೋಣ. ಕ್ವೀನ್ ಇದ್ದಾಳೆ. ಕ್ವೀನ್ ಏನು ಫರ್ಟೈಲ್. ಓಕೆ, ದಟ್ ಈಸ್ ಶಿ ಕ್ಯಾನ್ ಪ್ರೊಡ್ಯೂಸ್ egg. Okay, that is fertile queen is going to mate with the male, that is drone. ಯಾರು? ಡ್ರೋನ್. ಕ್ವೀನ್ ಬಂದ ತಕ್ಷಣ ಇಲ್ಲಿ ಕಿಂಗ್ ಅಂತ ಹೇಳೋಕೆ ಸಾಧ್ಯ ಇಲ್ಲ, ಬಿಕಾಸ್ ಬಿ ಹೈವ್ ಅಲ್ಲಿ ಒಂದು ಕ್ವೀನ್ ಇರ್ಲಿಕ್ಕೆ ಮಾತ್ರ ಸಾಧ್ಯ, ಇನ್ನು ಬೇರೆ ಎಲ್ಲ ವರ್ಕರ್ಸ್ ಮತ್ತೆ ಡ್ರೋನ್ ಇರ್ತಾರೆ. ಓಕೆ, ಸೊ ಸಿ ದಿಸ್ ಡ್ರೋನ್ ಈಸ್ ವಾಟ್? ಫರ್ಟೈಲ್, ಅಂದ್ರೆ ಇಟ್ ಕ್ಯಾನ್ ಪ್ರೊಡ್ಯೂಸ್ ಸ್ಪಾಮ್ಸ್. ಓಕೆ, ಸೊ ಫರ್ಟೈಲ್ ಇದು ಎರಡು ಡಿಪ್ಲಾಯ್ಡ್ ಕಂಡೀಷನ್. ಇದು ಒಂದು ಡಿಪ್ಲಾಯ್ಡ್ ಕಂಡೀಷನ್, ಯಾವುದು? ಫಿಮೇಲ್. So that's why it undergoes meiosis to produce haploid egg. But here the condition of this male drone is haploid. ಇದಕ್ಕಿಂತ ಕಡಿಮೆ ಆದ್ರೆ 0 ಆಗ್ಬಿಡುತ್ತೆ. haploid ಇದೇ meiosis ಅಲ್ಲಿ ಹೋದ್ರೆ 0 ಆಗುತ್ತೆ. So that's why it undergoes mitosis to produce haploid sperms. Okay, that is N is again N. Ploidy change ಆಗ್ತಿಲ್ಲ ಅಂದ್ರೆ ಅದು mitosis. Ploidy change ಆಗ್ತಾ ಇದ್ರೆ ಅದು meiosis. So here 36 ಇದ್ದಿದ್ದು ಏನಾಗುತ್ತೆ? 16 ಆಗುತ್ತೆ. So now this egg and sperm fuses to form zygote and then individual is formed. Now this is known as female. ಇದನ್ನ ನಾವೇನಂತ ಕರಿತೀವಿ? ವರ್ಕರ್ ಬಿ. ಓಕೆ, ವರ್ಕರ್ ಬಿ. ಇದರ ಕೆಲಸ ಏನು? ಹನಿ ಕಲೆಕ್ಟ್ ಮಾಡ್ಕೊಂಡು ಹೈವ್ ಒಳಗಡೆ ಸ್ಟೋರ್ ಮಾಡುವಂಥದ್ದು ಕೆಲಸ. ಓಕೆ, ಸೊ ಈಗ ಇನ್ನು ಮಿಕ್ಕಿರುವಂಥದ್ದು ಒಂದು ಎಗ್ ಒಂದು ಸ್ಪರ್ಮ್ ಜೊತೆ ಫರ್ಟಿಲೈಸ್ ಫ್ಯೂಸ್ ಆದ್ರೆ ಏನಾಗುತ್ತೆ? ಫಿಮೇಲ್ ವರ್ಕರ್ ಬಿ ಬಂತು. ಓಕೆ, ಮತ್ತೆ ಇನ್ನು ಮಿಕ್ಕಿರುವಂತ ಎಗ್ಸ್ ಏನಾದ್ರು ಇರ್ತಲ್ಲ, ಅದು ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ದಟ್ ಅನ್ಫರ್ಟಿಲೈಸ್ಡ್ egg directly converts into one individual. Now this is known as drone. So this process is known as what? Parthenogenesis. Without fertilization, one organism is formed here. So that's why it is known as what? Parthenogenesis. Okay, synthesis ಆಗ್ತಾ ಇದೆ. ಏನು ಅಂತಾನೆ? ಮೇಲ್ ಡ್ರೋನ್. ಓಕೆ, ಸೊ ಮೇಲ್ ಡ್ರೋನ್ ಯಾವ ತರ ಹುಟ್ಟುತ್ತೆ ಗೊತ್ತಾಯ್ತು. ಫಿಮೇಲ್ ವರ್ಕರ್ ಬಿ ಯಾವ ತರ ಹುಟ್ಟುತ್ತೆ ಗೊತ್ತಾಯ್ತು. ಹಂಗಂದ್ರೆ ಕ್ವೀನ್ ಹೆಂಗ್ ಬರುತ್ತೆ? ಸೊ ದೇರ್ ಇಸ್ ಎಕ್ಸಿಸ್ಟೆನ್ಸ್ ಆಫ್ ಓನ್ಲಿ ದೀಸ್ ಟು ಆಫ್ಟರ್ ಮೇಟಿಂಗ್. ಒಂದು ಫರ್ಟಿಲೈಸೇಷನ್ ಪ್ರೊಸೆಸ್ ಆದ್ಮೇಲೆ ಒಂದು ವರ್ಕರ್ ಬಿ ಬರುತ್ತೆ. ಫರ್ಟಿಲೈಸೇಷನ್ ಆಗದೆ ಇರೋದೆಲ್ಲ ಡ್ರೋನ್ ಆಗಿ ಕನ್ವರ್ಟ್ ಆಗುತ್ತೆ. ಹಂಗಂದ್ರೆ ಕ್ವೀನ್ ಹೆಂಗ್ ಬರ್ತಾಳೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಂತ ಅಂದ್ರೆ, ಸೊ ದಿಸ್ ವರ್ಕರ್ ಬಿ when it feeds to royal jelly, ವರ್ಕರ್ ಬಿ ಈ ಫಿಮೇಲ್ ಇದೆ ಅಲ್ಲ, ಇದು ಸ್ಟೆರೈಲ್ ಇರುತ್ತೆ. ಓಕೆ, ಇದಕ್ಕೆ ಎಗ್ ಪ್ರೊಡ್ಯೂಸ್ ಮಾಡುವಂತಹ ಎಬಿಲಿಟಿ ಇರೋದಿಲ್ಲ. ಸೊ ದಿಸ್ ಇಸ್ ಸ್ಟೆರೈಲ್. when this sterile worker bee feeds royal jelly, royal jelly na yavaga tinnutte, that is a special kind of honey. adna tinda mele enagutte? It will convert into queen. Okay, ಒಂದು queen ಸತ್ ಮೇಲೆನೆ ಇನ್ನೊಂದು ಯಾವ್ದಾದ್ರು ಚೆನ್ನಾಗಿರುವಂತಹ ಅಂದ್ರೆ ಜಾಸ್ತಿ ಕೆಪಾಸಿಟಿ ಇರುವಂತಹ ಒಂದು ವರ್ಕರ್ ಬಿ ಏನಾಗುತ್ತೆ ಅಂತಂದ್ರೆ ಸೆಲೆಕ್ಟ್ ಆಗುತ್ತೆ. ಆ ವರ್ಕರ್ ಬಿ ಏನ್ ಮಾಡುತ್ತೆ? ರಾಯಲ್ ಜೆಲಿನ ತಿಂದುಬಿಟ್ಟು ಕ್ವೀನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್ ಹನಿ ಬಿ. ಓಕೆ, ಸೊ ಇದು ನಿಮಗೆ ಕೇಳಿದ್ರೆ ಏನಂತ ಬರೀತೀರಾ? ಈ ರೀತಿ ಬರೀತಾರೆ. That is, sex is determined based on the number of chromosome. Queen 2n, male drone n, fuses to form worker bee which is sterile, and these two are fertile. That's why they have produced egg and sperm. And this worker bee is sterile, and unfertilized egg is converted into drone, and drones are fertile. Okay. ನೆಕ್ಸ್ಟ್ ಇನ್ನು ಬೇರೆ ಪ್ರೋಸೆಸ್ ಯಾವ್ದು ಇದೆ ಅಂತಂದ್ರೆ ಮೇಲ್ ಹೆಟೆರೋಗ್ಯಾಮಿಟಿ. ಮೇಲ್ ಹೆಟೆರೋಗ್ಯಾಮಿಟಿ ಅಂತ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್ ಮತ್ತೆ ಡ್ರೋಸೋಫಿಲಾ. ಓಕೆ, ಸೊ ಏನ್ ಎರಡು ಎಕ್ಸಾಂಪಲ್. ಯಾವ ಮೇಲ್ ಹೆಟೆರೋಗ್ಯಾಮಿಟಿ ಅಂತಂದ್ರೆ ಮೇಲ್ ಕ್ರೋಮೋಸೋಮ್ಸ್ ಡಿಫ್ರೆಂಟ್ ಇರುತ್ತೆ, ಎಕ್ಸ್ ವೈ. ಫಿಮೇಲ್ ಕ್ರೋಮೋಸೋಮ್ ಸೇಮ್ ಇರುತ್ತೆ, ಎಕ್ಸ್ ಎಕ್ಸ್. ಇದನ್ನ ಮೇಲ್ ಹೆಟೆರೋಗ್ಯಾಮಿಟಿ ಅಂತ ಕರಿತೀವಿ. ಯಾವ್ದ್ರಲ್ಲಿ ಇರುತ್ತೆ? ಡ್ರೋಸೋಫಿಲಾ ಮತ್ತೆ ಹ್ಯೂಮನ್ಸ್ ಅಲ್ಲಿ. ಎಕ್ಸ್ ಓ ಟೈಪ್ ಅಂದ್ರೆ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಗ್ರಾಸ್ ಹೋಪರ್. ಅಂದ್ರೆ ಮೇಲ್ಸ್ ಅಲ್ಲಿ ಡಿಫ್ರೆಂಟ್ ಇರೋದ್ರ ಬದಲಿ ಒಂದು ಕಡಿಮೆ ಇರುತ್ತೆ. ಓಕೆ, ದಟ್ ಈಸ್ ಎಕ್ಸ್ ಓನ್ಲಿ. ದೇರ್ ಇಸ್ ನೋ existence of Y chromosome here. XO and female is XX. Birds ಅಲ್ಲಿ ಏನಾಗುತ್ತೆ? ಉಲ್ಟಾ. Female heterogamity. ಇಲ್ಲಿದ್ದು ಉಲ್ಟಾ. Okay, that is females are that is ZW and males are ZZ. Okay, ಇದು ನಿಮಗೆ questions ಕೇಳ್ತಾರೆ. Next, linkage and recombination concept ಅಲ್ಲಿ ಯಾವ ರೀತಿ question ಕೇಳ್ತಾರೆ ಅಂತ ಅಂದ್ರೆ ಈ ರೀತಿ ಡಯಾಗ್ರಾಮ್ ಕೊಟ್ಬಿಟ್ಟು ಪರ್ಸೆಂಟೇಜ್ ಕೇಳ್ತಾರೆ ನಿಮಗೆ. ಸ್ಪ್ಲಿಟ್ ಕ್ವೆಶನ್ಸ್ ಮಾಡಿ. ಸಪೋಸ್ ಕ್ರಾಸ್ ಎ ಅಂದ್ರೆ ಯಾವುದು ಅಂತ ಗೊತ್ತಿರಬೇಕು ನಿಮಗೆ, ಕ್ರಾಸ್ ಬಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಮತ್ತೇನೇನ್ ತಿಳ್ಕೊಂಡಿರ್ಬೇಕು ಅಂದ್ರೆ ಕ್ರಾಸ್ ಎ ಅಲ್ಲಿ ಪೇರೆಂಟಲ್ ಟೈಪ್ ಎಷ್ಟಿದೆ ಮತ್ತೆ ರೀಕಾಂಬಿನೆಂಟ್ ಟೈಪ್ ಎಷ್ಟಿದೆ ಅಂತ ಗೊತ್ತಿರಬೇಕು. ನಾನು ರೆಡ್ ತಗೊಂತೀನಿ. ಓಕೆ, ನೆಕ್ಸ್ಟ್ ಕ್ರಾಸ್ ಬಿ ನಲ್ಲಿ ಪೇರೆಂಟಲ್ ಟೈಪ್ ಎಷ್ಟಿದೆ ಮತ್ತೆ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಓಕೆ, ಸಪೋಸ್ ಈಗ ನೋಡಿ ಕ್ರಾಸ್ ಎ ಅಂತ ಅಂದ್ರೆ ಏನು? ಯೆಲ್ಲೋ ಬಾಡಿ
Okay, yellow body and white eye Drosophila. Okay, next cross B ಅಂತ ಅಂದ್ರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? white eye ಮಿನಿಯೇಚರ್ ವಿಂಗ್. ಮಿನಿಯೇಚರ್ ವಿಂಗ್ ಅಂತ ಅಂದ್ರೆ ವಿಂಗಿನ ಸೈಜ್ ಏನಿರುತ್ತೆ ಚಿಕ್ಕದಿರುತ್ತೆ. ಓಕೆ, ಮಿನಿಯೇಚರ್ ವಿಂಗ್. ಕೆಲವೊಂದ್ಸರಿ ಮಿನಿಯೇಚರ್ ಬಾಡಿ ಅಂತಾನು ಕೂಡ ಕೊಟ್ಟಿರ್ತಾರೆ, ದಟ್ ಈಸ್ ರಾಂಗ್. ಆಕ್ಚುಲಿ ವಿಂಗ್ ಈಸ್ ಮಿನಿಯೇಚರ್. ಮಿನಿಯೇಚರ್ ಅಂದ್ರೆ ಚಿಕ್ಕದಿರುವಂತ. ಓಕೆ, ಸೊ ದಿಸ್ ಈಸ್ ಕ್ರಾಸ್ ಎ ಅಂಡ್ ದಿಸ್ ಈಸ್ ಕ್ರಾಸ್ ಬಿ. ಈ ತರ ಕೊಟ್ಟರು ಅಂದ್ರೆ ನಿಮಗೆ ಗೊತ್ತಾಗ್ಬೇಕು. ಸಪೋಸ್ ಏನಂತ ಕ್ವಶನ್ ಕೇಳ್ತಾರೆ, in yellow body and white eye Drosophila, what is the percentage of recombinant ಅಂತ ಕೇಳ್ತಾರೆ. ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನೀವು, ಕ್ರಾಸ್ ಎ ಬಗ್ಗೆ ಕೇಳ್ತಾ ಇದ್ದಾರೆ. ಕ್ರಾಸ್ ಎ ಅಲ್ಲಿ ರಿಕಾಂಬಿನೆಂಟ್ ಪರ್ಸೆಂಟೇಜ್ ಎಷ್ಟಿದೆ? ಕಡಿಮೆ ಇದೆ. ಯಾಕೆ ಅಂತ ಕೇಳ್ತಾರೆ. ಅಂಡ್ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ರಿಕಾಂಬಿನೇಷನ್, ವೈ ಇಟ್ ಈಸ್ ಲೆಸ್ ಕಂಪೇರ್ಡ್ ಟು ಕ್ರಾಸ್ ಬಿ ಅಂತ ಕೇಳ್ತಾರೆ. ಕ್ರಾಸ್ ಬಿ ಅಲ್ಲಿ ರಿಕಾಂಬಿನೇಷನ್ ಪರ್ಸೆಂಟೇಜ್ 37 ಇದೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಇರುವಂತಹ ಜೀನಿನ ಡಿಸ್ಟೆನ್ಸ್ ಏನಿದೆ ಕಡಿಮೆ ಇದೆ. ಕಡಿಮೆ ಡಿಸ್ಟೆನ್ಸ್ ಇತ್ತು ಅಂದ್ರೆ ಅಲ್ಲಿ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗೋದಿಲ್ಲ. ಕ್ರಾಸಿಂಗ್ ಓವರ್ ಸರಿಯಾಗಿ ಆಗಿಲ್ಲ ಅಂತಂದೇಳಿ ಹೊಸದಾಗಿ ರೀಕಂಬೈನ್ ಆಗಿರುವಂತಹ ಜೀನ್ಸಿನ ಪರ್ಸೆಂಟೇಜ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ ದೂರ ಇದೆ ಜೀನ್ಸ್ ಇನದು ಡಿಸ್ಟೆನ್ಸ್. ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ಸ್ ಆರ್ that is more, so that's why there is recombination takes place, that is crossing over takes place. So that's why recombination percentage is more when compared to cross B. So this is cross A. Okay, so ಇದನ್ನ ನೀವು ರೀಸನ್ ಅಲ್ಲಿ ಬರೀತೀರಾ. ಗೊತ್ತಾಯ್ತು? ನೆಕ್ಸ್ಟ್ ಸಿಕಲ್ ಸೆಲ್ ಅನೆಮಿಯಾ ಅಂದ್ರೆ ಏನು ಅಂತ ಕೇಳ್ತಾರೆ. ದಟ್ ಈಸ್ ರೈಟ್ ಎ ನೋಟ್ ಆನ್ ಸಿಕಲ್ ಸೆಲ್ ಅನೆಮಿಯಾ ಅಂತ ಕೇಳ್ತಾರೆ. ಇದ್ರಲ್ಲಿ ಏನೆಲ್ಲ ಸಿಂಪಲ್ ಆಗಿ ಏನಾಗುತ್ತೆ ಅಂತ ಅಂದ್ರೆ ದಟ್ ಈಸ್ ಫಸ್ಟ್ ಏನಂತ ಬರೀತೀರಾ, ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಅಂತ ಬರೀತೀರಾ. ಓಕೆ, ದಿಸ್ ಇಸ್ ನಾಟ್ ಸೆಕ್ಸ್ ಲಿಂಕ್, ದಿಸ್ ಇಸ್ ಆಟೋಸೋಮ್ ಲಿಂಕ್. ಓಕೆ, ಸೊ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ವೇರ್ ಇಟ್ ಈಸ್ ಅ ಕ್ವಾಲಿಟೇಟಿವ್ ಡಿಸಾರ್ಡರ್ ಆಫ್ ಬ್ಲಡ್. ಯಾಕೆ ಅಂತ ಅಂದ್ರೆ ಈ ಏನು ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗುವಂತಹದ್ದು ಏನು ಚೈನ್ ಇದೆ ಅಲ್ಲ, ಅದ್ರಲ್ಲಿ ಚೇಂಜಸ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ಸಿ ಇಟ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್. ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಚೈನ್ ಆಫ್ ಅಮೈನೋ ಆಸಿಡ್. ಈ ಚೈನ್ ಅಮೈನೋ ಆಸಿಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಲುಟಾಮಿಕ್ ಆಸಿಡ್ ಈಸ್ ರಿಪ್ಲೇಸ್ಡ್ ಬೈ ವ್ಯಾಲಿನ್ ಬಿಕಾಸ್ GAG ಈಸ್ ಕನ್ವರ್ಟೆಡ್ ಇಂಟು GUG. GAG ಇದಿದ್ದು GUG ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಹಂಗಾಗಿ GAG ಅಂದ್ರೆ ಗ್ಲುಟಾಮಿಕ್ ಆಸಿಡ್, GUG ಅಂತ ಅಂದ್ರೆ ವ್ಯಾಲಿನ್. ಇದು ಚೇಂಜ್ ಆಗೋದ್ರಿಂದ ಪ್ರೋಟೀನಿನ ಸ್ಟ್ರಕ್ಚರ್ನು ಕೂಡ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಆ ಪ್ರೋಟೀನಿನ ಕ್ಯಾರೆಕ್ಟರ್ ಏನಿತ್ತು ಅಂತಂದ್ರೆ ಬೈಕಾನ್ಕೇವ್ ಪ್ರೊಡ್ಯೂಸ್ ಮಾಡುವಂತಹ ಬ್ಲಡ್ಡಿನ ಸ್ಟ್ರಕ್ಚರ್ ಏನಾಗ್ಬಿಡುತ್ತೆ? ಸಿಕಲ್ ಶೇಪ್ ಆಗ್ಬಿಡುತ್ತೆ. ಈ ರೀತಿ ಸಿಕಲ್ ಶೇಪ್ ಆದ್ರೆ ಇಟ್ ವಿಲ್ ನಾಟ್ ಹೋಲ್ಡ್ ಆಕ್ಸಿಜನ್. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ? ಡಿಸೀಸ್ ಕಂಡೀಷನ್ ನಾವು ನೋಡ್ತೀವಿ. ಬರ್ತಾ ಎಲ್ಲಾ RBC ಸೆಲ್ಸ್ ಏನಾಗ್ಬಿಡುತ್ತೆ? ರೌಂಡ್ ಬದಲಿಗೆ ಏನಾಗುತ್ತೆ? ಸಿಕಲ್ ಶೇಪ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಯಾವ ರೀತಿ ಸ್ವಲ್ಪ ಏನಾದ್ರು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಬೇಕು ಅಂತಂದ್ರೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಈ ರೀತಿ ಕೇಳ್ತಾರೆ ನೋಡಿ. HbA HbS ಅಂತ ಅಂದ್ರೆ ಏನು? ದಟ್ ಇಂಡಿವಿಜುವಲ್ ಈಸ್ ಕ್ಯಾರಿಯರ್. ಓಕೆ, ನೆಕ್ಸ್ಟ್ HbA ಅಂತ ಅಂದ್ರೆ ನಾರ್ಮಲ್. HbS ಅಂತಂದ್ರೆ ದಟ್ ಈಸ್ ಅಫೆಕ್ಟೆಡ್. ಓಕೆ, ಸೊ ಈಗ ಏನಾಗುತ್ತೆ ಅಂದ್ರೆ ಕ್ರಾಸ್ ಬಿಟ್ವೀನ್ ದೀಸ್ ಟು. ಓಕೆ, ದಟ್ ಈಸ್ HbS. ಒಂದು ನಿಮಿಷ, HbS ಅಂತಂದ್ರೆ ಏನು? ಕ್ಯಾರಿಯರ್. ಓಕೆ, so this is carrier parent, another carrier parent. ಯಾವ್ದು ತಗೊಳ್ಳೋಣ? HbS. If father and mother both are carrier for the sickle cell anemia disease, then what about progeny ಅಂತ ಕೇಳ್ತಾರೆ. ಈಗ ಯಾಕೆ ಕ್ಯಾರಿಯರ್ ಅಂತ ಕರೆದ್ವಿ? HbS ಇತ್ತು ಅಂದ್ರೆ ದೇ ಆರ್ ಕ್ಯಾರಿಯರ್. ಓಕೆ, HbS ಇತ್ತು ಅಂದ್ರೆ ಸಿಕಲ್ ಸೆಲ್ ಅನೆಮಿಯಾ ಇದೆ ಅಂತ. ಎಸ್ ಅಂದ್ರೆ ಸಿಕಲ್ ಸೆಲ್ ಅನೆಮಿಯಾ. ಎರಡೂನು ಕೂಡ ಎಸ್ ಇತ್ತು ಅಂದ್ರೆ ಸಿಕಲ್ ಸೆಲ್ ಅನೆಮಿಯಾ ಇದೆ ಅಂತ ಅರ್ಥ. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ HbA, ಓಕೆ, HbA ಇನ್ನೊಂದು HbA ಬರುತ್ತೆ. HbA ಬಂತು ಅಂತಂದ್ರೆ ಏನು? ದೇ ಆರ್ ನಾರ್ಮಲ್. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ? HbA ಮತ್ತೆ HbS ಬಂತು. HbS ಬಂತು ಅಂದ್ರೆ ಏನು? ದೇ ಆರ್ ಕ್ಯಾರಿಯರ್. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ? HbS ಅಂಡ್ HbA ಬರುತ್ತೆ. A ಮತ್ತೆ S ಬಂತು ಅಂದ್ರೆ ದೇ ಆರ್ ಕ್ಯಾರಿಯರ್ ಅಗೇನ್. ನೆಕ್ಸ್ಟ್ ಏನಾಗುತ್ತೆ? HbS ಬಂತು, ಹಂಗಂದ್ರೆ ದೇ ಆರ್ ಅಫೆಕ್ಟೆಡ್. ಓಕೆ, ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಅಫೆಕ್ಟೆಡ್ ಇಂಡಿವಿಜುವಲ್? ದಟ್ ಈಸ್ 25%.
ಓಕೆ, ಸೊ 4 ಪ್ರೋಜನಿ 100% ಅಂತ ತಗೊಂಡೆ, ಅಫೆಕ್ಟೆಡ್ ಎಷ್ಟು ಜನ ಆಗ್ತಾರೆ ಅಂತಾನೆ ದಟ್ ಈಸ್ 25%. ಇನ್ನು ಕ್ಯಾರಿಯರ್ ಎಷ್ಟು ಜನ ಆಗ್ತಾರೆ ಅಂದ್ರೆ 50%, ನಾರ್ಮಲ್ ಎಷ್ಟು ಜನ ಅಂತಾನೆ 25%. ಗೊತ್ತಾಯ್ತು? ದಟ್ ಈಸ್ 2 are carrier, 1 is affected and 1 is normal. ಗೊತ್ತಾಯ್ತು? ಸೊ ಈ ರೀತಿ ಅಪ್ಲಿಕೇಶನ್ ಲೆವೆಲ್ ಕೇಳಬೇಕು ಅಂದ್ರೆ ಮಾತ್ರ ಈ ರೀತಿ ಕೇಳ್ತಾರೆ, ಇಲ್ಲಾಂದ್ರೆ ಈ ರೀತಿ ಕ್ವಶನ್ ಬರೋದಿಲ್ಲ. ಡೈರೆಕ್ಟ್ ಆಗಿ ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಏನು ಅಂತ ಕೇಳ್ತಾರೆ, ಕಾಸಸ್ ಕೇಳ್ತಾರೆ, ಸಿಂಪ್ಟಮ್ಸ್ ಕೇಳ್ತಾರೆ. ಓಕೆ, ಅವಾಗ ನೀವಿಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಗಾಟ್ ದಿಸ್ ಪಾಯಿಂಟ್? ನೆಕ್ಸ್ಟ್, ಹಿಮೋಫಿಲಿಯಾ ಅಂದ್ರೆ ಏನು? ಸೇಮ್ ಅದೇ ತರನೇ ಕ್ವಶನ್ ಕೇಳ್ತಾರೆ. ಹಿಮೋಫಿಲಿಯಾ ಸಿಂಪ್ಟಮ್ಸ್ ಏನು, ಕಾಸಸ್ ಏನು ಅಂತ ಕೇಳ್ತಾರೆ. ಇದೇನಾಗುತ್ತೆ ಅಂತಂದ್ರೆ ಬ್ಲಡ್ ಕ್ಲಾಟ್ ಮಾಡುವಂತಹ ಪ್ರೋಟೀನ್ ಏನಿದೆಯಲ್ಲ ಅದು ಅಫೆಕ್ಟ್ ಆಗಿರುತ್ತೆ, ಹಾಗಾಗಿ ಸರಿಯಾಗಿ ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ. ಬ್ಲಡ್ ಕ್ಲಾಟ್ ಆಗದೆ ಇರೋ ಕಾರಣಕ್ಕೆ ಎಲ್ಲಾದ್ರೂ ಏನಾದ್ರೂ ಗಾಯ ಆದ್ರೆ ಕಂಟಿನ್ಯೂಸ್ ಆಗಿ ಬಾಡಿಯಿಂದ ಇರುವಂತಹ ಎಲ್ಲ ಬ್ಲಡ್ ಫ್ಲೋ ಆಗ್ಬಿಟ್ಟು ದೇ ವಿಲ್ ಡೈ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ಇಲ್ಲಿನೂ ಕೂಡ ಏನಂತಾನೆ, ಸೊ ದಿಸ್ ಇಸ್ ಆಕ್ಚುಲಿ ಸೆಕ್ಸ್ ಲಿಂಕ್. ಇವಾಗ ನಾವು ಓದಿದ್ದು ಆಟೋಸೋಮಲ್. Okay, so but here it is sex linked. That is XHY anta andre this is affected male. Okay, next XHX anta andre this is carrier female. This is affected male. This is carrier female. Next XH ಮತ್ತೆ XH ಅಂತ ಅಂದ್ರೆ this is what affected female. ಫೀಮೇಲ್ ಅಫೆಕ್ಟೆಡ್ ಇರುವಂತದ್ದು ಚಾನ್ಸಸ್ ಕಡಿಮೆ ಇದೆ. ಯಾಕಂದ್ರೆ if female have to be affected then father must be affected and mother must be carrier. ಫಾದರ್ ಏನಾಗಿರ್ಬೇಕು, ಅಫೆಕ್ಟೆಡ್ ಇರಬೇಕು, ಮದರ್ ಏನಾಗಿರ್ಬೇಕು, ಕ್ಯಾರಿಯರ್ ಇರಬೇಕು. ಇಂಥ ಇಂಡಿವಿಜುವಲ್ಸ್ ಜಾಸ್ತಿ ವರ್ಷವರೆಗೂ ಬದುಕೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಸಿಕಲ್ ಸೆಲ್ ಹಿಮೋಫಿಲಿಯಾ ಇದೆ ಅಂತಂದ್ರೆ ಸ್ವಲ್ಪ ಏನಾದ್ರು ಕಟ್ ಆದ್ರೂ ಕೂಡ ಏನಾಗುತ್ತೆ, ಜಾಸ್ತಿ ಬ್ಲಡ್ ಫ್ಲೋ ಆಗಿ ಅವ್ರು ಏನಾಗ್ತಾರೆ, ಸತ್ತೋಗ್ತಾರೆ. ಓಕೆ, ಬಟ್ ಫೀಮೇಲ್ ಕ್ಯಾರಿಯರ್ ಆಗಿ ಬಹಳ ವರ್ಷ ಇರ್ಬೋದು. ಓಕೆ, ದಟ್ ಶಿ ಕ್ಯಾನ್ ಪಾಸ್ ದ ಡಿಸೀಸ್ ಟು ಜನರೇಷನ್. ನೆಕ್ಸ್ಟ್ ಜನರೇಷನ್ ಗೆ 50% ಆಫ್ ದ ಚಾನ್ಸ್ ಏನಾಗುತ್ತೆ, ಡಿಸೀಸ್ ನ ಪಾಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಇದಕ್ಕೂ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ದಟ್ ಈಸ್ ಇವಾಗಿನ ಹೇಳಿದ್ನಲ್ಲ, ಫೀಮೇಲ್ ಅಫೆಕ್ಟೆಡ್ ಆಗಿರ್ಬೇಕು ಅಂತಂದ್ರೆ ಪೇರೆಂಟ್ಸಿನ ಕಂಡೀಷನ್ ಏನಿರ್ಬೇಕು ಅಂತ ಕೇಳ್ತಾರೆ. ಅವಾಗ ನೀವು ಯಾವ ರೀತಿ ಬರೀತೀರಾ ಅಂತಂದ್ರೆ ಈ ರೀತಿ ಬರೀತೀರಾ. ಫಾದರ್ ಏನಾಗಿರ್ಬೇಕು ಅಂತ ಹೇಳಿದೆ ನಾನು, ಫಾದರ್ ಮಸ್ಟ್ ಬಿ ಅಫೆಕ್ಟೆಡ್. ಓಕೆ, ದಟ್ ಈಸ್ XHY. ಮದರ್ ಮಸ್ಟ್ ಬಿ ಕ್ಯಾರಿಯರ್ ಅಂತ ಅಂದ್ರೆ ಒಂದೇ ಎಕ್ಸ್ ಕ್ರೋಮೋಸೋಮಿಗೆ ಹಿಮೋಫಿಲಿಯಾ ಇದೆ, ಇನ್ನೊಂದಕ್ಕೆ ಇಲ್ಲ ಅಂತಂದ್ರೆ ಕ್ಯಾರಿಯರ್. ಡಿಸೀಸ್ ನ ಕ್ಯಾರಿ ಮಾಡ್ತಾ ಇದ್ದಾಳೆ, ಬಟ್ ಅವಳಲ್ಲಿ ಡಿಸೀಸ್ ಇಲ್ಲ, ಬಟ್ ಅವಳು ಡಿಸೀಸ್ ನ ಪಾಸ್ ಮಾಡ್ತಾಳೆ ಅಂತ ಅರ್ಥ. ಓಕೆ, that is XH ಅಂತ ಅಂದ್ರೆ ಏನು? So this is nothing but what? affected what she is female. Next XHY ಅಂತ ಅಂದ್ರೆ ಏನಾಯ್ತು? affected male. Next XHX ಅಂತ ಅಂದ್ರೆ ಏನು? she is carrier female. Next XY ಅಂತ ಅಂದ್ರೆ ಏನು? normal male. ಗೊತ್ತಾಯ್ತು? ಸೊ ಈ ರೀತಿ ಬರುತ್ತೆ. ನಿಮಗೆ ಕ್ವಶನ್ ಕೇಳ್ತಾರೆ, ಈ ರೀತಿನೂ ಕ್ವಶನ್ ಕೇಳ್ಬೋದು. if mother is carrier and father is affected, then what is the percentage of female is affected? percentage of female affected ಅಂತ ಕೇಳಿದ್ರೆ ನೋಡಿ, ಫೀಮೇಲ್ ಇರುವಂತದ್ದು ಎಷ್ಟು ಅಂತಂದ್ರೆ 2. ಓಕೆ, ಅದರಲ್ಲಿ ಒಂದು ಏನಾಗಿರುತ್ತೆ ನೋಡಿ, ಇದೆರಡು ಫೀಮೇಲ್. ಯಾವ್ದಾದ್ರು ಒಂದ್ ನಿಮಿಷ ಕಲರ್ ತಗೋ. This is female, XX ಇದೆ ನೋಡಿ, this is female and this is female. ಇದರಲ್ಲಿ affected ಎಷ್ಟು ಜನ ಇದ್ದಾರೆ? 1. ಓಕೆ, so that is 50% of the chance of the female must be affected ಅಂತ ಬರೀತೀರ. ಓಕೆ, ಯಾಕಂದ್ರೆ ಇರೋದು 2, 2 ಅಲ್ಲಿ 1 affected ಅಂತ ಅಂದ್ರೆ that is 50%. ಓಕೆ, ಸೊ ಈ ರೀತಿ ನೀವು ಬರೀತೀರ. ಸೊ ಇಲ್ಲಿ ಕೇಳಿದ್ನಲ್ಲ ಕ್ವಶನ್ ಇದು, if father is affected and mother is carrier, what is the percentage of female progeny get affected? That is answer is what? 50%. ಇದನ್ನ ನೀವು ಮಾಡಿ ತೋರಿಸಿ ಅಂತ ಕೇಳಿದ್ರೆ ಈ ರೀತಿ ಕ್ರಾಸ್ ಮಾಡಿ ತೋರಿಸ್ತೀರಾ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಟ್. ಬಟ್ ದಿಸ್ ನೆಕ್ಸ್ಟ್ ಕಲರ್ ಬ್ಲೈಂಡ್ನೆಸ್. ಇದನ್ನು ಕೂಡ ಹಿಮೋಫಿಲಿಯಾ ತರನೇ ನಾವು ಕಂಡೀಷನ್ ನ ನೋಡ್ಲಿಕ್ಕೆ ಆಗುತ್ತೆ. ಅಂತಂದ್ರೆ ಫೀಮೇಲ್ ಕ್ಯಾರಿಯರ್, ಓಕೆ, ಮೆಜಾರಿಟಿ ಇಟ್ ಈಸ್ ಸೀನ್ ಇನ್ ಮೇಲ್ಸ್ ಅಲ್ಲಿ ಅಫೆಕ್ಟ್ ಜಾಸ್ತಿ ಆಗುತ್ತೆ. ಫೀಮೇಲ್ಸ್ ಮಸ್ಟ್ ಬಿ ಕ್ಯಾರಿಯರ್. ಫೀಮೇಲ್ಸ್ ಅಫೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಒಂದ್ ಕಂಡೀಷನ್ ಏನು ಅಂತಂದ್ರೆ
ಮೇಲ್ ಅಫೆಕ್ಟೆಡ್ ಇರಬೇಕು, ಅಂದ್ರೆ ಫಾದರ್ ಅಫೆಕ್ಟೆಡ್ ಇರಬೇಕು, ಮದರ್ ಕ್ಯಾರಿಯರ್ ಇರಬೇಕು, ಅವಾಗ ಮಾತ್ರ ಫಿಮೇಲ್ ಏನಾಗ್ತಾಳೆ ಅಫೆಕ್ಟೆಡ್ ಆಗುತ್ತೆ, ಫಿಮೇಲ್ ಪೋರ್ಷನ್. ಇದಕ್ಕೂ ಕೂಡ ಏನಂತಂದ್ರೆ ಸೇಮ್ ಇವಾಗ ತೋರಿಸ್ನಲ್ಲ ಅದ್ರ ಬದಲಿ ಸಿ ಬರೀತೀರಾ ಅಷ್ಟೇ. ದಿಸ್ ಇಸ್ ಅಫೆಕ್ಟೆಡ್ ಮೇಲ್, ಓಕೆ. This is carrier female, colorblind female, affected female, normal female, ಗೊತ್ತಾಯ್ತು? ಸಾರಿ, normal male, ಇದು ನಾರ್ಮಲ್ ಫೀಮೇಲ್. ಗೊತ್ತಾಯ್ತಾ? ಇದಿಷ್ಟು ಕಂಡೀಷನ್. ಸೇಮ್ ಅಲ್ಲಿ ನಾನು ಕ್ರಾಸ್ ಮಾಡಿ ತೋರಿಸಿದ್ನಲ್ಲ ಅದೇ ತರನೇ ಇಲ್ಲೂ ಕೂಡ ಆಗುತ್ತೆ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಕಂಡೀಷನ್. ನಿಮಗೆ ಇದು ಕಾಸಸ್ ಮತ್ತೆ ಎಫೆಕ್ಟ್ಸ್ ಇನ್ ಸಿಂಪ್ಟಮ್ಸ್ ಅಂತ ಕೇಳಿದ್ರೆ ಇದನ್ನ ನೀವು ಬರೀತೀರಾ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್. ಗಾಟ್ ದಿಸ್ ಪಾಯಿಂಟ್? ನೆಕ್ಸ್ಟ್ ಥ್ಯಾಲಸೀಮಿಯಾ ಅಂತ ಕೇಳ್ತಾರೆ. ಥ್ಯಾಲಸೀಮಿಯಾ ಅಂತ ಅಂದ್ರೆ ಏನು? ಸೊ ನೋಡಿ, ಸಿಕಲ್ ಸೆಲ್ ಅನಮಿಯಾ ಇಸ್ ಕ್ವಾಲಿಟೇಟಿವ್ ಬ್ಲಡ್ ಡಿಸಾರ್ಡರ್, ಥ್ಯಾಲಸೀಮಿಯಾ ಇಸ್ ಕ್ವಾಂಟಿಟೇಟಿವ್ ಬ್ಲಡ್ ಡಿಸಾರ್ಡರ್. ಏನಾಗುತ್ತೆ ಇಲ್ಲಿ ಅಂತಂದ್ರೆ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಹಿಮೋಗ್ಲೋಬಿನ್ ಅಂತ ಅಂದ್ರೆ, ಗ್ಲೋಬಿನ್ ಅಂದ್ರೆ ಏನು? ಪ್ರೋಟೀನ್. ಈ ಪ್ರೋಟೀನ್ ಆಗಿರೋದು ಯಾವ್ದ್ರಿಂದ ಅಂತಂದ್ರೆ 4 ಡಿಫರೆಂಟ್ ಚೈನ್ಸ್ ಇಂದ. ಒಂದು ಆಲ್ಫಾ ಅನ್ನುವಂಥದ್ದು 2 ಚೈನ್ ಇರುತ್ತೆ, ಬೀಟಾ ಅನ್ನುವಂಥದ್ದು 2 ಚೈನ್ ಇರುತ್ತೆ. ಸೊ ದಿಸ್ ಇಸ್ ಆಲ್ಫಾ ಚೈನ್ ಅಂಡ್ ದಿಸ್ ಇಸ್ ಬೀಟಾ ಚೈನ್. ಓಕೆ, ಸೊ ಟೋಟಲ್ 4 ಪಾಲಿಪೆಪ್ಟೈಡ್ ಚೈನ್ಸ್ ಇರುತ್ತೆ. ಇದಿಷ್ಟು ಸೇರಿ ಏನಾಗುತ್ತೆ, ನಾವು ದಿಸ್ ಇಸ್ ನೋನ್ ಆಸ್ ವಾಟ್? ಗ್ಲೋಬಿನ್. ಓಕೆ, ಇಲ್ಲಿ ಬಂದು ಹೀಮ್ ಅಟ್ಯಾಚ್ ಆದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ? ಹಿಮೋಗ್ಲೋಬಿನ್. ಓಕೆನಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೋಬಿನ್. ಈಗ ಆಲ್ಫಾ ಚೈನ್ ಮತ್ತೆ ಬೀಟಾ ಚೈನ್ ಅಂತ ಎರಡೂನು ಇದೆ. ಈ ಆಲ್ಫಾ ಚೈನ್ ಬೀಟಾ ಚೈನ್ ಅಲ್ಲಿ ಇರುವಂತದ್ದು ಏನು ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್? ಅಮೈನೋ ಆಸಿಡ್ಸ್. ಈಗ ಆಲ್ಫಾ ಚೈನ್ ಪ್ರೊಡ್ಯೂಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಜೀನ್ಸ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆ ಜೀನ್ಸ್ ಸರಿಯಾಗಿ ವರ್ಕ್ ಆಗಿಲ್ಲ, ಅದ್ರಲ್ಲಿ ಏನಾದ್ರು ಮ್ಯೂಟೇಶನ್ ಆಯ್ತು ಅಂತ ಅಂದ್ರೆ ಏನಾಗುತ್ತೆ? ಆಲ್ಫಾ ಚೈನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಓಕೆ, ಕಡಿಮೆ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬೀಟಾ ಚೈನ್ ಕೂಡ ಕಡಿಮೆ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಿಂಗ್ ಆಗೋದ್ರಿಂದ ಈ ಡಿಸೀಸ್ ನಾವು ನೋಡ್ತೀವಿ. ಸೊ ದಟ್ ಈಸ್ ನೋಡಿ, 2 ತರ ಇದೆ, ಆಲ್ಫಾ ಥ್ಯಾಲಸೆಮಿಯಾ ಮತ್ತೆ ಬೀಟಾ ಥ್ಯಾಲಸೆಮಿಯಾ ಅಂತ. ಆಲ್ಫಾ ಥ್ಯಾಲಸೆಮಿಯಾ ಅಂತಾನೆ ದಟ್ ಈಸ್ ಡ್ಯೂ ಟು ಮ್ಯೂಟೇಶನ್ ಆಫ್ ಅ ಜೀನ್ ದಟ್ ಕೋಡ್ಸ್ ಫಾರ್ ಆಲ್ಫಾ ಚೈನ್. ಆಲ್ಫಾ ಚೈನ್ ಅಲ್ಲಿ ಮ್ಯೂಟೇಶನ್ ಆಗುತ್ತೆ, ಅವಾಗ ಏನಾಗುತ್ತೆ? ಸಿ, it is controlled by 2 closely linked genes such as HBA1, HBA2 on chromosome 16th. Chromosome 16th ಅಲ್ಲಿ HBA1, HBA2 genes ಅಲ್ಲಿ ಮ್ಯೂಟೇಶನ್ ಆಗಿರೋದ್ರಿಂದ ಆಲ್ಫಾ ಚೈನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದೇ ರೀತಿ ಕ್ರೋಮೋಸೋಮ್ 11 ಅಲ್ಲಿ ಇರುವಂತದ್ದು HBB ಅನ್ನುವಂಥ ಜೀನ್ಸ್ ಅಲ್ಲಿ ಮ್ಯೂಟೇಶನ್ ಆಗಿರೋದ್ರಿಂದ ಬೀಟಾ ಚೈನ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಹಂಗಾಗಿ ಈ ಡಿಸೀಸ್ ನ ನಾವು ನೋಡ್ತೀವಿ. ಓಕೆ, ಸೊ these are all points you need to write. ಕೆಲವೊಂದ್ಸರಿ 2 marks ಗೆ ಆಲ್ಫಾ ಮತ್ತೆ ಬೀಟಾ ಚೈನ್ ಅಂದ್ರೆ ದಟ್ ಈಸ್ ಅದಕ್ಕೆ ಕಂಟ್ರೋಲ್ ಮಾಡುವಂತ ಜೀನ್ಸ್ ಯಾವುದು, ಕ್ರೋಮೋಸೋಮ್ ನಂಬರ್ ಯಾವುದು ಅಂತ ಹೇಳಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಇದನ್ನ ನೀವು ನೋಡ್ಕೊಳ್ಳಿ. ಅಥವಾ 5 marks ಗೆ ಬಹಳ ಸರಿ ಕೇಳಿದರೆ ಮಾಡೆಲ್ ಪೇಪರ್ ಅಲ್ಲಿನೂ ಕೂಡ ಇದೆ. One is qualitative disorder, another is quantitative disorder. Explain about them. ಅವಾಗ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಬರೀತೀರಾ, ಥ್ಯಾಲಸೆಮಿಯಾ ಬಗ್ಗೆ ನಾನೇನು ಈಗ ಪಾಯಿಂಟ್ಸ್ ನಿಮಗೆ ತೋರಿಸ್ತಾ ಇದೀನಲ್ಲ ಇಷ್ಟನ್ನು ನೀವು ಬರೀತೀರಾ. ದಟ್ ಈಸ್ ಫಾರ್ 5 marks. ನೆಕ್ಸ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಯಾವ್ದಾವ್ದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಫಸ್ಟ್ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳಿ. ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಟ್ ಇಸ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಅಂದ್ರೆ ಇಷ್ಟೊತ್ತು ನಾವು ನೋಡಿದ್ದು ಏನು ಅಂತಂದ್ರೆ ಮೆಂಡಲಿಯನ್ ಡಿಸಾರ್ಡರ್. ಓಕೆ, ಈಗ ಇರೋದು ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೆ ಕ್ರೋಮೋಸೋಮಿನ ನಂಬರ್ ಅಲ್ಲಿ ಚೇಂಜ್ ಆಗುತ್ತೆ. ಓಕೆ, ದಟ್ ಈಸ್ ಯಾವಾಗ ಅಂತಂದ್ರೆ ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ ದಟ್ ಇಸ್ ಕ್ರೋಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಏನಾಗ್ಬೇಕು ಅಂತ ಅಂದ್ರೆ ಮೆಟಾಫೇಸ್ ಅಲ್ಲಿ ಇರೋದು ಎಲ್ಲ ಅಲೈನ್ ಆಗಿರುತ್ತಲ್ಲ ಕ್ರೋಮೋಸೋಮ್ ಮಿಡಲ್ ಅಲ್ಲಿ. ಓಕೆ, ಅದೇನಾಗ್ಬೇಕು ಎಲ್ಲ ನೆಕ್ಸ್ಟ್ ಅನಾಫೇಸ್ ಅಲ್ಲಿ ಬಂದಾಗ ಇಲ್ಲಿ ಸಪರೇಟ್ ಆಗ್ಬೇಕು, ಇಲ್ಲಿನೂ ಕೂಡ ಸಪರೇಟ್ ಆಗ್ಬೇಕು. ಸಪೋಸ್ ಇಲ್ಲಿ 8 ಇದೆ ಅಂತ ತಿಳ್ಕೊಳ್ಳಿ, ಎಲ್ಲ ಮಿಡಲ್ ಅಲ್ಲಿ ಬಂದು ಕ್ರೋಮೋಸೋಮ್ ಅರೇಂಜ್ ಆಗಿದೆ. ಈ 8 ಅಲ್ಲಿ ಇಲ್ಲಿ ಎಷ್ಟು ಹೋಗ್ಬೇಕು? 4 ಹೋಗ್ಬೇಕು, ಇಲ್ಲಿ 4 ಹೋಗ್ಬೇಕು. ಅವಾಗ 2 ಸೆಲ್ ನೆಕ್ಸ್ಟ್ ಈಕ್ವಲ್ ಆಗಿ ಡಿವೈಡ್ ಆದಂಗೆ. Okay, that is one cell divided into 2 cells so that now these 2 cells are exactly same. So this is the process of what? Mitosis. ಹೌದಲ್ವಾ? ಸೊ ಹಂಗೇನೆ ಅಲ್ವಾ ಆಗೋದು. ಸೊ ಬಟ್ ಇವಾಗ ಏನಾಗುತ್ತೆ, 4 ಇದು ಸಪರೇಟ್ ಆಗೋ ಬದಲಿ ಇಲ್ಲಿ 3 ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ 5 ಆಗುತ್ತೆ.
ಸೊ ಇಲ್ಲಿ ಏನಾಯ್ತು, ಒಂದ್ ಸೆಲ್ ಅಲ್ಲಿ ಕ್ರೋಮೋಸೋಮಿನ ನಂಬರ್ ಕಡಿಮೆ ಆಯ್ತು, ಇನ್ನೊಂದು ಸೆಲ್ ಅಲ್ಲಿ ಕ್ರೋಮೋಸೋಮಿನ ನಂಬರ್ ಜಾಸ್ತಿ ಆಯ್ತು. ಸೊ ಇಟ್ ಮೇ ಬಿ ಐದರ್ ಅಡಿಷನ್ or deletion of chromosome. That is, change in the number of chromosome is known as what? Aneuploidy. Okay, that is gain or loss of chromosome from diploid number of chromosome is called aneuploidy. Okay, so this is of types. ನಿಮಗೆ ಕ್ವೆಶ್ಚನ್ ಕೇಳ್ತಾರೆ 5 marks ಅಲ್ಲಿ ಸ್ಪ್ಲಿಟ್ ಕ್ವೆಶ್ಚನ್ ಬಂದಾಗ ವಾಟ್ ಈಸ್ ಅನ್ಯೂಪ್ಲಾಯ್ಡಿ ಅಂತ ಕ್ವೆಶ್ಚನ್ ಕೇಳ್ತಾರೆ, ಅಂಡ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಟ್ರೈಸೋಮಿ ಅಂತ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ನೋಡಿ ಟ್ರೈಸೋಮಿ ಅಂತ ಅಂದ್ರೆ ಏನು, ನಮಗೆ ಗೊತ್ತಿರೋ ಹಾಗೆ ಕ್ರೋಮೋಸೋಮ್ ನಂಬರ್ ಏನಿರುತ್ತೆ ಡಿಪ್ಲಾಯ್ಡ್ ಇರುತ್ತೆ, ಹೌದಾ? ಸೊ ಈ ಡಿಪ್ಲಾಯ್ಡ್ ನಂಬರ್ ಕ್ರೋಮೋಸೋಮಿಗೆ ಇಲ್ಲಿ ನೋಡಿ ಒಂದ್ ಎಕ್ಸ್ಟ್ರಾ ಆಗಿದೆ. ಸೊ 4 ಇರ್ಬೇಕಾಗಿತ್ತು. ಓಕೆ, ಸೊ 4 ಬದಲು ಏನಾಗಿದೆ 5 ಆಗಿದೆ, ಮೀನ್ಸ್ 1 ಕ್ರೋಮೋಸೋಮ್ ಇಸ್ ಆಡೆಡ್. ಸೊ ದಟ್ಸ್ ವೈ ಡಿಪ್ಲಾಯ್ಡ್ ಅಂದ್ರೆ 2 ಅಲ್ವಾ, ಒಂದ್ ಆಡ್ ಆದ್ರೆ ಏನಾಯ್ತು ಎಕ್ಸ್ಟ್ರಾ ಆಯ್ತು. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ವಿತ್ ದ ಟರ್ಮ್ ಟ್ರೈ ಅಂದ್ರೆ 3 ಟ್ರೈಸೋಮಿ. ನೆಕ್ಸ್ಟ್ ಡಿಪ್ಲಾಯ್ಡ್ ಕಂಡೀಷನ್ ಗೆ 2 ಕ್ರೋಮೋಸೋಮ್ ಎಕ್ಸ್ಟ್ರಾ ಆದ್ರೆ ನಾವಿಲ್ಲಿ ಏನಂತ ಕರಿತೀವಿ ಟೆಟ್ರಾಸೋಮಿ. ಮತ್ತೆ ಡಿಪ್ಲಾಯ್ಡ್ ಕ್ರೋಮೋಸೋಮಿಗೆ 1 ಕ್ರೋಮೋಸೋಮ್ ಕಡಿಮೆ ಆಯ್ತು, ಮೋನೋಸೋಮಿ. 2ಇಂದ 1 ಹೋಯ್ತು ಅಂದ್ರೆ ಮೋನೋಸೋಮಿ. ಓಕೆ, ನೆಕ್ಸ್ಟ್ 2 ಇತ್ತು ಮತ್ತೆ ಆಲ್ರೆಡಿ 2 ಹೋಯ್ತು, ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ 2 ಕ್ರೋಮೋಸೋಮ್ ಕಡಿಮೆ ಆಯ್ತು. ಸೊ ದಟ್ ಈಸ್ ನೋನ್ ಆಸ್ ವಾಟ್ ನಲ್ಲಿಸೋಮಿ. ಓಕೆ, ಇದು ಮೋನೋಸೋಮಿ ನೋಡಿ, ಇದು ಟ್ರೈಸೋಮಿ. ಗೊತ್ತಾಯ್ತು? ಈ ರೀತಿ ಪ್ರೊಡಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಈಗ ನೋಡಿ 2 ಇಲ್ಲಿ ಏನಂತ ಹೇಳಿದ್ವಿ, ಇಲ್ಲಿ 4 ಕ್ರೋಮೋಸೋಮ್, ಇಲ್ಲಿ 4 ಕ್ರೋಮೋಸೋಮ್ ಸಪರೇಟ್ ಆಗಿದೆ, ನಾರ್ಮಲ್ ಕಂಡೀಷನ್ ಸಪರೇಟ್ ಆಗಿದೆ. ಆದ್ರೆ ಸೈಟೋಕೈನೆಸಿಸ್ ಆಗಲೇ ಇಲ್ಲ, ಸೈಟೋಕೈನೆಸಿಸ್ ಆಗಿ 2 ಸೆಲ್ ಡಿವೈಡ್ ಆಗಲೇ ಇಲ್ಲ. ಆ 4 ಕ್ರೋಮೋಸೋಮ್ ಮತ್ತೆ 4 ಕ್ರೋಮೋಸೋಮ್ ಹಂಗೆ ಇದೆ ಅಂತ ಅಂದ್ರೆ 8 ಕ್ರೋಮೋಸೋಮ್ ಆಗ್ಬಿಡ್ತು. ಬಟ್ ಆಕ್ಚುಲ್ ಆಗಿ ಸೆಲ್ ಅಲ್ಲಿ ನ್ಯಾಚುರಲ್ ಆಗಿ ಇದ್ದಿದ್ದು ಎಷ್ಟು ಅಂದ್ರೆ 4 ಇತ್ತು. ದಿಸ್ ಇಸ್ ದ ಡಿಪ್ಲಾಯ್ಡ್ ಕಂಡೀಷನ್. 2n ಕಂಡೀಷನ್ ಎಷ್ಟಿತ್ತು 4 ಇತ್ತು. ಓಕೆ, ಸೆಲ್ ಅಲ್ಲಿ. ಓಕೆ, ಬಟ್ ಇವಾಗ ಏನಾಗ್ಬಿಟ್ಟಿದೆ 8 ಆಗ್ಬಿಟ್ಟಿದೆ. ಅವಾಗ ಏನಾಯ್ತು, ಒಂದು ಪೂರಾ ಸೆಟ್ ಎಕ್ಸ್ಟ್ರಾ ಆಡ್ ಆದಂಗಾಯ್ತು. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಪಾಲಿಪ್ಲಾಯ್ಡಿ. Okay, that is failure of cytokinesis after telophase of cell division results in increase of whole set of chromosome in an organism. So this condition is known as what? Polyploidy. ಈಗ ಇಲ್ಲಿ ಕೊಟ್ಟಿರುವಂತದ್ದು 3 ಇದೆ, ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಮತ್ತೆ ಟರ್ನರ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ is example of what? Trisomy of 21st chromosome. ಟೋಟಲ್ ಎಷ್ಟಿದೆ 23 pairs of chromosome ಇದೆ ಅಲ್ಲ, ಬಟ್ ಅಲ್ಲಿ 21st chromosome ಏನಾಗಿರುತ್ತೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್ ಆಫ್ ವಾಟ್? ಟ್ರೈಸೋಮ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿರೋ ಹಂಗೆ ಏನೇನು ಚೇಂಜಸ್ ಆಗುತ್ತೆ, ದಟ್ ಇಸ್ ಸಿಂಪ್ಟಮ್ಸ್ ಏನೇನು ಅಫೆಕ್ಟ್ ಆಗುತ್ತೆ ಅದನ್ನ ಬರೀತಾ ಬರ್ತೀರಾ. ಓಕೆ, ರೌಂಡ್ ಹೆಡ್ ಇರೋದು, ಫರೋ ಟಂಗ್ ಇರುವಂತದ್ದು, ಬ್ರಾಡ್ ಫ್ಲಾಟ್ ಫೇಸ್ ಇರುವಂತದ್ದು, ಅದನ್ನೆಲ್ಲ ನೀವು ಬರೀತೀರಾ. ಓಕೆ, ಪಾಮ್ಸ್ ಅಲ್ಲಿ ಜಾಸ್ತಿ ಲೂಪ್ಸ್ ಇರುವಂತದ್ದು. ಸೊ ಆಲ್ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ಯು ನೀಡ್ ಟು ರೈಟ್. ಮೇನ್ ಆಗಿ ಏನ್ ನೆನ್ಪಿಟ್ಕೊಳ್ಳಿ ಅಂತ ಅಂದ್ರೆ ಕ್ಯಾರಿಯೋಟೈಪ್ ಕೇಳ್ತಾರೆ. ವಾಟ್ ಈಸ್ ದ ಕ್ಯಾರಿಯೋಟೈಪ್ ಆಫ್ ಡೌನ್ ಸಿಂಡ್ರೋಮ್, ವಾಟ್ ಈಸ್ ದ ಕಾಸ್ ಆಫ್ ಡೌನ್ ಸಿಂಡ್ರೋಮ್ ಅಂಡ್ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ಅಂತ ಕೇಳ್ತಾರೆ. ಕ್ಯಾರಿಯೋಟೈಪ್ ಅಂತಂದ್ರೆ ಏನು? 47XY + 21. ಓಕೆ, ಸೊ ಅಂತ ಅಂದ್ರೆ ಟೋಟಲ್ ಇರುವಂತದ್ದು 46 ಕ್ರೋಮೋಸೋಮ್ ಅಲ್ವಾ. ನಾವ್ ಹೆಂಗ್ ಬರಿತೀವಿ ಹೇಳಿ? 46XY ಅಥವಾ 46XX ಈ ತರ ಬರಿತೀವಿ. 46XY ಅಂತ ಅಂದ್ರೆ ಏನು? ದಟ್ ಇಸ್ ಮೇಲ್. 46XX ಅಂತ ಅಂದ್ರೆ ಏನು? ಫೀಮೇಲ್. ಓಕೆ, ಬಟ್ ಇಲ್ಲಿ 21st ಕ್ರೋಮೋಸೋಮಿಗೆ ಏನಾಗಿದೆ, ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಗಿರೋದ್ರಿಂದ ಇಲ್ಲಿ ಟೋಟಲ್ ನಂಬರ್ ಎಷ್ಟಾಯ್ತು? 47 ಆಯ್ತು. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? 47XY + 21 ಆರ್ 47XX + 21 ಅಂತ ಬರೀತೀವಿ. ನೆಕ್ಸ್ಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ, ಆಟೋಸೋಮ್ ಅಲ್ಲಿ ಚೇಂಜಸ್ ಆಗೋದಿಲ್ಲ, ಅಲ್ಲೋಸೋಮ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ಓಕೆ, ದಟ್ ಈಸ್ ಯೂಶಲಿ 44 ಆಟೋಸೋಮ್ಸ್, ಇನ್ನು ಒಂದು ಪೇರ್ ಏನಾಗುತ್ತೆ? ಎಲ್ಲೋಸೋಮ್. ಓಕೆ, ಸೊ ಈ ರೀತಿ ಇದೆ ಮೇಲ್. ಈ ಮೇಲಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಬಂದ್ಬಿಡ್ತು. ಸೊ ದಟ್ಸ್ ವೈ ದಿಸ್ ಇಸ್ ದ ಕಂಡೀಷನ್. ಅಥವಾ ಟೋಟಲ್ ಆಗಿ ಈ ರೀತಿನೂ ಕೂಡ ಬರೀಬಹುದು. 47 ಟೋಟಲ್ ಇದೆ, 46 ಬದಲಿಗೆ ಟೋಟಲ್ 47 ಇದೆ. ಯಾಕೆ ಅಂದ್ರೆ ಕಂಡೀಷನ್ ಏನಿದೆ? XXY ಅಂತ ಕಂಡೀಷನ್ ಆಗ್ಬಿಟ್ಟಿದೆ ಅಂತ ನೀವು ಈ ರೀತಿ ಆದ್ರೂ ಕ್ಯಾರಿಯೋಟೈಪ್ ಬರೀಬಹುದು, ಈ ರೀತಿ ಆದ್ರೂ ಕ್ಯಾರಿಯೋಟೈಪ್ ಬರೀಬಹುದು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ ಅಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಬಂತು ಅಂದ್ರೆ ಏನು? ಫಿಮೇಲ್ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಬಂದಿದೆ ಅಂತ ಅರ್ಥ. ಸೊ ಓವರ್ ಆಲ್ ಮಸ್ಕ್ಯುಲೈನ್ ಡೆವಲಪ್ಮೆಂಟ್, ಹೌಎವರ್ ಫೆಮಿನನ್ ಡೆವಲಪ್ಮೆಂಟ್ ಇಸ್ ಸೀನ್ ಬ್ರೆಸ್ಟ್ ಇನ್ ಮೇಲ್ಸ್, ಗೈನಕೋಮ್ಯಾಸ್ಟಿ ಅಂತ ಕರಿತೀವಿ ಅದನ್ನ. ಸೊ ಇಲ್ಲಿ ಇಂಥ ಇಂಡಿವಿಜುವಲ್ಸ್ ಸ್ಟೆರೈಲ್ ಆಗ್ತವೆ. ನೆಕ್ಸ್ಟ್ ಟರ್ನರ್ ಸಿಂಡ್ರೋಮ್ ಅಲ್ಲಿ ಏನಂತಂದ್ರೆ XX ಕ್ರೋಮೋಸೋಮ್ ಇರ್ಬೇಕಾಗಿತ್ತು ಫಿಮೇಲ್ ಅಲ್ಲಿ, ಬಟ್ ಒಂದು ಎಕ್ಸ್ ಸರಿಯಾಗಿ ಒಂದು ಎಕ್ಸ್
ಅಲ್ಲಿ ಕ್ರೋಮೋಸೋಮ್ ಇರೋದಿಲ್ಲ, ಅದಕ್ಕೆ ನಾವೇನಂತ ಕರಿತೀವಿ XO ಅಂತ ಕರಿತೀವಿ. ಸೊ ದಿಸ್ ಇಸ್ ಟರ್ನರ್ ಸಿಂಡ್ರೋಮ್. ಯೂಶಲಿ ಫಿಮೇಲ್ ಕ್ಯಾರೆಕ್ಟರ್ಸ್ ಏನ್ ಎಕ್ಸ್ಪ್ರೆಸ್ ಆಗ್ಬೇಕಾಗುತ್ತಲ್ಲ ಅದು ಎಕ್ಸ್ಪ್ರೆಸ್ ಸರಿಯಾಗಿ ಆಗೋದಿಲ್ಲ. ಸೊ ಹಂಗಾಗಿ ರೂಡಿಮೆಂಟರಿ ಓವರೀಸ್ ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ, ಸ್ಟೆರೈಲ್ ಇರ್ತಾರೆ. ಫೆಮಿನನ್ ಕ್ಯಾರೆಕ್ಟರ್ಸ್ ಎಲ್ಲ ಏನಾಗುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್ ಇನ್ ಟರ್ನರ್ ಸಿಂಡ್ರೋಮ್. ಗೊತ್ತಾಯ್ತು? ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್. ಇನ್ನೂ ಒಂದು ಲೆಸನ್ ಇದೆ. ಲೆಟ್ ಮಿ ಟೇಕ್ 1-2 minutes ಬ್ರೇಕ್. ಸೊ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ ಕಂಟಿನ್ಯೂಸ್ ಆಗಿ ಅವಾಗಿಂದ ನಿಮಗೆ ಈಗ ಹೇಳ್ತಿದ್ನಲ್ಲ, ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಈಗ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಪ್ರೆಸ್ ದ ಬೆಲ್ ಐಕನ್ and share this with your friends. Like this video. When you hit subscribe button and you like my video, that is a small motivation to me. Okay, ನನಗೆ ಮೋಟಿವೇಶನ್ ಸಿಗುತ್ತೆ. ಓ, ಈ ವಿಡಿಯೋ ನನಗೆ ಈ ವಿಡಿಯೋದಿಂದ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನಾನು ಈ ತರ ವಿಡಿಯೋ ಮಾಡಿದ್ರೆ ನನಗೆ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ, ನನಗೆ ಅವಾಗ ಖುಷಿ ಆಗುತ್ತೆ ಅಂತ ಹೇಳಿ ಅನ್ಸ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಐ ಫೀಲ್. ದಿಸ್ ಇಸ್ ಮೀ ವೆನ್ ಯು ಹಿಟ್ ದ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಯಾಕಂದ್ರೆ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಮೇಕ್ ದಿಸ್ ವಿಡಿಯೋ ಅಂಡ್ ಎಕ್ಸ್ಪ್ಲೇನ್ ದಿಸ್ ಟು ಯು. ಓಕೆ, ಸೊ ಪ್ಲೀಸ್ ಡೂ ಕನ್ಸಿಡರ್ ವಾಟ್ ಐ ಆಮ್ ಟೆಲ್ಲಿಂಗ್ ನೌ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವರಿಗೆ ಥ್ಯಾಂಕ್ ಯು. ರೈಟ್, ನಾನು ನೋಡ್ತಾ ಇರ್ತೀನಿ ನನ್ನ ವಿಡಿಯೋಸಿನ ಡೀಟೇಲ್ಸ್ ಬರುತ್ತೆ ನಮಗೆ. ಸೊ ಅಲ್ಲಿ ಏನ್ ಮಾಡಿರ್ತೀರಾ ಅಂದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ನೋಡಿರ್ತಾರೆ. ವ್ಯೂವರ್ಸ್ ಯಾವ ತರ ಇದ್ದಾರೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಗಿಂತ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ನೋಡ್ತಾ ಇದ್ದೀರಾ. ಓಕೆ, ಅಂದ್ರೆ ನೀವು ಸುಮ್ಮನೆ ಬಂದು ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ದಿಸ್ ಇಸ್ ನಾಟ್ ದ ವೇ. ರೈಟ್, ಯು ನೀಡ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ರೈಟ್, ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಎಂದು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಸೊ ನೀವು ಅದನ್ನ ಬೇಕಿದ್ರೆ ಎಕ್ಸಾಮ್ ಆದ್ಮೇಲೆ ನೀಟ್ ಪ್ರಿಪ್ರೇಷನ್ಗೆ ನೋಡ್ಬೋದು. ಈಗ ಇದರಲ್ಲಿ ಮೇನ್ ಕ್ವೆಶನ್ ಏನು ಅಂತಂದ್ರೆ ಇದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA, ಸೈಲೆಂಟ್ ಫೀಚರ್ ಆಫ್ DNA ಬರೀರಿ ಅಂತ ಕೇಳ್ತಾರೆ. ಇಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಈ ಡಯಾಗ್ರಾಮ್ ಬರೀತೀರ. ಸೊ ದಿಸ್ ಡಯಾಗ್ರಾಮ್ ಯು ನೀಡ್ ಟು ರೈಟ್, ಡ್ರಾ, ನಾಟ್ ರೈಟ್, ಡ್ರಾ ಮಾಡಿದ್ಮೇಲೆ ಕ್ಯಾರೆಕ್ಟರ್ ಏನಿದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀರಾ. ಮೇನ್ ಆಗಿ ಪಾಯಿಂಟ್ಸ್ ಏನಿರ್ಬೇಕು ಅಂತ ಹೇಳ್ತಾ ಬರ್ತೀನಿ. ಸೇಮ್ ಅದೇ ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ಮೇನ್ ಆಗಿ ಏನ್ ಹೇಳ್ತೀರಾ ಅಂತಂದ್ರೆ ದಿಸ್ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಯಾವ್ಯಾರ ಅಂತ ಹೇಳ್ತೀರಾ. 3 ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಶುಗರ್, ಒಂದು ಫಾಸ್ಫೇಟ್ ಗ್ರೂಪ್, ಇನ್ನೊಂದು ಏನು ನೈಟ್ರೋಜನ್ ಬೇಸಿಸ್. ಇದರಲ್ಲಿ ಬ್ಯಾಕ್ ಬೋನ್ ಆಫ್ DNA ಯಾವ್ದು? DNA ನ ಬ್ಯಾಕ್ ಬೋನ್. ಓಕೆನಾ, ಸೊ ಅದು ಯಾವ್ದ್ರಿಂದ ಆಗಿದೆ ಅಂತಂದ್ರೆ ಶುಗರ್ ನೈಟ್ರೋಜನ್ ಬೇಸ್ ಮತ್ತೆ ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್ ಇಂದ ಆಗಿರುತ್ತೆ. ಓಕೆ, ಸೊ ಇದನ್ನ ಬರೀತೀರಿ. ಯಾವ ರೀತಿ ಬರೀತೀರಾ ಅಂದ್ರೆ ಈ ರೀತಿ ಸೆಂಟೆನ್ಸ್ ಇರಬೇಕು. ಸಿ, ಇಟ್ ಈಸ್ ಮೇಡ್ ಅಪ್ ಆಫ್ 2 polynucleotide chain. ಯಾಕೆ ಅಂತ ಪಾಲಿನ್ಯೂಕ್ಲಿಯೋಟೈಡ್ ಯಾಕೆ ಅಂತ ಕರಿತಾ ಇದೀವಿ ಅಂದ್ರೆ ಒಂದೊಂದು ಯೂನಿಟ್ಗೆ ನಾವು ಏನಂತ ಕರಿತೀವಿ, ನ್ಯೂಕ್ಲಿಯೋಟೈಡ್. ಎಲ್ಲಾ ಬೇರೆ ಅಂದ್ರೆ ಜಾಸ್ತಿ ನ್ಯೂಕ್ಲಿಯೋಟೈಡ್ ಕಂಬೈನ್ ಆಗಿರೋದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತಾ ಇದೀವಿ. ಓಕೆ, ಸೊ 2 polynucleotide chains ಇಂದ DNA ಆಗಿರುವಂತದ್ದು. ರೈಟ್, ನೆಕ್ಸ್ಟ್ ವೇರ್ ದ ಬ್ಯಾಕ್ ಬೋನ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಶುಗರ್ ಫಾಸ್ಫೇಟ್ and the nitrogen base project inside. ಒಳಗಡೆ ಏನ್ ಪ್ರೊಜೆಕ್ಟ್ ಆಗ್ತಾ ಇದೆ, ನೈಟ್ರೋಜನ್ ಬೇಸ್ ಇದೆ. ನೀವು ಈ ರೀತಿ ಬರಿಬೇಡಿ. ದಟ್ ಈಸ್ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ ದ ಮಿಡಲ್, sugar phosphate are present in the side of the chromosome, that is DNA. ಈ ರೀತಿ ಬರಿಬಾರ್ದು. ಅದಕ್ಕೆ ನೀವು ಮಾರ್ಕ್ಸ್ ಕಳ್ಕೊಳ್ಳೋದು. ಕರೆಕ್ಟ್ ಆಗಿ ಬರೀತೀರ. ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅದನ್ನ ಯಾವ ರೀತಿ ಬರೀತಿರಲ್ಲ ಅದರಿಂದನೇ ಮಾರ್ಕ್ಸ್ ಬರೋದು. ಇಬ್ರು ಸ್ಟೂಡೆಂಟ್ ಬಿಗೆ ಆನ್ಸರ್ ಬರ್ತಿರ್ತಾರೆ, ಸೇಮ್ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ಯಾವ ರೀತಿ ಬರೀತೀರಾ, ಪ್ರೆಸೆಂಟಿಂಗ್ ರೈಟಿಂಗ್ ಸ್ಕಿಲ್ ಇದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಸಿ, ಅದರಿಂದನೇ ಎಷ್ಟೊಂದು ಮಾರ್ಕ್ಸ್ ವೇರಿ ಆಗುತ್ತೆ. ನೆಕ್ಸ್ಟ್ ಏನಂತ ಬರೀತೀರಾ, ಪೊಲಾರಿಟಿ ಬಗ್ಗೆ ಬರೀತೀರಾ. ಆಂಟಿ ಪ್ಯಾರಲ್ ಇರುತ್ತೆ. ಒಂದು 5' to 3' ಇದ್ರೆ ಇದೆಲ್ಲಿ ಬಂತು, ಈ 3'. ಓಕೆ, ಇನ್ನೊಂದು ಏನಾಗುತ್ತೆ, 3' to 5' ಆಗುತ್ತೆ. ಗೊತ್ತಾಯ್ತು? ಅಂದ್ರೆ ಒಂದು ಕೆಳಗಡೆಯಿಂದ ಮೇಲೆ ರನ್ ಆಗ್ತಾ ಇದ್ರೆ ಇನ್ನೊಂದು ಮೇಲಿಂದ ಕೆಳಗಡೆ. ದೇ ಆರ್ ಆಪೋಸಿಟ್ ಟು ಈಚ್ ಅದರ್. ಓಕೆ, ಸೊ ದಟ್ ಈಸ್ ದ ಕಂಡೀಷನ್. ನೆಕ್ಸ್ಟ್ ಏನ್ ಬರೀತೀರಾ, ಬೇಸಸ್ ಬಗ್ಗೆ ಬರೀತೀರಾ. ಯಾವುದು ಪ್ಯೂರಿನ್ಸ್ ಮತ್ತೆ ಪಿರಮಿಡಿನ್ಸ್ ಇರುತ್ತೆ. ನಂಬರ್ ಆಫ್ ಪ್ಯೂರಿನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಿರಮಿಡಿನ್ಸ್. ದಟ್ ಈಸ್ ಅಡಿನೈನ್ ಪೇರ್ಸ್ ವಿತ್ ಥೈಮಿನ್ ವಿತ್ 2 hydrogen bonds. Okay,
and guanine pairs with the cytosine with the 3 hydrogen bonds. ಇದು Chargaff rule ಅಂತ separate ಆಗಿ ಬರ್ದು ಬೇಕಿದ್ರೆ ಬರೀಬಹುದು. ನೆಕ್ಸ್ಟ್ ಏನ್ ಬರೀತೀರಾ ಇದರ ಸೈಜ್ ಬಗ್ಗೆ. This is known as one turn. One turn is nothing but what? One pitch. Okay, ಇದರಲ್ಲಿ ಎಷ್ಟಿರುತ್ತೆ 34 nanometer. That is 3.4 nanometer, that is 34 angstrom ಇರುತ್ತೆ. Okay, so this is one pitch. ಇದರಲ್ಲಿ ಏನು ಅಂತಂದ್ರೆ ಎಷ್ಟು ನೈಟ್ರೋಜನ್ ಬೇಸಸ್ ಇರುತ್ತೆ ಅಂದ್ರೆ ಈ ರೀತಿ ಬೇಸ್ ಪೇರ್ಸ್ ಇದು ಎರಡು ಸೇರಿದ್ರೆ ಪೇರ್ ಅಲ್ವಾ. ಸೊ ಈ ರೀತಿ ಎಷ್ಟು ಪೇರ್ಸ್ ಇರುತ್ತೆ ಅಂತಂದ್ರೆ 10 ಪೇರ್ಸ್ ಇರುತ್ತೆ. ಹಂಗಾದ್ರೆ ಇದ್ರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ 34 ನಾನೋಮೀಟರ್ ನ 3.4 ನಾನೋಮೀಟರ್ ನ ಏನ್ ಮಾಡ್ಬೇಕು ಬೈ 10 ಮಾಡ್ತೀರಾ ಅವಾಗ ದಟ್ ಈಸ್ see here what they have given, this you need to write 0.34 nanometer. Okay, that is 3.4 angstrom. nanometer ಅಲ್ಲಾದ್ರೂ ಬರೀರಿ angstrom ಅಲ್ಲಾದ್ರೂ ಬರೀರಿ. ನೆಕ್ಸ್ಟ್ ಇದೆರಡು ಡಿಸ್ಟೆನ್ಸ್ ಎರಡು ಸ್ಟ್ರಾಂಡ್ ಮಧ್ಯ ಇರುವಂತಹ ಡಿಸ್ಟೆನ್ಸ್ ಏನು ಅಂತ ಕೇಳಿ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ವಾಟ್ 2. ಓಕೆ, ನೆಕ್ಸ್ಟ್ ಇದು ಒಂದು ಟರ್ನಿಗೆ ಎಷ್ಟು ಅಂತಂದ್ರೆ 360 ಡಿಗ್ರಿ ಆಗುತ್ತೆ. ಮತ್ತೆ ಆಂಗಲ್ ಎಷ್ಟು ಅಂತಂದ್ರೆ ದಟ್ ಈಸ್ 36. ಎರಡು ಎರಡು ನೈಟ್ರೋಜನ್ ಬೇಸ್ ಪೇರ್ಸ್ ಮಧ್ಯೆ ಇರುವಂತ ಆಂಗಲ್ ಎಷ್ಟು ಅಂದ್ರೆ 36. ಅಂದ್ರೆ ಇಲ್ಲಿದ ಇದು 90 ಡಿಗ್ರಿ ಈ ತರ ಪ್ಯಾರಲ್ ಇದ್ರೆ, ಬಟ್ ಯಾವ ರೀತಿ ಇದೆ ಅಂದ್ರೆ 36 ಇಷ್ಟ ಈ ತರ. ಓಕೆ, ಸೊ ಹಂಗಾಗಿ ಇದನ್ನ ನಾನು ಯಾವಾಗ್ಲೂ ಎಕ್ಸಾಂಪಲ್ ಯಾವ ರೀತಿ ಹೇಳ್ತೀನಿ ಅಂತ ಅಂದ್ರೆ ಟ್ವಿಸ್ಟ್ ಆಗಿರುವಂತಹ ಮೆಟ್ಲು. ನೀವು ಟ್ವಿಸ್ಟೆಡ್ ಮೆಟ್ಲು ಅವಾಗಿನ ಓಲ್ಡ್ ಪ್ಯಾಲೇಸ್ ಅಲ್ಲಿ ಮತ್ತೆ ಕೆಲವೊಂದು ರೆಸ್ಟೋರೆಂಟ್ಸ್ ಅಲ್ಲಿ ಕೆಲವೊಂದು ಮನೆಯಲ್ಲೂ ಕೂಡ ಈ ತರ ಟ್ವಿಸ್ಟ್ ಮೆಟ್ಲು ಇರುತ್ತೆ, ನೋಡಿದೀರಾ? ಸೊ ಅದೇ ರೀತಿ ಇರುತ್ತೆ DNA. ಸೊ ಇಟ್ ಈಸ್ ಟ್ವಿಸ್ಟೆಡ್ ಇನ್ ಇಟ್ಸ್ ರೈಟ್ ಹ್ಯಾಂಡೆಡ್ ಫ್ಯಾಷನ್. ನೀವು ಈ ರೀತಿ ಕೈ ಹೊರಗಡೆ ಹಿಂಗೆ ಹತ್ಬೇಕಾದ್ರೆ ಹಿಂಗೆ ಹೊರಗಡೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ರ ಅಂದ್ರೆ ಸೊ ಯು ವಿಲ್ ಟರ್ನ್ ಟು ಯುವರ್ ರೈಟ್ ಸೈಡ್ ಈ ರೀತಿ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ರೈಟ್ ಹ್ಯಾಂಡೆಡ್ ಫ್ಯಾಷನ್. ಈ ರೀತಿ DNA ಏನಾಗಿರುತ್ತೆ ಟ್ವಿಸ್ಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ರೀತಿ ಎಲ್ಲ ಪಾಯಿಂಟ್ಸ್ ನೀವು ಬರೀತೀರಾ. ಇದಕ್ಕೆ ಸ್ಟೆಬಿಲಿಟಿ ಕೊಡ್ತಾ ಇರೋದು ಏನು ಅಂತಂದ್ರೆ ಈ ಸೆಂಟೆನ್ಸ್ ಇಂಪಾರ್ಟೆಂಟ್, MCQs ಅಲ್ಲಿ ಜಾಸ್ತಿ ಕೇಳ್ತಾರೆ. ದ ಪ್ಲೇನ್ ಆಫ್ ಒನ್ ಬೇಸ್ ಸ್ಟಾಕ್ಸ್ ಓವರ್ ದ ಅದರ್, ಒಂದ್ರ ಮೇಲೆ ಇನ್ನೊಂದು ಈ ರೀತಿ ನೈಟ್ರೋಜನ್ ಬೇಸ್ ಪೇರ್ಸ್ ಏನಿರುತ್ತೆ ಅರೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಇನ್ ಅಡಿಷನ್ ವಿತ್ ಹೈಡ್ರೋಜನ್ ಬಾಂಡ್ಸ್, ಜೊತೆಗೆ ಇಲ್ಲಿ ಮಧ್ಯೆ ಏನೇನಿದೆ ಹೈಡ್ರೋಜನ್ ಬಾಂಡ್ ಇದೆ. ಇಲ್ಲಿ 2 ಹೈಡ್ರೋಜನ್ ಬಾಂಡ್ ಇದೆ, ಇಲ್ಲಿ 3 ಹೈಡ್ರೋಜನ್ ಬಾಂಡ್ ಇದೆ. ಸೊ ದಿಸ್ ಇನ್ಕ್ರೀಸಸ್ ಸ್ಟೆಬಿಲಿಟಿ ಆಫ್ ದ ಹೆಲಿಕಲ್ ಸ್ಟ್ರಕ್ಚರ್. ಒಂದು ಹೆಲಿಕ್ಸಿನ ಸ್ಟೆಬಿಲಿಟಿ ಅದೇ ರೀತಿ ಈ ಶೇಪ್ ಅಲ್ಲೇನೆ ಇರ್ಬೇಕು, ಅದು ಚೇಂಜ್ ಆಗಬಾರ್ದು. ಅದಕ್ಕೆ ಸ್ಟೆಬಿಲಿಟಿ ಕೊಡ್ತಾ ಇರೋದು ಯಾವುದು ಅಂತ ಅಂದ್ರೆ ಅದ್ರ ಮಧ್ಯೆ ಇರುವಂತ ಆಂಗಲ್ ಮತ್ತೆ ಅದರ ಜೊತೆಗೆ ಇರುವಂತದ್ದು ಹೈಡ್ರೋಜನ್ ಬಾಂಡ್ಸ್. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ರೈಟ್. ಚರ್ಗಾಫ್ ರೂಲ್ ಇವಾಗ ಹೇಳಿದ್ನಲ್ಲ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಗ್ರಿಫಿತ್ ಅಂಕಲ್ ಏನ್ ಹೇಳ್ತಾರೆ ಅಂತ ಅಂದ್ರೆ 1928 ಅವಾಗ ಏನು ಇವ್ರು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಅವ್ರಿಗೆ ಇನ್ನು ಯಾರಿಗೂ ಗೊತ್ತಿಲ್ಲ ಏನು ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಅಂತ ಗೊತ್ತಿಲ್ಲ. ಸೊ ಎಲ್ಲ ಸೈಂಟಿಸ್ಟ್ ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಸೊ ಅವಾಗ ಇವರು ಮಾಡಿರುವಂತ ಎಕ್ಸ್ಪೆರಿಮೆಂಟ್ ಯಾವ್ದ್ರ ಮೇಲೆ ಅಂತಂದ್ರೆ ಬ್ಯಾಕ್ಟೀರಿಯಾ ತಗೊಂಡ್ರೆ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ. ಇಲ್ಲಿ ನಾನು ಮಿಸ್ ಮಾಡಿದ್ದೀನಿ, ಏನು ಇಟಲಿಸೈಸ್ ಮಾಡಿಲ್ಲ, ಇವಾಗ ಚೆಕ್ ಮಾಡಿದೆ. ಸೊ ನೀವು ಬರಿಬೇಕಾದ್ರೆ ಏನ್ ಮಾಡ್ತೀರಾ ಅಂಡರ್ಲೈನ್ ಮಾಡ್ಬೇಕು. ಜೀನಸ್ ಮತ್ತೆ ಸ್ಪೀಶೀಸ್ ನೇಮ್ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಬೇಕು. ಓಕೆನಾ? ಸೊ ದೀಸ್ ಬ್ಯಾಕ್ಟೀರಿಯಾ ವಿಟ್ನೆಸ್ಡ್ ಮಿರಾಕ್ಯುಲಸ್ ಟ್ರಾನ್ಸ್ಫಾರ್ಮೇಶನ್. ಏನು ಅಂದ್ರೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ ಅ ಲಿವಿಂಗ್ ಆರ್ಗಾನಿಸಮ್ ಬ್ಯಾಕ್ಟೀರಿಯಾ ಹ್ಯಾಡ್ ಚೇಂಜ್ ಇನ್ ಫಿಸಿಕಲ್ ಫಾರ್ಮ್. ಅಂತ ಅಂದ್ರೆ ಏನಾಗುತ್ತೆ ಇಲ್ಲಿ, ದಟ್ ಈಸ್ ಒಂದು ಸ್ಟ್ರೈನ್ ಇರುತ್ತೆ ಆರ್ ಸ್ಟ್ರೈನ್ ಅಂತ, ಇನ್ನೊಂದು ಸ್ಟ್ರೈನ್ ಇರುತ್ತೆ ಎಸ್ ಸ್ಟ್ರೈನ್ ಅಂತ. ಅಂದ್ರೆ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಇದೆಯಲ್ಲ ಇದ್ರ ಮೇಲೆ ರಫ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ? ಸೊ ಇದೇನಾಗುತ್ತೆ ಅಂತಂದ್ರೆ ದಿಸ್ ವಿಲ್ ನಾಟ್ ಕಾಸ್ ಎನಿ ಡಿಸೀಸ್. ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಆರ್ ಸ್ಟ್ರೈನ್ ಅಲ್ಲಿ ದಟ್ ಈಸ್ ಇಟ್ ವಿಲ್ ನಾಟ್ ಕಾಸ್ ನಿಮೋನಿಯಾ. ಇನ್ನೊಂದಿದೆ ಸ್ಮೂತ್ ಸ್ಟ್ರೈನ್. ಓಕೆ, ಸೊ ಈ ಬ್ಯಾಕ್ಟೀರಿಯಾ ಮೇಲ್ಗಡೆ ಸ್ಮೂತ್ ಸ್ಟ್ರೈನ್ ಇರುತ್ತೆ ಇನ್ನೊಂದು. ಓಕೆ, ದಟ್ ಈಸ್ ಸ್ಮೂತ್ ಒಂದು ಕೋಟ್ ಇರುತ್ತೆ. ಸೊ ದಿಸ್ ವಿಲ್ ಕಾಸಸ್ ಡಿಸೀಸ್. ಓಕೆ, ಸೊ ಇದು ಡಿಸೀಸ್ ಕಾಸ್ ಮಾಡುತ್ತೆ ಸ್ಮೂತ್ ಸ್ಟ್ರೈನ್. ಆರ್ ಸ್ಟ್ರೈನ್ ಡಿಸೀಸ್ ಕಾಸ್ ಮಾಡೋದಿಲ್ಲ. ಸೊ ಈಗ ಎಸ್ ಸ್ಟ್ರೈನ್ ಮತ್ತೆ ಆರ್ ಸ್ಟ್ರೈನ್ ತಗೊಂಡು ಬಲಿಪಶು ಆಗೋದು ಎಕ್ಸ್ಪೆರಿಮೆಂಟ್ ಗೆ ಯಾವಾಗಲೂ ಯಾವ್ದು ಅಂದ್ರೆ ಇಲಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾರೆ. ಇಲ್ಲಿ ಈ ಬ್ಯಾಕ್ಟೀರಿಯಾನ ಇಂಜೆಕ್ಷನ್ ಒಳಗಡೆ ಹಾಕ್ಬಿಟ್ಟು ಮೊಲಕ್ಕೆ ಇಂಜೆಕ್ಟ್ ಮಾಡ್ತಾರೆ ಆರ್ ಸ್ಟ್ರೈನ್. ಅವಾಗ ಏನಾಗುತ್ತೆ ದಟ್ ಈಸ್ ಇಲಿ ಸತ್ತೋಗಲ್ಲ. ನೆಕ್ಸ್ಟ್ ನಮ್ಗೆ ಗೊತ್ತಿರೋ ತರನೇ ಆಗುತ್ತೆ. ನೆಕ್ಸ್ಟ್ ಎಸ್ ಸ್ಟ್ರೈನ್ ಹಾಕಿದ್ರೆ ಏನಾಗುತ್ತೆ, ಇಲಿಗೆ ನಿಮೋನಿಯಾ ಬಂದು ಇಲಿ ಸತ್ತೋಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಎಸ್ ಸ್ಟ್ರೈನ್ ನ ಬಿಸಿ ನೀರಲ್ಲಿ ಕಾಯಿಸ್ತಾರೆ. ಎಸ್ ಸ್ಟ್ರೈನ್ ಇರುವಂತ ಬ್ಯಾಕ್ಟೀರಿಯಾನ ಬಿಸಿ ನೀರಲ್ಲಿ ಕಾಯಿಸ್ತಾರೆ. ಆಮೇಲೆ ಇಂಜೆಕ್ಷನ್ ಒಳಗಡೆ ಹಾಕ್ಬಿಟ್ಟು ಇಲಿಗೆ ಇಂಜೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಹೀಟ್ ಕಿಲ್ಡ್ ಅಲ್ಲ, ಸೊ ಹಂಗಾಗಿ ಕಂಪ್ಲೀಟ್ ಆಗಿ ಬದುಕಿಲ್ಲ ಅಂತ. ಹಂಗಾಗಿ ಬ್ಯಾಕ್ಟೀರಿಯಾ ಬದುಕಿಲ್ಲ ಅಂತಂದ್ರೆ ಇಲಿಗೆ ಏನಾಗೋದಿಲ್ಲ, ಮೈಸ್ ವಿಲ್ ಲೈವ್. ನೆಕ್ಸ್ಟ್ ಎಸ್ ಸ್ಟ್ರೈನ್
ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಜೊತೆಗೆ ಆರ್ ಸ್ಟ್ರೈನ್ ಹಾಕ್ತಾರೆ. ಸೊ ಯೂಶಲಿ ಏನಾಗಬೇಕಾಗುತ್ತೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಹಾಕಿದ್ರೆ ಇಲಿ ಬದುಕಬೇಕು, ಆರ್ ಸ್ಟ್ರೈನ್ ಹಾಕಿದ್ರೆ ಆಸ್ ಯೂಶಲಿ ಇಲಿ ಬದುಕಬೇಕು. ಬಟ್ ಹಿಯರ್ ಇಂಟ್ರೆಸ್ಟಿಂಗ್ಲಿ ವಾಟ್ ಹ್ಯಾಪನ್ಸ್, ಮೈಸ್ ವಿಲ್ ಡೈ. ಅವಾಗ ಸೈಂಟಿಸ್ಟ್ಗೆ ನಮ್ಮ ಗ್ರಿಫಿತ್ ಅಂಕಲ್ಗೆ ಕ್ವೆಶನ್ ಬಂತು, ಹೆಂಗ್ ಸತ್ತೋಯ್ತು? ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅಂತ ಅಂದ್ರೆ ಅದರಲ್ಲಿ ಶಕ್ತಿ ಇಲ್ಲದೆ ಇರುವಂತದ್ದು ಬ್ಯಾಕ್ಟೀರಿಯಾ, ಅದನ್ನ ನಾವು ಬಿಸಿ ಮಾಡಿರುವಂತ ಬ್ಯಾಕ್ಟೀರಿಯಾ, ಅದ್ ಹೆಂಗೆ ಡಿಸೀಸ್ ಪಾಸ್ ಮಾಡ್ತು? ಇದು ಅಷ್ಟು ಸತ್ತೋಗಿದೆ ಅಂತಂದ್ರೆ ಏನೋ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಂದ ಆರ್ ಸ್ಟ್ರೈನ್ಗೆ ಏನೋ ಬಂದಿದೆ, ಹಂಗಾಗಿ ಆರ್ ಸ್ಟ್ರೈನ್ ಏನಾಗ್ಬಿಟ್ಟಿದೆ, ವೈರುಲೆಂಟ್ ಆಗಿದೆ. ಹೆಂಗ್ ಗೊತ್ತಾಯ್ತು ನಿಮೋನಿಯಾದಿಂದನೇ ಸತ್ತೋಯ್ತು ಇಲಿ ಅಂತಂದ್ರೆ, ಸತ್ತೋಗಿರೋ ಇಲಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ನೋಡ್ತಾರೆ, ಅವಾಗ ಬದುಕಿರುವಂತ ಬ್ಯಾಕ್ಟೀರಿಯಾ ಕಾಣಿಸುತ್ತೆ. ಎಂತ ಬ್ಯಾಕ್ಟೀರಿಯಾ ಇರುತ್ತೆ, ಡಿಸೀಸ್ ಕಾಸ್ ಮಾಡುವಂತ ಎಸ್ ಸ್ಟ್ರೈನ್ ಬ್ಯಾಕ್ಟೀರಿಯಾ ಕಾಣಿಸ್ತಾ ಇದೆ. ಅದೇಂಗ್ ಬಂತು, ಎಸ್ ಸ್ಟ್ರೈನ್ ನಾವು ಸಾಯಿಸಿದ್ವಲ್ಲ ಹೀಟ್ ಕಿಲ್ ಮಾಡಿ, ಅದೇಂಗ್ ಬಂತು ಅಂತ ಅವರಿಗೆ ಕ್ವೆಶನ್ ಮಾರ್ಕ್. ಸೊ ಅವಾಗ ಏನ್ ಹೇಳ್ತಾರೆ, ದಟ್ ಸಮಥಿಂಗ್ is transformed from heat killed S strain to R strain so that R strain will become virulent. ವೈರುಲೆಂಟ್ ಅಂತಂದ್ರೇನು, ಡಿಸೀಸ್ ಕಾಸ್ ಮಾಡುವಂತ ಕ್ಯಾರೆಕ್ಟರ್ ಬಂತು ಅದಕ್ಕೆ, ಹಂಗಾಗಿ ಅದು ಇಲಿಗೆ ಡಿಸೀಸ್ ಕಾಸ್ ಮಾಡ್ಬಿಡ್ತು ನಿಮೋನಿಯಾ, ಹಂಗಾಗಿ ಇಲಿ ಸತ್ತೋಯ್ತು. ದಟ್ ಟ್ರಾನ್ಸ್ಫಾರ್ಮಿಂಗ್ ಪ್ಯಾಟರ್ನ್ ಈಸ್ ನೋನ್ ಆಸ್ ವಾಟ್, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಏನ್ ಟ್ರಾನ್ಸ್ಫಾರ್ಮ್ ಆಯ್ತು ಅಂತ. ಆಮೇಲೆ ಅವರಿ ಮೆಕ್ಲಿಯೋಡ್ ಮೆಕಾರ್ಟಿ ಬರ್ತಾರೆ, ಅವಾಗ ಅವ್ರು ಹೇಳ್ತಾರೆ DNA ಬಂತು ಅಂತ. ಬಟ್ ಅದು 5 ಮಾರ್ಕ್ಸ್ ಕೇಳಲ್ಲ, ಇದನ್ನ 5 ಮಾರ್ಕ್ಸ್ ಕೇಳ್ತಾರೆ. ಅನ್ಇಕ್ವಿವೋಕಲ್ ಪ್ರೂಫ್ ದಟ್ DNA ಇಸ್ ಅ ಜೆನೆಟಿಕ್ ಮೆಟೀರಿಯಲ್, DNA ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ನಮಗೆ ಪ್ರೂವ್ ಮಾಡ್ರಿ ಅಂತ ಕೇಳ್ತಾರೆ. ಅವಾಗ ಇಬ್ರು ಸೈಂಟಿಸ್ಟ್ ಬರ್ತಾರೆ, ಹರ್ಷಿ ಮತ್ತೆ ಚೇಸ್ ಅನ್ನೋರು. ಓಕೆ, ಸೊ ಯಾವಾಗ ಬರ್ತಾರೆ, 1952. ಇವ್ರು ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮಾಡಿ ಎಕ್ಸ್ಪೆರಿಮೆಂಟ್ ಮುಖಾಂತರ ಏನಂತ ಹೇಳ್ತಾರೆ, ಹೌದು DNA ಜೆನೆಟಿಕ್ ಮೆಟೀರಿಯಲ್, ಅದೇ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಹೋಗಕ್ಕೆ ಸಾಧ್ಯ ಇದೆ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಏನ್ ಮಾಡ್ತಾರೆ ಈಸಿಯಾಗಿ, ಇವು ಇಲ್ಲಿ ತನಕ ಸೈಂಟಿಸ್ಟ್ಗೆ ಏನು ಡೌಟ್ ಇತ್ತು ಅಂತಂದ್ರೆ, ಒಂದು ಪ್ರೋಟೀನ್ ಇನ್ನೊಂದು DNA, ಇವೆರಡರಲ್ಲಿ ಯಾವ್ದಾದ್ರು ಒಂದು ಜೆನೆಟಿಕ್ ಮೆಟೀರಿಯಲ್ ಇರಬೇಕು ಅಂತ. ಓಕೆ, ಸೊ ಪ್ರೋಟೀನ್ ಮತ್ತೆ DNA ಎರಡೂನು ಒಂದು ಆರ್ಗಾನಿಸಮ್ ಅಲ್ಲಿ ಈಸಿಯಾಗಿ ಸಿಗುತ್ತೆ ಅಂತಂದ್ರೆ ದಟ್ ಈಸ್ ಬ್ಯಾಕ್ಟೀರಿಯೋಫೇಜ್. ನೋಡಿ, ಬ್ಯಾಕ್ಟೀರಿಯೋಫೇಜಿನ ಔಟರ್ ಲೇಯರ್ ಯಾವ್ದರಿಂದ ಆಗಿರುತ್ತೆ ಅಂತಂದ್ರೆ ದಟ್ ಈಸ್ ಪ್ರೋಟೀನ್. ಇದ್ರೊಳಗಡೆ ಇರುವಂತ ಜೆನೆಟಿಕ್ ಮೆಟೀರಿಯಲ್ ಏನಾಗಿದೆ, DNA. ಸೊ ಹಾಗಾಗಿ ಬ್ಯಾಕ್ಟೀರಿಯೋಫೇಜ್ ತಗೊಂತಾರೆ. ಬ್ಯಾಕ್ಟೀರಿಯೋಫೇಜ್ ಅದರ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇದಕ್ಕೆ ಏನ್ ಬೇಕಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಬೇಕು. ಯಾಕಂದ್ರೆ ಬ್ಯಾಕ್ಟೀರಿಯೋಫೇಜ್ ವೈರಸ್ ಅದರ ಡಿಪೆಂಡೆನ್ಸಿ ಕಂಪ್ಲೀಟ್ ಆಗಿ ಹೋಸ್ಟ್ ಆರ್ಗಾನಿಸಮ್ ಮೇಲೆ ಇರುತ್ತೆ. ಸೊ ಹಂಗಾಗಿ ಒಂದು ಬ್ಯಾಕ್ಟೀರಿಯಾ ತಗೊಂತಾರೆ, ಒಂದು ಬ್ಯಾಕ್ಟೀರಿಯೋಫೇಜ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಓಕೆ, ಸೊ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ನೋಡಿ, ಒಂದು ಪೆಟ್ರಿ ಡಿಶ್ ಅಲ್ಲಿ ಸಲ್ಫರ್ ಹಾಕ್ತಾರೆ, ಇನ್ನೊಂದು ಪೆಟ್ರಿ ಡಿಶ್ ಅಲ್ಲಿ ಏನ್ ಹಾಕ್ತಾರೆ, ಫಾಸ್ಫರಸ್. ಎಂತ ಸಲ್ಫರ್ ಎಂತ ಫಾಸ್ಫರಸ್ ಅಂದ್ರೆ ರೇಡಿಯೋ ಆಕ್ಟಿವ್ ಸಲ್ಫರ್ ಮತ್ತೆ ರೇಡಿಯೋ ಆಕ್ಟಿವ್ ಫಾಸ್ಫರಸ್. ಓಕೆ, ಸೊ ಈಗ ಸಲ್ಫರ್ ಇರುವಂತಹ ಪೆಟ್ರಿ ಡಿಶ್ ಅಲ್ಲಿ ಬ್ಯಾಕ್ಟೀರಿಯಾ ಇಟ್ಟಿರ್ತಾರೆ. ಸಾರಿ, ಇದರಲ್ಲಿ ಏನ್ ಹಾಕ್ತಾರೆ ಅಂತಂದ್ರೆ ಬ್ಯಾಕ್ಟೀರಿಯೋಫೇಜ್ ಹಾಕ್ತಾರೆ, ನಾಟ್ ಬ್ಯಾಕ್ಟೀರಿಯಾ, ದಟ್ ಈಸ್ ಬ್ಯಾಕ್ಟೀರಿಯೋಫೇಜ್. ಓಕೆ, ಸೊ ಬ್ಯಾಕ್ಟೀರಿಯೋಫೇಜ್ ನ ಹಾಕ್ತಾರೆ. ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು, ದಟ್ ಈಸ್ ವೈರಸ್. ಈಗ ಸಲ್ಫರ್ ಎಲ್ಲ ಹೋಗಿ ಎಲ್ಲಿ ಹೋಗಿ ಕಾರ್ಪೊರೇಟ್ ಆಗುತ್ತೆ, ಇನ್ಕಾರ್ಪೊರೇಟ್ ಆಗುತ್ತೆ, ದಟ್ ಈಸ್ ಪ್ರೋಟೀನ್ ಕೋಟ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಇರುವಂತದ್ದು ಏನು ಅಂತಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ಆಲ್ ಫಾಸ್ಫರಸ್ ಇಸ್ ಅಕ್ಯುಮುಲೇಟೆಡ್ ಇನ್ಸೈಡ್ ದ DNA. ಯಾಕೆ DNA ಒಳಗಡೆ ಫಾಸ್ಫರಸ್ ಹೋಯ್ತು, ಪ್ರೋಟೀನ್ ಒಳಗಡೆ ಹೋಗಿಲ್ಲ ಅಂದ್ರೆ, ಪ್ರೋಟೀನ್ ಅಲ್ಲಿ ಫಾಸ್ಫರಸ್ ಇರೋದೇ ಇಲ್ಲ. ಓಕೆ, DNA ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಹಾಗಾಗಿ DNA ಅಲ್ಲಿ ಫಾಸ್ಫರಸ್ ಹೋಯ್ತು. ನೆಕ್ಸ್ಟ್ ಇಲ್ಲಿ ಪ್ರೋಟೀನ್ ಅಲ್ಲಿ ಸಲ್ಫರ್ ಇರುತ್ತೆ, DNA ಅಲ್ಲಿ ಸಲ್ಫರ್ ಇರೋದಿಲ್ಲ. ಸೊ ಹಾಗಾಗಿ ಸಲ್ಫರ್ ಎಲ್ಲೋಯ್ತು, ಪ್ರೋಟೀನ್ ಅಲ್ಲಿ ಹೋಯ್ತು. ಸೊ ಒಂದು ಟೈಪ್ ಆಫ್ ವೈರಸ್ ಏನಿದೆ, ಇದರಲ್ಲಿ ಸಲ್ಫರ್ ಇದೆ ಅದರ ಕೋಟ್ ಅಲ್ಲಿ, ಇನ್ನೊಂದು ವೈರಸ್ ಇದೆ ಅದರಲ್ಲಿ DNA ಅಲ್ಲಿ ಏನಿದೆ, ಫಾಸ್ಫರಸ್ ಇದೆ. ಈಗ ನಮಗೆ ಗೊತ್ತಾಗ್ಬೇಕು ಏನಂತ ಅಂದ್ರೆ, ಯೂಶಲಿ ಈ ಬ್ಯಾಕ್ಟೀರಿಯೋಫೇಜ್ ಬ್ಯಾಕ್ಟೀರಿಯಾ ಮೇಲೆ ಅಟ್ಯಾಕ್ ಮಾಡಿದಾಗ ಏನ್ ಮಾಡುತ್ತೆ ಅಂದ್ರೆ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಬ್ಯಾಕ್ಟೀರಿಯಾ ಒಳಗಡೆ ಇಂಜೆಕ್ಟ್ ಮಾಡುತ್ತೆ, ಇನ್ನು ಮೇಲ್ಗಡೆ ಇರುವಂತ ಸ್ಟ್ರಕ್ಚರ್ ಏನಾಗುತ್ತೆ, ಅದು ಸಪ್ರೇಟ್ ಆಗುತ್ತೆ. ಸೊ ಹಂಗಾಗಿ ಬ್ಯಾಕ್ಟೀರಿಯಾ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಬಂದು ಅದು ರೇಡಿಯೋ ಆಕ್ಟಿವ್ ಇದೆ ಅಂತ ಅಂದ್ರೆ ಆ ಅಂತದನ್ನ ನಾವೇನಂತ ಕರಿತೀವಿ, ಅದನ್ನ ಜೆನೆಟಿಕ್ ಮೆಟೀರಿಯಲ್ ಅಂತ, ಅಂದ್ರೆ ಯಾವ್ದು ಫಾಸ್ಫರಸ್ ಬಂತ, ಪ್ರೋಟೀನ್ ಬಂತ ಬ್ಯಾಕ್ಟೀರಿಯಾ ಒಳಗಡೆ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಅವಾಗ ಫೈನಲ್ ಆಗಿ ಗೊತ್ತಾಗುತ್ತೆ. ಈಗ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, ರೇಡಿಯೋ ಆಕ್ಟಿವ್ ಸಲ್ಫರ್ ಇರುವಂತದ್ದು ಬ್ಯಾಕ್ಟೀರಿಯೋಫೇಜ್ ನ ಯಾವ್ದಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ತಾರೆ, ಬ್ಯಾಕ್ಟೀರಿಯಾ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ದಿಸ್ ಇಸ್ ನೋನ್ ಆಸ್ ವಾಟ್, ಇನ್ಫೆಕ್ಷನ್, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಬ್ಲೆಂಡಿಂಗ್ ಅಂದ್ರೆ ಸ್ವಲ್ಪ ಅದನ್ನ ರೊಟೇಟ್ ಮಾಡ್ತಾರೆ. ರೊಟೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇದ್ರ ಜೆನೆಟಿಕ್ ಮೆಟೀರಿಯಲ್ ಒಳಗ್ ಕಳ್ಸುತ್ತಲ್ಲ, ಒಳಗ್ ಕಳ್ಸಿದ್ಮೇಲೆ ಈ ಏನ್ ಸ್ಟ್ರಕ್ಚರ್ ಇದೆ ನೋಡಿ ಬ್ಯಾಕ್ಟೀರಿಯೋಫೇಜ್ ವೈರಸ್ ಇಂದು, ಅದೇನಾಗ್ಬೇಕು, ಸಪರೇಟ್ ಆಗ್ಬೇಕು.
ಓಕೆ. ಸೊ ನಾವು ದಿಸ್ ಈಸ್ ಸಪರೇಟೆಡ್ ಬ್ಲೆಂಡಿಂಗ್. ಆಮೇಲೆ ಏನ್ ಮಾಡ್ತಾರೆ, ಸೆಂಟ್ರಿಫಿಕೇಶನ್ ಅಂದ್ರೆ ಅದು ಒಂದು ಮೆಷಿನ್ ಇರುತ್ತೆ, ಅದರಲ್ಲಿ ಜೋರಾಗಿ ರೊಟೇಷನ್ ಮಾಡ್ತಾರೆ. ಅವಾಗ ರೊಟೇಷನ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಈ ಬ್ಯಾಕ್ಟೀರಿಯೋಫೇಜ್ ಇದೆಯಲ್ಲ ಅದು ಕಡಿಮೆ ಇರುತ್ತೆ ವೇಟ್ ಅಲ್ಲಿ. ಓಕೆ, ಬಟ್ ಬ್ಯಾಕ್ಟೀರಿಯಾ ವೇಟ್ ಜಾಸ್ತಿ ಇರುತ್ತೆ. ಸೊ ಬ್ಯಾಕ್ಟೀರಿಯಾ ಎಲ್ಲ ಬಂದು ಕೆಳಗೆ ಸೆಟಲ್ ಆಗುತ್ತೆ. ಓಕೆ, ಬ್ಯಾಕ್ಟೀರಿಯೋಫೇಜ್ ಏನಿದೆ ಅಲ್ಲ ವೈರಸ್ ಅದೆಲ್ಲ ಬಂದು ಇಲ್ಲಿ ಮೇಲ್ ಸೆಟಲ್ ಆಗುತ್ತೆ. ಸೊ ದಿಸ್ ಇಸ್ ಪೆಲೆಟ್ ಅಂಡ್ ದಿಸ್ ಇಸ್ ಸೂಪರ್ನೆಟೆಂಟ್. ತೇಲ್ತಾ ಇರೋದು ಸೂಪರ್ನೆಟೆಂಟ್. ಓಕೆ, ಕೆಳಗೆ ಸೆಟಲ್ ಆಗಿರೋದು ಪೆಲೆಟ್. ಈಗ ಇಲ್ಲಿ ಬ್ಯಾಕ್ಟೀರಿಯಾ ಬರುತ್ತೆ, ಇಲ್ಲಿ ಮೇಲ್ಗಡೆ ವೈರಸ್ ಇರುತ್ತೆ. ಬ್ಯಾಕ್ಟೀರಿಯಾ ಯಾವಾಗ ರೇಡಿಯೋ ಆಕ್ಟಿವಿಟಿ ತೋರಿಸುತ್ತೆ ಅಂದ್ರೆ ಕಲರ್ ತೋರಿಸ್ಬೇಕು. ರೇಡಿಯೋ ಆಕ್ಟಿವಿಟಿ ಬಟ್ ರೇಡಿಯಂ ಅಂತ ತಿಳ್ಕೊಳ್ಳಿ. ಓಕೆ, ಸೊ ರೇಡಿಯಂ ಇದೆ. ಜೆನೆಟಿಕ್ ಮೆಟೀರಿಯಲ್ ಒಳಗಡೆ ಬಂದ್ರೆ ಇಲ್ಲಿ ಏನಾಗುತ್ತೆ, ಮಿಂಚುತ್ತೆ. ಓಕೆ, ದಟ್ ಇಸ್ DNA ಒಳಗಡೆ ಬರುತ್ತೆ. ನಮಗೆ ಗೊತ್ತಿರೋ ಹಂಗೆ ಏನು, ಬ್ಯಾಕ್ಟೀರಿಯಾ ವಿಲ್ ಓನ್ಲಿ ಇಂಜೆಕ್ಟ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್ ಇನ್ಸೈಡ್ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ನೋಡಿದಾಗ ಸೂಪರ್ನೆಟೆಂಟ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಕೇಸ್ ಇದು ಕೇಸ್ 1, ಇದು ಕೇಸ್ 2. ಓಕೆ, ಇದು ಫಸ್ಟ್ ಕೇಸ್ ಅಲ್ಲಿ ನೋಡಿದಾಗ ಏನಾಗುತ್ತೆ, ವೈರಸ್ ಅಲ್ಲಿ ಏನಾಗುತ್ತೆ, ಕಲರ್ ಕಾಣ್ತಾ ಇದೆ. ಓಕೆ, ಬ್ಯಾಕ್ಟೀರಿಯಾದಲ್ಲಿ ಏನು ಕಲರ್ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ರೇಡಿಯೋ ಆಕ್ಟಿವ್ ಎಲ್ಲ ಎಲ್ಲಿದೆ, ಪ್ರೋಟೀನ್ ಕೋಟ್ ಅಲ್ಲಿ ಇದೆ. ಇಲ್ಲಿ ನೋಡಿ, ಈ ಪ್ರೋಟೀನ್ ಕೋಟ್ ಅಲ್ಲಿ ರೇಡಿಯೋ ಆಕ್ಟಿವ್ ಇದೆ. ಹಂಗಾಗಿ ಸೂಪರ್ನೆಟೆಂಟ್ ಮಿಂಚ್ತಾ ಇದೆ. ಅಂದ್ರೆ ಏನಂತ ಅರ್ಥ, ಪ್ರೋಟೀನ್ ಇಸ್ ನಾಟ್ ಜೆನೆಟಿಕ್ ಮೆಟೀರಿಯಲ್. ಪ್ರೋಟೀನ್ ಬ್ಯಾಕ್ಟೀರಿಯಾ ಒಳಗೆ ಎಂಟರ್ ಆಗಿಲ್ಲ, ಮೇಲ್ಗಡೆನೆ ಹಂಗೆ ತೇಲ್ತಾ ಇದೆ, ವೈರಸ್ ಜೊತೆಗೆ ಇದೆ. ಸೊ ದಟ್ಸ್ ವೈ ಪ್ರೋಟೀನ್ ಇಸ್ ನಾಟ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, DNA ನ ಏನು ಒಳಗಡೆ ಇಂಜೆಕ್ಟ್ ಮಾಡಿದಾಗ ನೆಕ್ಸ್ಟ್ ಸೇಮ್ ಎರಡನ್ನೂ ಮಿಕ್ಸ್ ಮಾಡಿ ಸೆಂಟ್ರಿಫಿಕೇಶನ್ ಮಾಡಿ ನೋಡ್ತಾರೆ. ಇಲ್ಲಿ ಕೆಳಗೆ ಬ್ಯಾಕ್ಟೀರಿಯಾ ಬರುತ್ತೆ, ಮೇಲ್ಗಡೆ ವೈರಸ್ ಇರುತ್ತೆ. ಈ ವೈರಸ್ ಮಿಂಚ್ತಾ ಇಲ್ಲ, ರೇಡಿಯೋ ಆಕ್ಟಿವಿಟಿ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಕೆಳಗಡೆ ಇರುವಂತ ಬ್ಯಾಕ್ಟೀರಿಯಾ ಏನ್ ತೋರಿಸ್ತಾರೆ, ರೇಡಿಯೋ ಆಕ್ಟಿವಿಟಿ ತೋರಿಸ್ತಾ ಇದೆ. ಅಂದ್ರೆ ಏನಂತ ಅರ್ಥ, ವೈರಸ್ ಇಂದ ಏನ್ ಬಂದಿದೆ, DNA ಬ್ಯಾಕ್ಟೀರಿಯಾಗೆ ಬಂದಿದೆ. ಒಂದು ಆರ್ಗಾನಿಸಮ್ ಇಂದ ಇನ್ನೊಂದು ಆರ್ಗಾನಿಸಮ್ಗೆ ಟ್ರಾನ್ಸ್ಫರ್ ಆಗಿದೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, DNA. ಸೊ DNA ಈಸ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಪ್ರೂವ್ ಆಗುತ್ತೆ. ಸೊ ಅದೇನೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದನೂ ಕೂಡ ಯಾವುದಕ್ಕೆ ಬಂದಿತ್ತು, R ಸ್ಟ್ರೇನ್ಗೆ ಬಂದಿತ್ತು. ಓಕೆ, ನೆಕ್ಸ್ಟ್ ರೆಪ್ಲಿಕೇಶನ್ ಆಫ್ DNA ಹೆಂಗೆ ರೆಪ್ಲಿಕೇಶನ್ ಆಗುತ್ತೆ ನೋಡಿ. ಒಂದು DNA 2 DNA ಆಗಿ ಏನಾಗಬೇಕು, ರೆಪ್ಲಿಕೇಟ್ ಆಗಬೇಕು. ಇಂಥ ಪ್ರೊಸೆಸ್ಗೆ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ. ಆದ್ರೆ ಯಾವ ರೀತಿ ರೆಪ್ಲಿಕೇಶನ್ ಆಗುತ್ತೆ ಅಂದ್ರೆ ಸೆಮಿ ಕನ್ಸರ್ವೇಟಿವ್. ಅಂದ್ರೆ ಒಂದು ಪೇರೆಂಟಲ್ ಸ್ಟ್ರಾಂಡ್ ಇರುತ್ತೆ, ಇನ್ನೊಂದು ನ್ಯೂ ಆಗಿ ಸಿಂಥಸಿಸ್ ಆಗಿರುವಂತ ಸ್ಟ್ರಾಂಡ್ ಇರುತ್ತೆ. ಸೊ ದಟ್ಸ್ ವೈ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಸೆಮಿ ಕನ್ಸರ್ವೇಟಿವ್. ಅಂದ್ರೆ ಪೇರೆಂಟ್ ಅಲ್ಲಿ ಇರುವಂತದ್ದು ಒಂದು ಸ್ಟ್ರಾಂಡ್ ಮಾತ್ರ ಕನ್ಸರ್ವ್ ಆಗಿದೆ, ಇನ್ನೊಂದು ಹೊಸದಾಗಿ ಸಿಂಥಸಿಸ್ ಆಗಿದೆ. ಸೊ ದಿಸ್ ಇಸ್ ಪೇರೆಂಟಲ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್ ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್. ಒಂದು ಮಾತ್ರ ಕನ್ಸರ್ವ್ ಆಗಿದೆ, ಸೆಮಿ ಕನ್ಸರ್ವೇಟಿವ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ DNA ರೆಪ್ಲಿಕೇಶನ್. ಇದೆಲ್ಲ ಆಗುತ್ತೆ ಅಂದ್ರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ಈ ಕೊಲೈ ತಗೊಂತಾರೆ. ಸೊ ಈ ಕೊಲೈಯಲ್ಲಿ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಮೇನ್ ಆಗಿ ಒಂದು ಎನ್ಸೈಮ್ ಬೇಕಾಗುತ್ತೆ, ದಟ್ ಈಸ್ ನೋನ್ ಆಸ್ ವಾಟ್, DNA ಡಿಪೆಂಡೆಂಟ್ DNA ಪಾಲಿಮರೇಸ್. DNA ಇಂದ DNA ಫಾರ್ಮೇಶನ್ ಆಗುತ್ತೆ, ಹಾಗಾಗಿ ಇದನ್ನ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತ ಕರಿತೀವಿ. ಇನ್ನೊಂದು ಬೇಕಾಗುತ್ತೆ, ದಟ್ ಈಸ್ ಹೆಲಿಕೇಸ್ ಅನ್ನುವಂಥದ್ದು ಎನ್ಸೈಮ್, RNA ಪ್ರೈಮೇಸ್ ಅನ್ನುವಂಥದ್ದು ಒಂದು ಎನ್ಸೈಮ್, ಇನ್ನೊಂದು ಲೈಗೇಸ್ ಅನ್ನುವಂಥದ್ದು. ಈ ರೀತಿ DNA ಇದೆ ಅಲ್ಲ. ಸೊ ನೋಡಿ, ಈ DNA ಅಲ್ಲಿ ಒಂದು ರೀಜನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಓಪನ್ ಆಗುತ್ತೆ, ಏನು DNA ಸ್ಟ್ರಾಂಡ್ಸ್. ಯಾಕೆಂದ್ರೆ ಅಲ್ಲಿ ಏನಾಗಬೇಕು, ರೆಪ್ಲಿಕೇಶನ್ ಆಗ್ಬೇಕು. ರೆಪ್ಲಿಕೇಶನ್ ಅಂದ್ರೆ ಒಂದು DNA ಇಂದ 2 DNA ಹೊಸದಾಗಿ ಬರಬೇಕು. ಇಲ್ಲಿ ನೋಡಿ, ನೌ ದಿಸ್ ಈಸ್ 1 DNA ಅಂಡ್ ದಿಸ್ ಇಸ್ 1 DNA. ಗೊತ್ತಾಯ್ತಾ, ಇದೆರಡು ಸ್ಟ್ರಾಂಡ್. ದಿಸ್ ಇಸ್ ಪೇರೆಂಟಲ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್ ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್. ದಿಸ್ ಇಸ್ ಪೇರೆಂಟಲ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್ ಪೇರೆಂಟಲ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್ ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್. ಗೊತ್ತಾಯ್ತಾ, ಅಂದ್ರೆ ಒಂದು DNA ಇಂದ ಏನಾಗಬೇಕು, 2 DNA ಸಿಂಥಸಿಸ್ ಆಗಬೇಕು. ಅದಾಗಬೇಕು ಅಂತಂದ್ರೆ ಏನಾಗಬೇಕು, DNA ಕಾಯಿಲ್ ಆಗಿರೋದು ಏನಾಗಬೇಕು, ಅನ್ಕಾಯಿಲ್ ಆಗಬೇಕು, ಸಪರೇಟ್ ಆಗಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ DNA ಸಪರೇಟ್ ಆಗುತ್ತೆ. ಈ ರೀತಿ ಬಬಲ್ ಫಾರ್ಮೇಶನ್ ಆಗಿ ಸಪರೇಟ್ ಆಗುತ್ತೆ. ಇನ್ನು ಮಿಕ್ಕಿರೋ ರೀಜನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ DNA ಆಸ್ ಇಟ್ ಇಸ್ ಹಂಗೇನೆ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ಇಲ್ಲೆಲ್ಲ ಏನಿದೆ ಹಂಗೇನೆ ಇದೆ, ಕಾಯಿಲಿಂಗ್ ಅಲ್ಲೇನೆ. ಇಲ್ಲಿ ಮಾತ್ರ ಏನಾಗಿದೆ, ಬಬಲ್ ಓಪನ್ ಆಗಿದೆ. ಇದರಲ್ಲಿ ಎರಡೂ ಕಡೆನೂ ಹೊಸದಾಗಿ, ಅಂದ್ರೆ ಈ ರೀಜನ್ ಅಲ್ಲಿನೂ ಹೊಸದಾಗಿ ಏನಾಗುತ್ತೆ, ಹೊಸ ಸ್ಟ್ರಾಂಡ್ ಬರುತ್ತೆ. ಬಟ್ ಅದು ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತಂದೇಳಿ ಏನಂತಂದ್ರೆ ಹಾಫ್ ಮಾತ್ರ ತಗೊಂಡಿರೋದು. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ರೆಪ್ಲಿಕೇಶನ್ ಫಾರ್ಕ್ ಟೈಪ್ ಕಾಣಿಸುತ್ತೆ ನೋಡಿ. ಇದಿಷ್ಟೇ ರೀಜನ್ ಅಲ್ಲಿ ತೋರಿಸ್ತಾ ಇರೋದು. ದಿಸ್ ಈಸ್ ದ ರೀಜನ್. ಗೊತ್ತಾಗ್ತಿದೆನಾ, ಹಿಂಗ್ ಸ್ಟ್ರೇಟ್ ಇರೋದನ್ನ ಹಿಂಗ್ ಮಾಡಿ, ಸೊ ಅಲ್ಲಿ ಏನಾಗುತ್ತೆ, ಈ ರೀತಿ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಗಿವನ್ ಇನ್ NCERT. ಓಕೆ, ಸಾರಿ, ದಿಸ್ ಇಸ್ ವಾಟ್ ಗಿವನ್ ಇನ್ NCERT. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ
DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಯಾವ ರೀತಿ ಮಾಡುತ್ತೆ ಅಂದ್ರೆ ಇಟ್ ಈಸ್ ಓನ್ಲಿ ಪಾಲಿಮರೇಸ್ ಫ್ರಮ್ 5 ಪ್ರೈಮ್ ಟು 3 ಪ್ರೈಮ್ 5 ಪ್ರೈಮ್ ಇಂದ 3 ಪ್ರೈಮ್ ಅಷ್ಟು ಹೋಗ್ಲಿಕ್ಕೆ ಬರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಂತ ಬರೀಬೇಕು ನಾವು 5 ಪ್ರೈಮ್ ಟು 3 ಪ್ರೈಮ್ ಈ ರೀತಿ. ಓಕೆ, ಸೊ ಇದು ಏನಾಗುತ್ತೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಬಂತು. ಇದೇನ್ ಮಾಡುತ್ತೆ ಅಂತಂದ್ರೆ ಹೊಸದಾಗಿ ಸ್ಟ್ರಾಂಡ್ ನ ಆಡ್ ಮಾಡ್ತಾ ಬರುತ್ತೆ. ಸಪೋಸ್ ಇಲ್ಲಿ ಎ ಇತ್ತು ಅಂತಂದ್ರೆ ಇಲ್ಲಿ ಏನ್ ಆಡ್ ಮಾಡುತ್ತೆ, ಅದು ಟಿ ಆಡ್ ಮಾಡುತ್ತೆ. ಇಲ್ಲಿ ಟಿ ಇತ್ತು ಅಂತಂದ್ರೆ ಇಲ್ಲಿ ಏನ್ ಆಡ್ ಮಾಡುತ್ತೆ, ಎ ಆಡ್ ಮಾಡುತ್ತೆ. ಈ ರೀತಿ ಹೊಸ ಏನ್ ಮಾಡುತ್ತೆ, ನೈಟ್ರೋಜನ್ ಬೇಸಸ್ ನ ಆಡ್ ಮಾಡುತ್ತೆ. ಹಾಗಾಗಿ ನ್ಯೂ ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ. ಯಾವ್ದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇನ್ನೊಂದು ಸ್ಟ್ರಾಂಡ್ ಮಾಡುತ್ತಲ್ಲ, ಸೊ ಅದನ್ನ ನಾವ್ ಎಂತ ಕರಿತೀವಿ, ಟೆಂಪ್ಲೇಟ್. ಸೊ ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ದಿಸ್ ಇಸ್ ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್. ಈ ರೀತಿ ಹೊಸ DNA ಸ್ಟ್ರಾಂಡ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಗೊತ್ತಾಯ್ತು? ಸೊ ಇಟ್ ವಿಲ್ ಆಲ್ವೇಸ್ ಗೋಸ್ ಇನ್ ವಿಚ್ ಡೈರೆಕ್ಷನ್, 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಈಗ ಇನ್ನೊಂದು ಸ್ಟ್ರಾಂಡ್ ಅಲ್ಲಿ ಬರೀಬೇಕು ಅಂದ್ರೆ ಇಲ್ಲಿ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ 5 ಪ್ರೈಮ್ ಟು 3 ಪ್ರೈಮ್ ನಾನು ಇಲ್ಲಿ ಬರೆಯಕ್ಕಾಗತ್ತಾ? 5 ಪ್ರೈಮ್ ಟು 3 ಪ್ರೈಮ್ ಅಂತ ಬರೆಯಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ 5 ಪ್ರೈಮ್ ಇದೆ, ಇಲ್ಲಿ ಆಲ್ರೆಡಿ 5 ಪ್ರೈಮ್ ಬರೆದ್ರೆ ಏನಾಗುತ್ತೆ, ಸೇಮ್ ಆಗುತ್ತೆ. ಬಟ್ ಆಲ್ವೇಸ್ DNA ಆರ್ ಇನ್ ಆಂಟಿ ಪ್ಯಾರಲಲ್ ವಿತ್ ಈಚ್ ಅದರ್. ಓಕೆ, ಸೊ ಹಾಗಾಗಿ ಇಲ್ಲಿ ನಾನು ಯಾವ ರೀತಿ ಬರಿಬೇಕು ಅಂತಂದ್ರೆ 5 ಪ್ರೈಮ್ ಟು 3 ಪ್ರೈಮ್ ಅಂತ ಬರೀತೀನಿ. ಓಕೆ, ಸೊ 5 ಪ್ರೈಮ್ ಟು 3 ಪ್ರೈಮ್ ಅಂದ್ರೆ ಪಾಲಿಮರೈಸೇಷನ್ ಯಾವ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿನೇ ಆಗ್ತಾ ಬರುತ್ತೆ. ಬಟ್ ಆಲ್ರೆಡಿ ಇಲ್ಲಿ ಏನಾಗಿದೆ, ಅನ್ಜಿಪ್ ಆಗಿದೆ. ಅಂದ್ರೆ ಸ್ಟ್ರಾಂಡ್ಸ್ ಏನಾಗಿದೆ, ಸಪರೇಟ್ ಆಗಿದೆ. ಇಲ್ಲೂ ಕೂಡ ಹೊಸ ಸ್ಟ್ರಾಂಡ್ ಆಡ್ ಮಾಡ್ಬೇಕು. ಹೌದಾ? ಹೆಂಗ್ ಆಡ್ ಮಾಡ್ಬೇಕು, ಇದು ಡೈರೆಕ್ಷನ್ ಈ ರೀತಿ ಹೋಗ್ತಾ ಇದೆ ಅಂದ್ರೆ. ಸೊ ಪ್ರತಿ ಸರಿನೂ ಹೊಸದಾಗಿ ಏನು ನೈಟ್ರೋಜನ್ ಬೇಸ್ ಆಡ್ ಮಾಡ್ಬೇಕು ಅಂದ್ರೆ ಪ್ರೈಮರ್ಸ್ ಬೇಕು. ಪ್ರೈಮರ್ಸ್ ಆರ್ ನಥಿಂಗ್ ಬಟ್ ಸ್ಮಾಲ್ ಸ್ಟ್ರೆಚ್ ಆಫ್ DNA which is complementary to the template strand having 5 to 10 bases. Okay, so this is also in which form 5 prime to 3 prime irutte. Illi primer add ಮಾಡಿದ್ಮೇಲೆ DNA dependent DNA polymerase ಏನ್ ಮಾಡುತ್ತೆ, ಇಲ್ಲಿ process start ಮಾಡುತ್ತೆ, polymerization. ಮತ್ತೆ ಇಲ್ಲಿ ಒಂದು ಪ್ರೈಮರ್ ಆಡ್ ಮಾಡಬೇಕು. ಸೊ ಇಲ್ಲಿ ಒಂದು ಪ್ರೈಮರ್ ಆಡ್ ಮಾಡಿದ್ರೆ ಮತ್ತೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಏನ್ ಮಾಡುತ್ತೆ, ಹೊಸ ಸ್ಟ್ರಾಂಡ್ ಸಿಂಥಸಿಸ್ ಮಾಡುತ್ತೆ. ಸೊ ಈ ರೀತಿ ಪ್ರತಿ ಸರಿನೂ ಪ್ರೈಮರ್ಸ್ ಆಡ್ ಮಾಡಿದಾಗ ಮಾತ್ರ ಹೊಸ ಸ್ಟ್ರಾಂಡ್ ಇಲ್ಲಿ ಸಿಂಥಸಿಸ್ ಆಗ್ತದೆ. ಬಟ್ ಇಲ್ಲಂಗಲ್ಲ, ಒಂದ್ಸರಿ ಪ್ರೈಮರ್ ಆಡ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 5 ಪ್ರೈಮ್ ಇಂದ 3 ಪ್ರೈಮ್ ಡೈರೆಕ್ಷನ್ ಹೊಸ DNA ಸ್ಟ್ರಾಂಡ್ ಬರುತ್ತೆ. ಓಕೆ, ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ. ಯಾಕಂದ್ರೆ ಸ್ಟ್ರಾಂಡ್ ಇಸ್ ಅಪೋಸಿಟ್ ಅಂಡ್ ಇಟ್ ಇಸ್ ಆಲ್ವೇಸ್ ಪಾಲಿಮರೈಸ್ ಇನ್ ದ ಡಿರೆಕ್ಷನ್ 5 ಪ್ರೈಮ್ ಟು 3 ಪ್ರೈಮ್. ಸೊ ಹಂಗಾಗಿ ಇಲ್ಲಿ ಡಿಸ್ಕಂಟಿನ್ಯೂಸ್ ಆಗಿ ಫಾರ್ಮೇಶನ್ ಹಾಕೋದ್ರಿಂದ ಇದನ್ನ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಅಂತ ಕರಿತೀವಿ, ಇದನ್ನ ಕಂಟಿನ್ಯೂಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಆಮೇಲೆ ಈ ಫ್ರಾಗ್ಮೆಂಟ್ಸ್ ನ ಫಸ್ಟ್ ಟೈಮ್ ಜಪಾನ್ ಸೈಂಟಿಸ್ಟ್ ಒಕಾಜಾಕಿ ಅನ್ನೋರು ಹೇಳಿದ್ರು, ಹಂಗಾಗಿ ಇದನ್ನ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಕೂಡ ಹೇಳ್ತೀವಿ. ಆಮೇಲೆ ಈ ಫ್ರಾಗ್ಮೆಂಟ್ ಇರೋದನ್ನ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ಒಂದು ಎನ್ಸೈಮ್ ಬೇಕು, ಅದಕ್ಕೆ ನಾವೇನಂತ ಕರಿತೀವಿ, ಲೈಗೇಸ್ ಅಂತ ಕರಿತೀವಿ. ಸೊ ಹಂಗಾಗಿ ಒಂದು DNA ಇಂದ 2 ಹೊಸ DNA ಸಿಂಥಸಿಸ್ ಆಗುತ್ತೆ. ಸೊ ದಿಸ್ ಇಸ್ ನೋನ್ ಆಸ್ ವಾಟ್, ರೆಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಅಂದ್ರೆ ಏನು? ಫಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬಗ್ಗೆ ತಿಳ್ಕೋಬೇಕು. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಅಂದ್ರೆ ಇಲ್ಲಿ ನೋಡಿ DNA ಸ್ಟ್ರಾಂಡ್ 2 ಇರ್ತದೆ, 5 ಪ್ರೈಮ್ ಟು 3 ಪ್ರೈಮ್, ಇನ್ನೊಂದು 3 ಪ್ರೈಮ್ ಟು 5 ಪ್ರೈಮ್ ಸ್ಟ್ರಾಂಡ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಒಂದು ಟೈಪ್ ಆಫ್ ಸೀಕ್ವೆನ್ಸ್ ಇರುತ್ತೆ, ಅದನ್ನ ನಾವು ಪ್ರೊಮೋಟರ್ ಅಂತ ಕರಿತೀವಿ. ಇಲ್ಲಿ ಮಿಡಲ್ ಅಲ್ಲಿ ಇರುವಂತದ್ದು ಸ್ಟ್ರಕ್ಚರಲ್ ಜೀನ್ ಅಂತ ಕರಿತೀವಿ, ಇನ್ನೊಂದು ಟರ್ಮಿನೇಟರ್ ಅಂತ ಕರಿತೀವಿ. ಈಗ ಇದನ್ನ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕರೆದ್ರೆ ಇನ್ನೊಂದು ನಾವೇನಂತ ಕರಿತೀವಿ, ಕೋಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನ ಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ, ಇದನ್ನ ಆಂಟಿ ಸೆನ್ಸ್ ಸ್ಟ್ರಾಂಡ್ ಅಂತ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ನಾವು ಈಗ ಯಾಕೆ ಇದನ್ನ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕರಿತೀವಿ ಅಂತಂದ್ರೆ, ಪ್ರೊಮೋಟರಿನ ಅಕಾರ್ಡಿಂಗ್ ಟು ಕೋಡಿಂಗ್ ಸ್ಟ್ರಾಂಡ್ ನಾವೇನ್ ಮಾಡ್ಬೇಕು, ಹೆಸರು ಹೇಳ್ತಾ ಬರಬೇಕು. ಪ್ರೊಮೋಟರಿನ 5 ಪ್ರೈಮ್ ಎಂಡಿಗೆ ಏನಿರುತ್ತೆ, ದಟ್ ಈಸ್ ಕೋಡಿಂಗ್ ಸ್ಟ್ರಾಂಡಿನ 5 ಪ್ರೈಮ್ ಎಂಡಿಗೆ ಏನಿರಬೇಕು, ಪ್ರೊಮೋಟರ್ ಇರಬೇಕು. ಕೋಡಿಂಗ್ ಸ್ಟ್ರಾಂಡಿನ 3 ಪ್ರೈಮ್ ಎಂಡಿಗೆ ಏನಿರಬೇಕು, ಟರ್ಮಿನೇಟರ್ ಇರಬೇಕು ಯಾವಾಗಲೂ. ಓಕೆ, ಸೊ ಈಗ ಟ್ರಾನ್ಸ್ಕ್ರಿಪ್ಷನ್ ಅಂತ ಅಂದ್ರೆ ಏನು, DNA ಇಂದ RNA ಆಗುವಂಥದ್ದು. ಓಕೆ, ಸೊ ಹೊಸದಾಗಿ RNA ಹೆಂಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ, RNA ಯಾವಾಗಲೂ ಯಾವ್ದು ಇದ್ರಲ್ಲಿ ಇರುತ್ತೆ ಅಂದ್ರೆ ಫಾರ್ಮೇಶನ್ ಆಗ್ತಾ ಇರುತ್ತೆ ಅಂದ್ರೆ 5 ಪ್ರೈಮ್ ಟು 3 ಪ್ರೈಮ್ ಆಗಬೇಕು. 5 ಪ್ರೈಮ್ ಇಂದ 3 ಪ್ರೈಮ್ ಆಗಬೇಕು ಅಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಏನಿರಬೇಕು, ಆಪೋಸಿಟ್ ಆಗಿ 3 ಪ್ರೈಮ್ ಟು 5 ಪ್ರೈಮ್ ಇರಬೇಕು. ಸೊ ದಟ್ಸ್ ವೈ ದಿಸ್ ಆಕ್ಟಿಂಗ್ ಆಸ್ ವಾಟ್, ಟೆಂಪ್ಲೇಟ್. ಓಕೆ, ಅಂಡ್ RNA which is forming is codes with, ಅಂದ್ರೆ RNA ಅಲ್ಲಿ ಇರುವಂತಹ ಕೋಡ್ಸ್ ಏನಾಗುತ್ತೆ, ಸೇಮ್ ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಇರುತ್ತೆ. RNA ಅಲ್ಲಿ ಇರುವಂತದ್ದು ನೈಟ್ರೋಜನ್ ಬೇಸ್, ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿನೂ ಸೇಮ್ ಇರುತ್ತೆ. ಹಂಗಾಗಿ ಇದನ್ನ ಏನಂತ ಕರಿತೀವಿ, ಸೆನ್ಸ್ ಸ್ಟ್ರಾಂಡ್. ಆಮೇಲೆ ಇದನ್ನ ಆಂಟಿ ಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಗೊತ್ತಾಯ್ತು? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಸೆಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ಕೇಳ್ತಾರೆ.
ಸಪೋಸ್ ಇದು 3 ಪ್ರೈಮ್ ಟು 5 ಪ್ರೈಮ್ ಇದೆ. ಓಕೆ, ಸೊ ಇನ್ನೊಂದು 5 ಪ್ರೈಮ್ ಟು 3 ಪ್ರೈಮ್ ಇದೆ DNA ಸ್ಟ್ರಾಂಡ್. 5 ಪ್ರೈಮ್ ಟು 3 ಪ್ರೈಮ್ ಇದೆ DNA ಸ್ಟ್ರಾಂಡ್. ಓಕೆ, ಸೊ ಇಲ್ಲಿ ಏನಾಗಬೇಕು, ಹೊಸದಾಗಿ RNA ಫಾರ್ಮೇಶನ್ ಆಗಬೇಕು. ಇದು RNA ಫಾರ್ಮೇಶನ್ ಆಗಿರುವಂತ ಡೈರೆಕ್ಷನ್ ಏನು, 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಓಕೆ, ಸೊ ಈಗ ಸಪೋಸ್ ಈಗ ಇಲ್ಲಿ A ಇತ್ತು ಅಂದ್ರೆ DNA ಅಲ್ಲಿ ಇಲ್ಲಿ ಏನಿರಬೇಕು, T ಇರಬೇಕು. ಇಲ್ಲಿ T ಇತ್ತು ಅಂದ್ರೆ ಇಲ್ಲಿ DNA ಅಲ್ಲಿ ಏನಿರಬೇಕು, A ಇರಬೇಕು. ಓಕೆ, ಸೊ ಇಲ್ಲಿ G ಇತ್ತು ಅಂದ್ರೆ ಇಲ್ಲಿ ಏನಿರಬೇಕು, C ಇರಬೇಕು. ಓಕೆ, ಈಗ ಆಪೋಸಿಟ್ ಆಗಿ RNA ಅಲ್ಲಿ ಏನಾಗುತ್ತೆ, A ಇದ್ರೆ T ಬರಬೇಕು, T ಇರೋದಿಲ್ಲ, T ಬದಲಿಗೆ ಏನಾಗುತ್ತೆ, ಯುರಾಸಿಲ್. ನೆಕ್ಸ್ಟ್ T ಇದ್ರೆ A ಬರಬೇಕು. ಓಕೆ, G ಇದ್ರೆ C ಬರಬೇಕು. ಸೊ ಗೊತ್ತಾಗ್ತಿದೆ. ಸೊ ದಿಸ್ RNA ಈಸ್ ಮ್ಯಾಚಸ್ ವಿತ್ ದಿಸ್ ಕೋಡಿಂಗ್ ಸ್ಟ್ರಾಂಡ್. ಓಕೆ, ಒಂದೇ ಒಂದು ಚೇಂಜ್ ಏನು, T ಬದಲಿಗೆ U ಇದೆ, ಇನ್ ಮಿಕ್ಕಿದೆಲ್ಲ ಏನಾಗುತ್ತೆ, ಸೇಮ್ ಇರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಸೆನ್ಸ್ ಸ್ಟ್ರಾಂಡ್. ಈಗ ಫಸ್ಟ್ ಥಿಂಗ್ ಏನಾಗುತ್ತೆ ಅಂದ್ರೆ ದಿಸ್ ರೀಜನ್ ಇಸ್ ಪ್ರೊಮೋಟರ್ ರೀಜನ್ ಅಲ್ಲಿ ಏನಾಗುತ್ತೆ, RNA ಸಿಂಥಸಿಸ್ ಆಗ್ಬೇಕು ಅಂದ್ರೆ ಒಂದು ಎನ್ಸೈಮ್ ಬೇಕು, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಬೇಕು. ಆ ಎನ್ಸೈಮ್ ಬಂದು ಇಲ್ಲಿ ಪ್ರೊಮೋಟರ್ ರೀಜನ್ ಅಲ್ಲಿ ಬರುತ್ತೆ. ಅದಕ್ಕೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಪ್ರೊಸೆಸ್ ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಸಿಗ್ಮಾ ಫ್ಯಾಕ್ಟರ್ ಬರುತ್ತೆ. ಸಿಗ್ಮಾ ಫ್ಯಾಕ್ಟರ್ ಏನ್ ಮಾಡುತ್ತೆ ಅಂತ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿ ಕೊಡುತ್ತೆ. ಅವಾಗ ಇದೇನ್ ಮಾಡುತ್ತೆ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಈ ರೀತಿ ಸ್ಟ್ರಾಂಡ್ಸ್ ನ ಆಡ್ ಮಾಡ್ತಾ ಬರುತ್ತೆ, ಹೊಸ ಸ್ಟ್ರಾಂಡ್ ಆಡ್ ಮಾಡ್ತಾ ಬರುತ್ತೆ. ಅವಾಗ ಒಂದು RNA ಫಾರ್ಮೇಶನ್ ಆಗುತ್ತೆ. ಓಕೆ, ಆದ್ಮೇಲೆ ಈ ರೀಜನ್ ಇಂದ ಹೊರಗೆ ಬರ್ಬೇಕು ಹೆಂಗೆ ಅಂತ ಗೊತ್ತಾಗಲ್ಲ. ಆವಾಗ ರೋ ಫ್ಯಾಕ್ಟರ್ ಬರುತ್ತೆ. ರೋ ಫ್ಯಾಕ್ಟರ್ ಏಡ್ಸ್ ಫಾರ್ ದಟ್ ಈಸ್ ಹೆಲ್ಪಿಂಗ್ ಫಾರ್ ಟರ್ಮಿನೇಷನ್. ಇಲ್ಲಿ ಏನಾಗುತ್ತೆ, ಅವಾಗ ಟರ್ಮಿನೇಷನ್ ಆಗುತ್ತೆ. ಅವಾಗ ಒಂದು ನೇಸೆಂಟ್ ಅಂದ್ರೆ ಖಾಲಿ ಇರುವಂತದ್ದು ಒಂದು RNA ಸಪರೇಟ್ ಆಗುತ್ತೆ. ಯಾವ್ದ್ರಿಂದ, DNA ಇಂದ ಸಪರೇಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಫ್ರಮ್ DNA RNA ಈಸ್ ಫಾರ್ಮ್ಡ್. ಓಕೆ, ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತ ಎನ್ಸೈಮ್ ಏನು, DNA ಡಿಪೆಂಡೆಂಟ್ RNA ಪಾಲಿಮರೇಸ್. DNA ನ ಓದ್ಬಿಟ್ಟು RNA ಸಿಂಥಸಿಸ್ ಮಾಡುತ್ತೆ. ಅದೇ ರೆಪ್ಲಿಕೇಶನ್ ಗೆ ಬೇಕಾಗೋದು ಯಾವುದು, DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್. DNA ಇಂದ DNA ಸಿಂಥಸಿಸ್ ಮಾಡುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಇದನ್ನ ಬಹಳ ಸಾರಿ ಕೇಳಿದ್ದಾರೆ, ಯಾವುದು, ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಜೆನೆಟಿಕ್ ಕೋಡ್ ನ ಸೈಲೆಂಟ್ ಫೀಚರ್ಸ್ ಬರೀರಿ ಅಂತ ಹೇಳಿ 5 ಮಾರ್ಕ್ಸ್ ಗೆ ಕೇಳ್ತಾರೆ. ನೀವೇನ್ ಬರೀತೀರಾ, ಟೋಟಲ್ ಏನು ಅಂದ್ರೆ ಕೋಡಾನ್ಸ್ ಯಾವ ರೀತಿ ಇರುತ್ತೆ, ಟ್ರಿಪ್ಲೆಟ್ 3 ಆಗಿ ಅರೇಂಜ್ ಆಗಿರುತ್ತೆ. ಅದರಲ್ಲಿ 61 ಕೋಡ್ಸ್ ಫಾರ್ ಅಮೈನೋ ಆಸಿಡ್ ಅಂಡ್ 3 ಡಸ್ ನಾಟ್ ಕೋಡ್ಸ್ ಫಾರ್ ಎನಿ ಅಮೈನೋ ಆಸಿಡ್. ಓಕೆ, ಅದನ್ನ ನಾವೇನಂತ ಕರಿತೀವಿ, ಸ್ಟಾಪ್ ಕೋಡಾನ್. ಓಕೆ, ಅದು ಯಾವುದು ಸ್ಟಾಪ್ ಕೋಡಾನ್ ಅಂತ ಅಂದ್ರೆ ನೀವು ಅಲ್ಲಿ ಬರೀತೀರಾ. ಓಕೆ, ನೆಕ್ಸ್ಟ್ 1 ಕೋಡಾನ್ ಕೋಡ್ಸ್ ಫಾರ್ ಓನ್ಲಿ 1 ಅಮೈನೋ ಆಸಿಡ್, ಹೆನ್ಸ್ ಇಟ್ ಈಸ್ ಅನ್ಆಂಬಿಗ್ಯುಯಸ್ ಅಂಡ್ ಸ್ಪೆಸಿಫಿಕ್. ಓಕೆ, ಒಂದು ಕೋಡಾನ್ ಇದೆ ಅಂತಂದ್ರೆ ಅದು ಒಂದು ಅಮೈನೋ ಆಸಿಡ್ ಗೆ ಕೋಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದನ್ 1 ಕೋಡಾನ್, ಹೆನ್ಸ್ ದ ಕೋಡ್ ಇಸ್ ಡಿಜೆನರೇಟ್. ಓಕೆ, ಸೊ ಒಂದು ಕೋಡಾನಿಗೆ ಒಂದಕ್ಕಿಂತ ಜಾಸ್ತಿ ಒಂದು that is one codon is one amino acid is having more than one codon. Okay, one amino acid ಇದೆ ಅಂದ್ರೆ ಅದಕ್ಕೆ ಒಂದಕ್ಕಿಂತ ಜಾಸ್ತಿ ಕೋಡಾನ್ ಇರುತ್ತೆ. So this process is known as what, degeneracy. Okay, so this is known as what, degeneracy. Got this point? Suppose ಯಾವ್ದಾದ್ರು ಒಂದು ಅಮೈನೋ ಆಸಿಡ್ ತಗೊಳ್ಳೋಣ, ಯಾವುದು ಲ್ಯೂಸಿನ್ ಅಂತ ತಗೊಳ್ಳಿ. ಸೊ ಲ್ಯೂಸಿನ್ ಗೆ ಬೇರೆ ಬೇರೆ ಕೋಡಾನ್ಸ್ ಇರ್ತದೆ, ಒಂದೇ ಇರೋದಿಲ್ಲ. ಲ್ಯೂಸಿನ್ ಅನ್ನುವಂತ ಅಮೈನೋ ಆಸಿಡ್ ಗೆ more than 1 codon may be present. So that's why it is known as what, degeneracy. Next, the codon is read in mRNA in continuous fashion. ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಓದ್ಕೊಂತ ಹೋಗ್ತೀವಿ. there is no punctuation, comma, full stop ಅನ್ನೋಂಥದ್ದು ಏನು ಇರೋದಿಲ್ಲ. ನೆಕ್ಸ್ಟ್, the codon is universal ಅಂತ ಅಂದ್ರೆ UUU codes for phenylalanine prokaryotes ಅಲ್ಲಾದ್ರೆ eukaryotes ಅಲ್ಲಿನೂ ಕೂಡ ಅದೇ ಇರುತ್ತೆ, ಸೇಮ್ ಟು ಸೇಮ್. there is no changes. ನೆಕ್ಸ್ಟ್, ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ, ಬಟ್ ಮೆಜಾರಿಟಿ ಇಸ್ ಸೇಮ್. ನೆಕ್ಸ್ಟ್, AUG acting as dual function. AUG ಯಾವ ತರ ಆಕ್ಟ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ಆಕ್ಟಿಂಗ್ ಆಸ್ ಇನಿಷಿಯೇಟರ್ ಕೋಡಾನ್ ಅಂಡ್ ಇಟ್ ಆಲ್ಸೋ ಕೋಡ್ ಫಾರ್ ಮಿಥಿಯೋನೈನ್. ಸೊ ಇದಿಷ್ಟು ಪಾಯಿಂಟ್ಸ್ ನೀವು ಬರೀತೀರಾ. ನೆಕ್ಸ್ಟ್, ಟ್ರಾನ್ಸ್ಲೇಷನ್ ಪ್ರೊಸೆಸ್ ನೋಡಿ. ಸೊ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂದ್ರೆ ಏನಾಗುತ್ತೆ ಯೂಶುವಲಿ ಅಂತ ಅಂದ್ರೆ ದಟ್ ಈಸ್ ಪ್ರೋಟೀನ್ ಚೈನ್ ಆಗುವಂಥದ್ದು. ಓಕೆ, ಸೊ RNA ತ್ರೀ ಡಿಫರೆಂಟ್ ಟೈಪ್ಸ್ ಆಫ್ RNA ಸೇರ್ಬಿಟ್ಟು ಏನ್ ಮಾಡುತ್ತೆ, ಒಂದು ಪ್ರೋಟೀನ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಟ್ರಾನ್ಸ್ಲೇಷನ್. ಫಸ್ಟ್ DNA ಇಂದ DNA ಆಗೋದನ್ನ ರೆಪ್ಲಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ DNA ಇಂದ RNA ಆಗುತ್ತೆ, ಅದನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ RNA ಇಂದ ಪ್ರೋಟೀನ್ ಆಗುತ್ತೆ, ಅದನ್ನ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ನೋನ್ ಆಸ್ ವಾಟ್, ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಇಲ್ಲಿ ಏನಾಗಬೇಕು ಅಂತಂದ್ರೆ 3 ಟೈಪ್ಸ್ ಆಫ್ RNA ಇರುತ್ತೆ, mRNA, tRNA, rRNA.
ಓಕೆ. ಸೊ ಈಗ TRNA ಏನಾಗಬೇಕು ಅಂದ್ರೆ ಚಾರ್ಜ್ ಆಗಬೇಕು. ಓಕೆ, ಆಮೇಲೆ ಅಮೈನೋ ಆಸಿಡ್ ಕೂಡ ಏನಾಗಬೇಕು, ಆಕ್ಟಿವ್ ಆಗಬೇಕು. ಈ ಪ್ರೊಸೆಸ್ ಫಸ್ಟ್ ಸ್ಟೆಪ್ ಟ್ರಾನ್ಸ್ಲೇಷನ್ಗೆ. ಸೊ ಅಮೈನೋ ಆಸಿಡ್ಗೆ ATP ಜಾಯಿನ್ ಆದಾಗ ಅಮೈನೋ ಆಸಿಡ್ ಏನಾಗುತ್ತೆ, ಚಾರ್ಜ್ ಆಗುತ್ತೆ. ಆಮೇಲೆ ಆ ಚಾರ್ಜ್ ಆಗಿರೋ ಅಮೈನೋ ಆಸಿಡ್ TRNAಗೆ ಜಾಯಿನ್ ಆಗಿದ್ರೆ, ಸಾರಿ ಆಕ್ಟಿವ್ ಆಗಿರುವಂತ ಅಮೈನೋ ಆಸಿಡ್ TRNAಗೆ ಜಾಯಿನ್ ಆದ್ರೆ ಅದನ್ನ ಏನಂತ ಕರಿತೀವಿ, ಚಾರ್ಜಿಂಗ್ ಆಫ್ TRNA ಅಂತ ಕರಿತೀವಿ. ಅಂದ್ರೆ ಒಂದು TRNA ಇದೆ ಅಂತ ಅಂದ್ರೆ ಅದು ಏನ್ ತಗೊಂಡ್ಬರುತ್ತೆ, ಒಂದು ಅಮೈನೋ ಆಸಿಡ್ ತಗೊಂಡ್ಬರುತ್ತೆ. ಪ್ರತಿಯೊಂದು TRNAಗೂ ಸಪರೇಟ್ ಆಗಿ ಅದರದೇ ಆದಂತಹ ಅಮೈನೋ ಆಸಿಡ್ ಇರುತ್ತೆ. Okay, so here it carries amino acid. So this is tRNA and it contains anticodon loop also. Okay, so ಇದು ಟ್ರಾನ್ಸ್ಲೇಷನ್ ಪ್ರೊಸೆಸ್ ಈ ರೀತಿ ಆಗುತ್ತೆ. ಓಕೆ, ನಿಮಗೆ ಪ್ರೊಸೆಸ್ ಇದನ್ನ ಗೊತ್ತಿದೆ, ನೀವು ಇದನ್ನ ಬರೀತೀರಾ ಅಂತಾನೂ ಕೂಡ ಅನ್ಕೊಂತೀನಿ. ಓಕೆ, ಸೊ ಟ್ರಾನ್ಸ್ಲೇಷನ್ ಬೇಕಿದ್ರೆ ನೀವು ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಡಿಯೋ ನೋಡಿ, ಅದಕ್ಕೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಅದನ್ನ ನೀವು ಒಂದ್ಸರಿ ನೋಡ್ತೀರಾ. ನೆಕ್ಸ್ಟ್ ಯಾವ್ದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಸ್ವಿಚಿಂಗ್ ಆನ್ ಅಂಡ್ ಸ್ವಿಚ್ ಆಫ್ ಮೆಕ್ಯಾನಿಸಮ್ ಆಫ್ ಲ್ಯಾಕ್ ಆಪೆರಾನ್. ಓಕೆ, ಸೊ ಲ್ಯಾಕ್ ಆಪೆರಾನ್ ಮೇನ್ ಆಗಿ ಏನಂತ ತಿಳ್ಕೊಳ್ಳಿ. ಯೂಶಲಿ ಒಂದು ಜೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಬಟ್ ಇಲ್ಲಿ ಜೀನ್ಸ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಹಂಗಾಗಿ ಇದನ್ನ ಏನಂತ ಕರಿತೀವಿ, ಪಾಲಿಸಿಸ್ಟ್ರಾನ್. ಯಾವ್ದ್ರಲ್ಲಿ ಇರುತ್ತೆ, ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ಓಕೆ, ದೇರ್ ಆರ್ ಮೆನಿ ಸಿಸ್ಟ್ರಾನ್ ಜೀನ್ಸ್, ಸೊ ದಟ್ಸ್ ವೈ ಇಟ್ ಕೋಡ್ಸ್ ಫಾರ್ ಮೋರ್ ದನ್ ಒನ್ ಪ್ರೋಟೀನ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪಾಲಿಸಿಸ್ಟ್ರಾನಿಕ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಪಿಪೋ ZY ಅಂತ ನೆನ್ಪಿಟ್ಕೊಳ್ಳಿ. ಪ್ರೊಮೋಟರ್, ಇನ್ಹಿಬಿಟರ್, ಪ್ರೊಮೋಟರ್, ದಟ್ ಈಸ್ ಆಪರೇಟರ್. ZYA structural gene, Z code for beta galactosidase, Y codes for transacetylase, sorry permease, and A codes for transacetylase. ಇಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದ್ರೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಬಂತು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ. ಅವಾಗ ಇಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ I ಜೀನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಂದ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಟ್ರಾನ್ಸ್ಕ್ರಿಪ್ಷನ್ ಬರುತ್ತೆ. ಸೊ ಅವಾಗ ಇಲ್ಲಿ RNA ಪ್ರೊಡ್ಯೂಸ್ ಆಗುತ್ತೆ. RNA ಇಂದ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಇನ್ಹಿಬಿಟರ್ ಆಗಿರೋದ್ರಿಂದ ಇದು ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ರಿಪ್ರೆಸರ್ ಜೀನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಾವು ದಿಸ್ ರಿಪ್ರೆಸರ್ ಜೀನ್ ಬೈಂಡ್ಸ್ ವಿತ್ ಆಪರೇಟರ್. ಆಪರೇಟರ್ ಗೆ ಬೈಂಡ್ ಆದಾಗ ಇಲ್ಲಿ ನೆಕ್ಸ್ಟ್ ಈ ಎನ್ಸೈಮ್ ಇಂದಲ್ಲ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎನ್ಸೈಮ್ ಏನಿದೆಯಲ್ಲ, ಇದು ಮುಂದೆ ಹೋಗಕ್ ಆಗಲ್ಲ, ಆಬ್ಸ್ಟಿಕಲ್ ಬರುತ್ತೆ. ಸೊ ಹಂಗಾಗಿ ZYA ಜೀನ್ ಅನ್ನುವಂಥದ್ದು ಏನು ಫಂಕ್ಷನ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಇದು ಸ್ವಿಚ್ ಆಫ್ ಕಂಡೀಷನ್. ಯಾಕೆ ಅಂತಂದ್ರೆ ಇಲ್ಲಿ ಲ್ಯಾಕ್ಟೋಸ್ ಇಲ್ಲ. ಈಗ ಊಟ ಇಲ್ಲ ಅಂತಂದ್ರೆ ನಾವು ಊಟ ಮಾಡ್ತೀವಾ, ಇಲ್ವಲ್ಲ. ಮೀನ್ಸ್ ಅಲ್ಲಿ ಊಟ ಮಾಡಿದಾಗ ಏನು ಮೌತ್ ಅಲ್ಲಿ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದೆಲ್ಲ ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತಾ, ಇಲ್ಲ. ಸೊ ಲ್ಯಾಕ್ಟೋಸ್ ಇಲ್ಲ ಅಂತ ಅಂದ್ರೆ ಲ್ಯಾಕ್ಟೋಸ್ ನ ಬ್ರೇಕ್ ಮಾಡುವಂತ ಎನ್ಸೈಮ್ಸ್ ಬೇಕಾಗುತ್ತಾ, ಇಲ್ವಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಸ್ವಿಚ್ ಆಫ್ ಕಂಡೀಷನ್. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಸ್ವಿಚ್ ಆನ್ ಕಂಡೀಷನ್. ಲ್ಯಾಕ್ಟೋಸ್ ಇದೆ, ಸೊ ಆಸ್ ಯೂಶುವಲ್ ಇನ್ಹಿಬಿಟರ್ ಇಂದ ಏನ್ ಪ್ರೊಡ್ಯೂಸ್ ಆಗುತ್ತೆ, ರಿಪ್ರೆಸರ್ ಜೀನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, so it will produces repressor gene, repressor protein. Lactose ide, what happens is lactose acts with the repressor, so that repressor changes its structure. Now it will not bind to operator, so that's why here this region is free. So that's why DNA dependent RNA polymerase undergoes transcription and translation later, so that it produces separate protein enzymes later. Protein will later converts into enzymes. Then these enzymes will take this lactose inside and cut that lactose into glucose and galactose and take that lactose as a food. Okay, so ಇದು whole process ಆಗುತ್ತೆ ಲ್ಯಾಕ್ ಆಪೆರಾನ್. ನೆಕ್ಸ್ಟ್ ಏನು ಅಂತಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದನ್ನ ಪಾಯಿಂಟ್ಸ್ ಆಸ್ ಇಟ್ ಈಸ್ ಏನ್ NCERT ಅಲ್ಲಿ ಕೊಟ್ಟಿದಾರಲ್ಲ ಹಂಗೇನೆ ನೀವು ಬರೀತೀರಾ. ಸೊ ಲಾಸ್ಟ್ ಏನಂತಂದ್ರೆ DNA ಫಿಂಗರ್ ಪ್ರಿಂಟಿಂಗ್. ಇದರಲ್ಲಿ ಸ್ಟೆಪ್ಸ್ ಇದೆ. ಫಸ್ಟ್ ಏನಾಗುತ್ತೆ ಅಂತಂದ್ರೆ ನಾವು DNA ಸ್ಯಾಂಪಲ್ ನ ತಗೋಬೇಕು, ಐಸೋಲೇಷನ್. ಅದಾದ್ಮೇಲೆ ಏನಾಗುತ್ತೆ, ಆ DNA ನ ಕಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಕಟ್ ಆಗಿರುವಂತದ್ದು ಸಪರೇಟ್ ಮಾಡಬೇಕು ಜೆಲ್ ಎಲೆಕ್ಟ್ರೋಫೋರ್ಸಸ್ ಇಂದ. ಸಪರೇಟ್ ಮಾಡಿದ್ಮೇಲೆ ಅದನ್ನ ಜೆಲ್ ಇಂದ DNA ನ ನಮಗೆ ಅಬ್ಸರ್ವ್ ಮಾಡಕ್ ಆಗಲ್ಲ, ಹಂಗಾಗಿ ಒಂದು ನೈಟ್ರೋಸೆಲ್ಯುಲೋಸ್ ಶೀಟ್ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ನಾವು ಬ್ಲಾಟಿಂಗ್ ಅಂತ ಕರಿತೀವಿ. ಆ ಪ್ರೊಸೆಸ್ಗೆ ಸದರನ್ ಬ್ಲಾಟಿಂಗ್ ಅಂತ ಕರಿತೀವಿ. ಸದರನ್ ಬ್ಲಾಟಿಂಗ್ ಆದ್ಮೇಲೆ, ಟ್ರಾನ್ಸ್ಫರ್ ಆದ್ಮೇಲೆ ಹೈಬ್ರಿಡೈಸೇಷನ್ ಮಾಡಬೇಕು. ಅಂತಂದ್ರೆ DNA ಬ್ಯಾಂಡ್ಸ್ ನಮಗೆ ಕಾಣಿಸ್ಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಟೆಂಪ್ಲೇಟ್ ಆಗಿ ಹೋಗಿ ಜಾಯಿನ್ ಆಗ್ಬೇಕು. ದಟ್ ಈಸ್ ರೇಡಿಯೋ ಆಕ್ಟಿವ್ ಕೂಡ ಇರಬೇಕು. ಅಂತದಕ್ಕೆ ನಾವ್ ಏನಂತ ಕರಿತೀವಿ, ಪ್ರೋಬ್ ಅಂತ ಕರಿತೀವಿ. ಇದಾದ್ಮೇಲೆ ಹೈಬ್ರಿಡೈಸೇಷನ್ ಆದ್ಮೇಲೆ ಇದನ್ನ ನಾವು ಎಕ್ಸ್ರೇ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅವಾಗ DNA ಈ ರೀತಿ ಡಾರ್ಕ್ ಕಲರ್ ಬ್ಯಾಂಡ್ಸ್ ಕಾಣಿಸ್ತಾ ಇರುತ್ತೆ. ಇದನ್ನ ನಾವು DNA ಫಿಂಗರ್ ಪ್ರಿಂಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಇರುವಂತದ್ದು ಫಿಂಗರ್ ಪ್ರಿಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಕ್ರೈಮ್ ಡಿಟೆಕ್ಷನ್ ಗೆ ಮತ್ತೆ ಮ್ಯಾಟರ್ನಿಟಿ ಟೆಸ್ಟಿಗೂ ಕೂಡ ಯೂಸ್ ಆಗುತ್ತೆ. ಅಂದ್ರೆ ಫಾದರ್ ಮತ್ತೆ ಪೇರೆಂಟಲ್
ಕನೆಕ್ಷನ್ ಏನಿದೆ ಅನ್ನೋದು ತಿಳ್ಕೊಳ್ಳೋಕ್ಕೂ ಕೂಡ ಯೂಸ್ ಆಗುತ್ತೆ. ಸಪೋಸ್ ಇಲ್ಲಿ ನಾವು ತಗೊಂಡಿರುವಂತದ್ದು ಒಂದು ಪರ್ಸನಿನ ಪ್ಯಾಟರ್ನ್ ಇನ್ನೊಂದು ಪರ್ಸನಿನ ಪ್ಯಾಟರ್ನ್ ಸೇಮ್ ಇತ್ತು ಅಂತಂದ್ರೆ ದಟ್ ಈಸ್ ದೇರ್ ಏನು ಮ್ಯಾಚ್ ಆಗ್ತಿರುವಂತ ಫಿಂಗರ್ ಪ್ರಿಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದೀಸ್ 2 ಲೆಸನ್ಸ್. ನಾಳೆ ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇಲ್ಲ ಅಂದ್ರೆ ಬಯೋಟೆಕ್ನಾಲಜಿ ಯಾವ್ದಾದ್ರು ಒಂದು ಲೆಸನ್ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತೀನಿ. ಸ್ಟೇ ಟ್ಯೂನ್ಡ್, subscribe, like and share this with your friends. Meet you in the next video. Bye bye.